ಆತ್ಮೀಯ ವಿದ್ಯಾರ್ಥಿಗಳೇ, ಜಿಲ್ಲಾ ಪಂಚಾಯತ್ ಉಡುಪಿ ಇವರು ನಡೆಸಿಕೊಡುವಂತಹ ಈ ಪಾಠಗಳ ಸರಣಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ವೆಂಕಟೇಶ್ PR, ಲೆಕ್ಚರರ್ ಇನ್ ಕೆಮಿಸ್ಟ್ರಿ, ಗವರ್ಮೆಂಟ್ PU ಕಾಲೇಜ್ ಹೊಸಂಗಡಿ. ಸೊ ಇವತ್ತು ನಾವು ತೆಗೆದುಕೊಂಡಿರುವಂತಹ ಟಾಪಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್. ಸೊ ಪ್ರಥಮ PUCಯ ಒಂದು ಪಾಠವಾಗಿರೋದ್ರಿಂದ ಮೊದಲಿಗೆ ನಾವು ಇದರ ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕಾಗ್ತದೆ. ಸೊ ಹಾಗಾಗಿ 1 by 1 ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಜೆನೆಸಿಸ್ ಆಫ್ ಕ್ಲಾಸಿಫಿಕೇಶನ್. ಸೊ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಮೊದಲನೇದಾಗಿ ನಾವು ಈ ಕ್ಲಾಸಿಫಿಕೇಶನ್ ಹೇಗೆ ಹುಟ್ಕೊಳ್ತು, ಸೊ ಇದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ನಮಗೆ ಸಿಗುವಂತದ್ದು ಡಾಬರೇನರ್ ಟ್ರಯಾಡ್ಸ್. ಸೊ ಏನಿದು ಡಾಬರೇನರ್ ಟ್ರಯಾಡ್ಸ್? ಸೊ ಇಲ್ಲಿ ಡಾಬರೇನರ್ ಏನ್ ಮಾಡ್ತಾರೆ, ಹಿ ಅರೇಂಜ್ಡ್ ಎಲಿಮೆಂಟ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್. ಸೊ ಹೀಗೆ ಮಾಡಿದಾಗ ಅವರಿಗೆ ಮೂರು ಎಲಿಮೆಂಟ್ಸಿನ ಗುಂಪು ಸಿಗುತ್ತೆ. ಸೊ ಅದರಲ್ಲಿ ಆ 3 ಗುಂಪುಗಳಲ್ಲಿ ನಡುವಿನ ಎಲಿಮೆಂಟ್ ಏನಿರುತ್ತೆ ಅದರ ಅಟಾಮಿಕ್ ವೇಟು ಮೊದಲನೆಯ ಮತ್ತೆ ಕೊನೆಯ ಎಲಿಮೆಂಟ್ಸ್ ಏನಿದೆ ಅವುಗಳ ಅಟಾಮಿಕ್ ವೇಟಿನ ಹಾಫ್ ವೇಯಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲೊಂದು ಟ್ರಯಾಡ್ ಇದೆ, Cl, Br ಮತ್ತೆ I, ಕ್ಲೋರಿನ್ನು, ಬ್ರೋಮಿನ್ನು ಮತ್ತೆ ಅಯೋಡಿನ್ನು. ಸೊ ಇಲ್ಲಿ ಚೆಕ್ ಮಾಡೋಣ. ಕ್ಲೋರಿನ್ ಅಟಾಮಿಕ್ ವೇಟ್ ಎಷ್ಟು? 35.5. ಆಮೇಲೆ ಅಯೋಡಿನ್ ಅಟಾಮಿಕ್ ವೇಟ್ 127. ಸೊ ಇವೆರಡನ್ನ ಕೂಡಿಸಿ ನಾವು ಡಿವೈಡೆಡ್ ಬೈ 2 ಮಾಡಿದಾಗ it comes around 81.25. so which is nothing but the atomic weight of bromine. ಸೊ ಹೀಗೆ ನಮಗೆ ಬೇರೆ ಇಲ್ಲಿ ಟ್ರಯಾಡ್ಸ್ ಇದೆ ನೋಡಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದೆ, ಅದೇ ರೀತಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಇದೆ. ಸೊ ಇದೇ ತರ ನೀವೇನ್ ಮಾಡ್ತಾ ಹೋಗ್ಬೋದು, ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ಮಿಡಲ್ ಎಲಿಮೆಂಟ್ ಏನ್ ಬರುತ್ತೆ ಅದರ ಅಟಾಮಿಕ್ ವೇಟ್ ಉಳಿದ 2 ಎಲಿಮೆಂಟಿನ ಅಟಾಮಿಕ್ ವೇಟಿನ ಹಾಫ್ ವೇಯಲ್ಲಿ ಬರುತ್ತೆ, ಹಾಗೆ ಅದರ ಪ್ರಾಪರ್ಟೀಸ್ ಕೂಡ. ಸೊ ಇದಾದ ನಂತರ ನೆಕ್ಸ್ಟ್ ಬರುವಂತದ್ದು ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್. ಸೊ ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್. ಸೊ ನ್ಯೂಲ್ಯಾಂಡ್ ಏನ್ ಮಾಡ್ತಾರೆ, ಅವರಿಗೆ ಗೊತ್ತಿರುವಂತ ಎಲಿಮೆಂಟ್ಸ್ ಗಳನ್ನ ಅವುಗಳ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್ ಅಲ್ಲಿ ಜೋಡಿಸ್ತಾ ಹೋಗ್ತಾರೆ. ಸೊ ಹೀಗೆ ಜೋಡಿಸಿದಾಗ ಅವರು ಒಂದು ಅಬ್ಸರ್ವೇಷನ್ ಮಾಡ್ತಾರೆ, ಎವ್ರಿ 8th ಎಲಿಮೆಂಟ್ ಏನಿದೆ ಇಟ್ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ದಿ ಫಸ್ಟ್ ಒನ್. ಸೊ ಜಸ್ಟ್ ಲೈಕ್ ಮ್ಯೂಸಿಕಲ್ ನೋಟ್ಸ್ ಏನಿರುತ್ತೆ ಸ ರಿ ಗ ಮ ಪ ದ ನಿ ಸ. ಸೊ ಫಸ್ಟ್ ಮತ್ತೆ ಆ 8th ನೋಟ್ ಹೇಗೆ ಸೇಮ್ ಆಗುತ್ತೆ, ಅದೇ ರೀತಿ ಇಲ್ಲಿ ಫಸ್ಟ್ ಎಲಿಮೆಂಟ್ ಹಾಗೆ 8th ಎಲಿಮೆಂಟಿನ ಪ್ರಾಪರ್ಟೀಸ್ ಏನಿರುತ್ತೆ ಸೇಮ್ ಬರುತ್ತೆ. ಸೊ ಹಾಗಾಗಿ ಅವುಗಳನ್ನ ಅವನೇನಂತ ಕರೀತಾನೆ, ಆಕ್ಟೇವ್ಸ್ ಅಂತ ಕರೀತಾನೆ. ಸೊ ನೋಡಿ ಇಲ್ಲಿ, ಸೊ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಪೊಟ್ಯಾಷಿಯಂ ಅಂಡ್ ಕ್ಯಾಲ್ಸಿಯಂ. ಸೊ ಇಲ್ಲಿ ಲಿಥಿಯಂ ಅನ್ನ ನಾವು ಫಸ್ಟ್ ಎಲಿಮೆಂಟ್ ಅಂತ ಅಂದ್ಕೊಂಡ್ರೆ ಇಲ್ಲಿಂದ 8th ಎಲಿಮೆಂಟ್ ಯಾವ್ದಾಗುತ್ತೆ, ಸೋಡಿಯಂ ಆಗುತ್ತೆ. ಸೋಡಿಯಂ ಇಂದ 8th ಎಲಿಮೆಂಟ್ ಯಾವ್ದಾಗುತ್ತೆ, ಪೊಟ್ಯಾಷಿಯಂ ಆಗುತ್ತೆ. ಸೊ ಹೀಗೆ ಈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಏನಿದೆ ಅವುಗಳಿಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಆದಂತ 8 ಎಲಿಮೆಂಟ್ಸಿನ ಗ್ರೂಪ್ ಏನಿದೆ ಸೊ ಅದನ್ನ ನಾವು ಆಕ್ಟೇವ್ಸ್ ಅಂತ ಕರೆದ್ವಿ. ಬಟ್ ಇದು ಕ್ಯಾಲ್ಸಿಯಂ ತನಕ ಮಾತ್ರ ಟ್ರೂ ಆಗಿದೆ, ಹಾಗಾಗಿ ಇದೊಂದು ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಿ ಇದನ್ನ ನಾವು ತಗೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇದಾದ ನಂತರ ನೆಕ್ಸ್ಟ್ ಬರುವಂತದ್ದು ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ. ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ. ಸೊ ಇಲ್ಲಿ ಇನಿಷಿಯಲಿ ಲಾಥರ್ ಮೇಯರ್ ಮತ್ತೆ ಮೆಂಡೆಲಿವ್ ಇಬ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ಅವಾಗ ಮೆಂಡೆಲಿವ್ ಏನಿದ್ದಾರೆ ಅವರು ತಮ್ಮ ಫೈಂಡಿಂಗ್ಸ್ ಅನ್ನ ಮೊದಲಿಗೆ ಪಬ್ಲಿಷ್ ಮಾಡಿದ್ರು, ಹಾಗಾಗಿ ಅವರಿಗೆ ನಾವು ಕ್ರೆಡಿಟ್ ಅನ್ನ ಕೊಡ್ತೇವೆ. ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ. ಸೊ ಇದು ಏನ್ ಹೇಳುತ್ತೆ ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ? ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಸೊ ಹಾಗಾಗಿ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಅವುಗಳು ಅಟಾಮಿಕ್ ಮಾಸ್ ಏನಿದೆ ಅದರ ಫಂಕ್ಷನ್ಸ್ ಆಗಿರುತ್ತೆ ಅಂತ ಮೆಂಡೆಲಿವ್ ಹೇಳ್ತಾರೆ. ಸೊ ಅದನ್ನೇ ನಾವು ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಅಂತ ಕರೆದಿದ್ದೇವೆ. ಸೊ ಇಲ್ಲಿ ನೋಡಿ, ಮೆಂಡೆಲಿವ್ ಅವಾಗ ಅವರಿಗೆ ಏನ್ ಗೊತ್ತಿತ್ತು, ಅಷ್ಟು ಎಲಿಮೆಂಟ್ ಗಳನ್ನ
ಅವರು ಒಂದು ಚಾರ್ಟ್ ತರ ಮಾಡಿದ್ದಾರೆ. ಸೊ ಇದನ್ನ ನಾವು ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೇವೆ. ಸೊ ಇದರಲ್ಲಿ ನಿಮಗೆ ಈ ರೀತಿ ಸೀರೀಸ್ ಇರುತ್ತೆ ಅಥವಾ ಹೊರಿಜಾಂಟಲ್ ರೋಸ್ ಇರುತ್ತೆ ಮತ್ತೆ ವರ್ಟಿಕಲ್ ಕಾಲಮ್ಸ್ ಇರುತ್ತೆ. ಸೊ ಈ ಕಾಲಮ್ಸ್ ನೋಡ್ಬೋದು ನೀವು ಸ್ಟಾರ್ಟಿಂಗ್ ಫ್ರಮ್ 0ದಿಂದ ನಿಮಗೆ ರೋಮನ್ ನ್ಯೂಮರಲ್ಸ್ ಅಲ್ಲಿ 1 2 3 4 5 6 7 8 ತನಕ ಇದೆ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಏನಿದೆ ಪೀರಿಯಡ್ಸ್ ಅಲ್ಲಿ ಅಥವಾ ಸೀರೀಸ್ ಅಲ್ಲಿ ಎಲಿಮೆಂಟ್ಸ್ ಗಳನ್ನ ಇಟ್ಟಿದ್ದಾರೆ 1 2 3 4 5 6 7 8 9 10 11 ಮತ್ತೆ 12 ಅಂದ್ಕೊಂಡು. ಸೊ ಇಲ್ಲಿ ಇದರ ವಿಶೇಷತೆ ಏನು ಅಂತ ಕೇಳಿದ್ರೆ ಈ ಟೇಬಲ್ ಇದು ಇಲ್ಲಿ ಮೆಂಡೆಲಿವ್ ಏನ್ ಮಾಡಿದ್ದಾರೆ ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೆಯ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಜೋಡಿಸಿದ್ದಾರೆ. ಸೊ ಹೀಗೆ ಜೋಡಿಸಿದಾಗ ಅವರಿಗೆ ಈ ರೀತಿಯಾದಂತ ಒಂದು ಟೇಬಲ್ ಬಂದಿದೆ. ಸೊ ಮೆಂಡೆಲಿವ್ ಏನ್ ಮಾಡಿದ್ದಾರೆ ಕೆಲವೊಂದು ಎಲಿಮೆಂಟ್ಗಳು ಆ ಟೈಮಲ್ಲಿ ಡಿಸ್ಕವರ್ ಆಗಿಲ್ಲ. ಸೊ ಅದನ್ನ ಏನ್ ಮಾಡಿದ್ರೆ ಅದಕ್ಕೋಸ್ಕರ ಅವರು ಕೆಲವೊಂದು ಖಾಲಿ ಜಾಗಗಳನ್ನ ಬಿಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಏನಿದೆ ಅದರ ಕೆಳಗೆ ಅವರು ಜಾಗವನ್ನು ಬಿಟ್ಟಿರ್ತಾರೆ. ಸೊ ಲೇಟರ್ ಏನಾಯ್ತು ಜರ್ಮಾನಿಯಂ ಡಿಸ್ಕವರ್ ಆಗುತ್ತೆ. ಸೊ ಅವರು ಜರ್ಮಾನಿಯಂ ಅನ್ನ ಆವಾಗ್ಲೇ ಏನಂತ ಎಕಾ ಸಿಲಿಕಾನ್ ಅಂತ ಕರೆದಿದ್ರು. ಅದೇ ರೀತಿ ಅಲ್ಯೂಮಿನಿಯಂನ ಕೆಳಗಡೆ ಜಾಗವನ್ನು ಬಿಟ್ಟಿದ್ರು. ಸೊ ಲೇಟರ್ ಆಗಿ ಗ್ಯಾಲಿಯಂ ಡಿಸ್ಕವರ್ ಆಯ್ತು. ಸೊ ಅವರು ಆ ಕಾಲದಲ್ಲಿ ಅದಕ್ಕೆ ಎಕಾ ಅಲ್ಯೂಮಿನಿಯಂ ಅಂತ ಕರೆದಿದ್ರು. ಆಮೇಲೆ ಕೆಲವೊಂದು ಸಾರಿ ಏನ್ ಮಾಡಿದಾರೆ ಅವರು ಈ ಆರ್ಡರ್ ಆಫ್ ಅಟಾಮಿಕ್ ವೇಟ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೆಲ್ಯೂರಿಯಂ ಮತ್ತೆ ಅಯೋಡಿನ್ ನ ಎಕ್ಸಾಂಪಲ್ ತಗೊಳ್ಳಿ. ಅಯೋಡಿನಿನ ಅಟಾಮಿಕ್ ವೇಟ್ ಏನಿದೆ ಟೆಲ್ಯೂರಿಯಂಗಿಂತ ಕಡಿಮೆ ಇದೆ, ಆದ್ರೂ ಕೂಡ ಅವರು ಅದನ್ನ ಏನ್ ಮಾಡಿದ್ದಾರೆ ಈ ಕ್ಲೋರಿನ್ ಬ್ರೋಮಿನ್ ಅದ್ರ ಜೊತೆಗೆ ಇಟ್ಟಿದ್ದಾರೆ ಬಿಕಾಸ್ ಆಫ್ ಸಿಮಿಲರ್ ಪ್ರಾಪರ್ಟೀಸ್. ಸೊ ಹೀಗೆ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಎಲಿಮೆಂಟ್ಸಿನ ಕಾಂಪೌಂಡ್ಸ್ ಏನ್ ಬರುತ್ತೆ ಎಸ್ಪೆಷಲಿ ಆಕ್ಸೈಡ್ಸ್ ಹೈಡ್ರೈಡ್ಸ್, ಸೊ ಇವುಗಳನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡಿದ್ದಾರೆ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ. ಸೊ ಇದಾದ ನಂತರ ನಮಗೆ ಮಾಡರ್ನ್ ಪೀರಿಯಾಡಿಕ್ ಲಾ ಅಂಡ್ ಲಾಂಗ್ ಫಾರ್ಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಬಗ್ಗೆ ತಿಳ್ಕೋಬೇಕು. ಸೊ ಇಲ್ಲಿ ಅಡ್ವಾನ್ಸ್ಮೆಂಟ್ ಆದ ಹಾಗೆ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಸೊ ಅರೌಂಡ್ 1913 ಇಂಗ್ಲಿಷ್ ಫಿಸಿಸಿಸ್ಟ್ ಹೆನ್ರಿ ಮೋಸ್ಟ್ಲಿ ಅಬ್ಸರ್ವ್ಡ್ ರೆಗ್ಯುಲಾರಿಟೀಸ್ ಇನ್ ದಿ ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ರೇ ಸ್ಪೆಕ್ಟ್ರಾ ಆಫ್ ದಿ ಎಲಿಮೆಂಟ್ಸ್. ಸೊ ಅವನೇನ್ ಮಾಡ್ತಾನೆ ಡಿಫರೆಂಟ್ ಎಲಿಮೆಂಟ್ಸ್ ಇನ ಎಕ್ಸ್ರೇ ಸ್ಪೆಕ್ಟ್ರಾವನ್ನ ಸ್ಟಡಿ ಮಾಡ್ತಾನೆ ಅಂಡ್ ಹಿ ಪ್ಲಾಟೆಡ್ ರೂಟ್ ನ್ಯೂ ವರ್ಸಸ್ ಅಟಾಮಿಕ್ ನಂಬರ್ Z and it gave a straight line instead of root nu versus atomic weight. So illinda ಏನು ಗೊತ್ತಾಗುತ್ತೆ ಅಟಾಮಿಕ್ ನಂಬರ್ ಏನಿದೆ ಇದು ಫಂಡಮೆಂಟಲ್ ಪ್ರಾಪರ್ಟಿ ರಾದರ್ ದೆನ್ ಅಟಾಮಿಕ್ ವೇಟ್. ಸೊ ಅದು ಕ್ಲಿಯರ್ ಆದ ನಂತರ ಏನಾಗುತ್ತೆ ಮಾಡರ್ನ್ ಪೀರಿಯಾಡಿಕ್ ಲಾ ಫಾರ್ಮುಲೇಟ್ ಆಗುತ್ತೆ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಸೊ ಏನ್ ಹೇಳುತ್ತೆ ಇದು ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ periodic functions of their atomic number. So this is very important. The physical and chemical properties of the elements are periodic functions of their atomic numbers. So this is how the modern periodic table looks like. So ಇಲ್ಲಿ ನೋಡಬಹುದು ನೀವು ಈ periodic table ಅಲ್ಲಿ 7 ಏನಿದೆ periods ಇದೆ horizontal rows ಅದನ್ನ ನಾವು periods ಅಂತ ಕರಿತೀವಿ. ಆ ಪೀರಿಯಡ್ ನಂಬರ್ ಏನಿದೆ ಇಟ್ ಕರೆಸ್ಪಾಂಡ್ಸ್ ಟು ದಿ ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n. ಸೊ ಅದೇ ರೀತಿ ನಿಮಗೆ 18 ವರ್ಟಿಕಲ್ ಕಾಲಮ್ಸ್ ಬರುತ್ತೆ ಅಥವಾ ಗ್ರೂಪ್ಸ್ ಬರುತ್ತೆ ಸ್ಟಾರ್ಟಿಂಗ್ ಫ್ರಮ್ 1 2 3 4 5 6 ಅಪ್ ಟು 18. ಸೊ ಈ ರೀತಿಯಾಗಿ ಹೊರಿಜಾಂಟಲ್ ರೋಸ್ ಮತ್ತೆ ವರ್ಟಿಕಲ್ ಕಾಲಮ್ಸ್ ಆಗಿ ಏನ್ ಮಾಡಿದ್ದಾರೆ ಎಲಿಮೆಂಟ್ಸ್ ಅನ್ನು ಅವರು ಕ್ಲಾಸಿಫೈ ಮಾಡಿದ್ದಾರೆ. ಹಾಗೆ ಇದರ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ದ ಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ ಅನ್ನ ಏನ್ ಮಾಡಿದ್ದಾರೆ ಸಪರೇಟ್ ಆಗಿ ಇಟ್ಟಿದ್ದಾರೆ ಬಿಕಾಸ್ ಈ ಹೈಡ್ರೋಜನ್ ಏನಿದೆ ಅದನ್ನ ನಾವು ಗ್ರೂಪ್ 1 ನಲ್ಲಿ ಇಡಬಹುದು ಅಲಾಂಗ್ ವಿತ್ ಗ್ರೂಪ್ 1 ಎಲಿಮೆಂಟ್ಸ್. ಯಾಕಂದ್ರೆ NS1 ಕಾನ್ಫಿಗರೇಷನ್ ಸೊ ಇಲ್ಲಿ ಏನಿದೆ 1s1 ಕಾನ್ಫಿಗರೇಷನ್ ಬರುತ್ತೆ, ಹಾಗಾಗಿ ಅದನ್ನ ಇಲ್ಲಿ ಇಡಬಹುದು. ಅದೇ ರೀತಿ ಇದಕ್ಕೆ 1 ಎಲೆಕ್ಟ್ರಾನ್ ಕೊಟ್ರೆ ಏನಾಗುತ್ತೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಏನಿದೆ ಅದು ಕಂಪ್ಲೀಟ್ ಆದಂಗಾಗುತ್ತೆ. ಸೊ ಹಾಗಾಗಿ ಅದನ್ನ ಗ್ರೂಪ್ 17 ನಲ್ಲೂ ಇಡಬಹುದು. ಸೊ ಈ ಆಂಬಿಗ್ಯೂಟಿಯನ್ನ ಏನ್ ಮಾಡ್ಲಿಕ್ಕೆ ರಿಸಾಲ್ವ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ದಾರೆ ಹೈಡ್ರೋಜನ್ ಅನ್ನ ಸಪರೇಟ್ ಆಗಿ ಇಟ್ಟಿದ್ದಾರೆ. ಆಮೇಲೆ ಟವರ್ಡ್ಸ್ ದಿ ಬಾಟಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಸೊ ಇಲ್ಲಿ ಏನಿದೆ ನಿಮ್ಗೆ 14 ಎಲಿಮೆಂಟ್ಸ್ ಇನ 2 ಸಪರೇಟ್ ರೋಸ್ ಕಾಣಿಸುತ್ತೆ. ಸೊ ಇದನ್ನ ಲ್ಯಾಂಥನಾಯ್ಡ್ಸ್ ಮತ್ತೆ ಆಕ್ಟಿನಾಯ್ಡ್ಸ್ ಅಂತ ಕರಿತೇವೆ, ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ಸೊ ನೆಕ್ಸ್ಟ್ nomenclature of the elements with the atomic number greater than 100. ಸೊ ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 100 ಇದ್ರೆ ನಾವು ಅದಕ್ಕೆ ನಾಮೆನ್ಕ್ಲೇಚರ್ ಅನ್ನ ಹೇಗೆ ಮಾಡುವಂತದ್ದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಲ್ಲಿ ಅಟಾಮಿಕ್ ನಂಬರ್ ಅಲ್ಲಿ ಇರುವಂತ ಡಿಜಿಟ್ಸ್
ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ತೇವೆ, ಒಂದು ಸ್ಪೆಸಿಫಿಕ್ ನೇಮ್ ಅನ್ನ ಬರೀತೇವೆ. ಈಗ ಡಿಜಿಟ್ಸ್ ನೋಡಿ, 0 ಇದ್ರೆ ನೇಮ್ ಏನಾಗುತ್ತೆ, ನಿಲ್ ಆಗುತ್ತೆ, ಅದಕ್ಕೆ ಅಬ್ರಿವೇಶನ್ ಎನ್ ಅಂತ ಬರುತ್ತೆ. 1 ಇದ್ರೆ ಅನ್, ಯು ಎನ್. 2 ಇದ್ರೆ ಬಿ ಐ, ಬೈ. 3 ಇದ್ರೆ ಟ್ರೈ. 4 ಇದ್ರೆ ವಾರ್ಡ್. 5 ಇದ್ರೆ ಪೆಂಟು. 6 ಇದ್ರೆ ಹೆಕ್ಸ್. 7 ಇದ್ರೆ ಸೆಪ್ಟು. 8 ಇದ್ರೆ ಆಕ್ಟು. 9 ಇದ್ರೆ ಎನ್ ಅಂತ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಅಬ್ರಿವೇಶನ್ಸ್ ಈ ಕಡೆ ಇದೆ. ಸೊ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಸ್ಪೆಸಿಫಿಕ್ ನೇಮ್ ಅನ್ನ ಹುಡುಕ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗುವ. ಈಗ ಅಟಾಮಿಕ್ ನಂಬರ್ 115 ಇದ್ರೆ, ಸೊ ಅದರ ಹೆಸರು ಏನಾಗುತ್ತೆ, 115. ಸೊ 1ಗೆ ಅನ್, ಅನದರ್ 1 ಅನ್. 5 ಇದೆ, 5ಗೆ ಪೆಂಟ್. ಸೊ ಅನ್ ಪೆಂಟ್. ಕೊನೆಗೆ IUM ಅನ್ನ ಸೇರಿಸಬೇಕು. ಸೊ ಹಾಗಾಗಿದ್ರೆ ಹೆಸರು ಏನಾಗುತ್ತೆ, ಅನ್ ಪೆಂಟಿಯಂ. ಅಂಡ್ ಸಿಂಬಲ್ ವುಡ್ ಬಿ UUP. ಸೊ ಇದೇ ರೀತಿ ಯಾವುದೇ ಎಲಿಮೆಂಟ್ಸ್ ಕೊಟ್ಟರು ನಾವು ಅದಕ್ಕೆ ಏನ್ ಮಾಡಬಹುದು, IUPAC ನೇಮ್ ಅನ್ನ ಬರೀಬಹುದು. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಬೇರೆ ಏನಿದೆ, ಅಟಾಮಿಕ್ ನಂಬರ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತ IUPAC ನಾಮೆನ್ಕ್ಲೇಚರ್ ಇದೆ. ಹಾಗೆ IUPAC ಡಿಕ್ಲೇರ್ ಮಾಡಿದಂತ ಅಫಿಷಿಯಲ್ ನೇಮ್ ಕೂಡ ಇದೆ. ಸೊ 101 ಏನಿದೆ, ಮೆಂಡೆಲಿವಿಯಂ. ಸೊ 102 ನೊಬೀಲಿಯಂ. 103 ಲಾರೆನ್ಶಿಯಂ. 104 ರುದರ್ಫೋರ್ಡಿಯಂ. 105 ಡಬ್ನಿಯಂ. 106 ಸೀಬಾರ್ಜಿಯಂ. 107 ಬೋರಿಯಂ. 108 ಹ್ಯಾಸಿಯಂ. 109 ಮಿಟ್ನೇರಿಯಂ. ಆಮೇಲೆ 110 ಡರ್ನ್ಸ್ಟಾಟಿಯಂ. 111 ರಾಂಜೀನಿಯಂ. 112 ಕಾಪರ್ನಿಶಿಯಂ. 113 ನೈಹೋನಿಯಂ. 114 ಫ್ಲಿರೋವಿಯಂ. ದೆನ್ ಮಾಸ್ಕೋವಿಯಂ, ಲಿವರ್ಮೋರಿಯಂ, ಟೆನ್ನಿಸೈನ್, ಅಂಡ್ ಫೈನಲಿ 118 ಇಟ್ ಈಸ್ ಆರ್ಗನೆಸಾನ್. ಸೊ ನೀವು ಇಲ್ಲಿ ಈ IUPAC ನಾಮೆನ್ಕ್ಲೇಚರ್ ಇಂದ ನೇಮ್ ಏನಿದೆ, ಹಾಗೆ ಅವುಗಳ ಅಫಿಷಿಯಲ್ ನೇಮ್ ಅನ್ನು ಸ್ವಲ್ಪ ನೋಡ್ಕೋಬೇಕು. ಸೊ ನೆಕ್ಸ್ಟ್, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ ಎಲಿಮೆಂಟ್ಸ್ ಅಂಡ್ ದಿ ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಾವು ಪೀರಿಯಡ್ ವೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಾಗುತ್ತೆ, ಅದೇ ರೀತಿ ಕಾಲಮ್ ವೈಸ್ ಅಥವಾ ಗ್ರೂಪ್ ವೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ, ಸೊ ಅದನ್ನ ನೋಡಬೇಕು. ಸೊ ಈಗ ಪೀರಿಯಡ್ ನಂಬರ್ 1 ಏನಿದೆ, ಇಟ್ ಸ್ಟಾರ್ಟ್ಸ್ ವಿತ್ ಫಿಲ್ಲಿಂಗ್ ಆಫ್ 1s ಆರ್ಬಿಟಲ್ ಸ್ಟಾರ್ಟಿಂಗ್ ಫ್ರಮ್ ಹೈಡ್ರೋಜನ್. ಸೊ 1s1 ಕಾನ್ಫಿಗರೇಷನ್ ಹೈಡ್ರೋಜನ್ ಇದೆ. ಅದೇ ರೀತಿ ಹೀಲಿಯಂಗೆ ನಿಮಗೆ 1s2 ಬರುತ್ತೆ. ಸೊ ಇಲ್ಲಿಗೆ ನಿಮಗೆ ಫಸ್ಟ್ ಪೀರಿಯಡ್ ಎಂಡ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 2 ಎಲಿಮೆಂಟ್ಸ್ ಇರುವಂತದ್ದು, ಹೈಡ್ರೋಜನ್ ಅಂಡ್ ಹೀಲಿಯಂ. ಸೊ ನೆಕ್ಸ್ಟ್ ಪೀರಿಯಡ್ ನಂಬರ್ 2 ಏನಿದೆ, ಇಟ್ ಸ್ಟಾರ್ಟ್ಸ್ ವಿತ್ ಲಿಥಿಯಂ. ಸೊ ವಿತ್ ಫಿಲ್ಲಿಂಗ್ ಆಫ್ 2s ಆರ್ಬಿಟಲ್. ಸೊ 2s1 ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟ್ 2s2 ಫಾರ್ ಬೆರಿಲಿಯಂ. ಸೊ ಅದೇ ರೀತಿ ನಿಮಗೆ p ಆರ್ಬಿಟಲ್ಸ್ ಏನಿದೆ, ಇದು ಬೋರಾನ್ ಅಲ್ಲಿ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಪೀರಿಯಡ್ ಏನಿದೆ ನಿಯಾನಿಗೆ ಎಂಡ್ ಆಗುತ್ತೆ, ಅಲ್ಲಿ ನಿಮಗೆ ಕಂಪ್ಲೀಟ್ np6 ಕಾನ್ಫಿಗರೇಷನ್ ಅಥವಾ 2p6 ಕಾನ್ಫಿಗರೇಷನ್ ಬರುತ್ತೆ. ಸೊ ನೆಕ್ಸ್ಟ್ n=3 ಏನಿದೆ ಪೀರಿಯಡ್. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವ್ದು ಬರುತ್ತೆ, ಸೋಡಿಯಂ ಬರುತ್ತೆ. ಇಲ್ಲಿ ನಿಮಗೆ 3s ಆರ್ಬಿಟಲ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, 3s1. ನೆಕ್ಸ್ಟ್ ಮ್ಯಾಗ್ನೇಷಿಯಂ 3s2. ಸೊ ನೆಕ್ಸ್ಟ್ 3p ಆರ್ಬಿಟಲ್ಸ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಅಲ್ಯೂಮಿನಿಯಂ. ಅಂಡ್ ಇಲ್ಲಿ ನಿಮಗೆ ಕೊನೆಯದಾಗಿ ಆರ್ಗಾನ್ ಅಲ್ಲಿ ಈ ಪೀರಿಯಡ್ ಎಂಡ್ ಆಗುತ್ತೆ ವಿತ್ 3s2 3p6 ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನೆಕ್ಸ್ಟ್ ಪೀರಿಯಡ್ ಬರುವಂತದ್ದು n=4, ಫೋರ್ತ್ ಪೀರಿಯಡ್. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ potassium, so where 4s electrons are being filled. So 4s1. next calcium ಗೆ 4s2. next ಇಲ್ಲಿ ಬಿಫೋರ್ ನಿಮಗೆ 4p ಆರ್ಬಿಟಲ್ಸ್ ಫಿಲ್ ಆಗಬೇಕು, ಅದಕ್ಕಿಂತ ಮುಂಚೆ 3d ಆರ್ಬಿಟಲ್ಸ್ ಏನಿದೆ ಅದು ಎನರ್ಜೆಟಿಕಲಿ ಫೇವರೇಬಲ್ ಆಗುತ್ತೆ. ಹಾಗಾಗಿ ಅದು ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ಯಾಂಡಿಯಂ. ಸೊ ಸ್ಕ್ಯಾಂಡಿಯಂ ಅಲ್ಲಿ ನಿಮಗೆ 3d1 4s2 ಕಾನ್ಫಿಗರೇಷನ್ ಸ್ಟಾರ್ಟ್ ಆಯ್ತು. ಸೊ ಈ ಸೀರೀಸ್ ಏನಿದೆ ನಿಮಗೆ ಜಿಂಕ್ ಅಲ್ಲಿ ಎಂಡ್ ಆಗುತ್ತೆ ವಿತ್ 3d10 4s2. ಸೊ ಈ ಸೀರೀಸ್ ಏನಿದೆ ಇದಕ್ಕೆ ನಾವು 3d ಟ್ರಾನ್ಸಿಷನ್ ಸೀರೀಸ್ ಅಂತ ಕರಿತೇವೆ. ಜಿಂಕ್ ಆದ ನಂತರ ನೆಕ್ಸ್ಟ್ ಗ್ಯಾಲಿಯಂ ಬರುತ್ತೆ, ಅಲ್ಲಿಂದ 4p ಆರ್ಬಿಟಲ್ಸ್ ಫಿಲ್ ಆಗುತ್ತೆ. ಈ ಪೀರಿಯಡ್ ಏನಿದೆ ಲಾಸ್ಟ್ ಕ್ರಿಪ್ಟಾನ್ ಅಲ್ಲಿ ಎಂಡ್ ಆಗುತ್ತೆ ವಿತ್ 4s2 4p6 ಕಾನ್ಫಿಗರೇಷನ್. ಸೊ ನೆಕ್ಸ್ಟ್ n=5 ಏನಿದೆ, ಇಟ್ ಸ್ಟಾರ್ಟ್ಸ್ ವಿತ್ ರುಬಿಡಿಯಂ. ಸೊ 5s1, ಸ್ಟ್ರಾನ್ಶಿಯಂ 5s2. ಸೊ ನೆಕ್ಸ್ಟ್ ಏನಿದೆ 4d ಆರ್ಬಿಟಲ್ಸ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಫೋರ್ 5p ಆರ್ಬಿಟಲ್ಸ್. ಸೊ ಇಲ್ಲಿ ನಿಮಗೆ ಎಟ್ರಿಯಂ ಇಂದ
ನೆಕ್ಸ್ಟ್ ನಿಮಗೆ ಜರ್ಕೋನಿಯಂ, ನಿಯೋಬಿಯಂ, ಮಾಲಿಬ್ಡಿನಮ್, ಹಾಗೆ ಕೊನೆಗೆ ಅದು ಕ್ಯಾಡ್ಮಿಯಂ ಅಲ್ಲಿ ಎಂಡ್ ಆಗುತ್ತೆ. ಡಿ ಆರ್ಬಿಟಲ್ಸ್ 4d10 5s 2 ಕಾನ್ಫಿಗರೇಷನ್ ಬರುತ್ತೆ. ಸೊ ಈ ಸೀರೀಸ್ ಏನಿದೆ ಇದಕ್ಕೆ ನಾವು 5d ಟ್ರಾನ್ಸಿಷನ್ ಸೀರೀಸ್ ಅಂತ ಕರಿತೇವೆ. ಇದಾದ ನಂತರ ಅಗೇನ್ 5p ಆರ್ಬಿಟಲ್ಸ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಇಂಡಿಯಂ. ಸೊ ಇಂಡಿಯಂ ಇಂದ ಸ್ಟಾರ್ಟ್ ಆಗುತ್ತೆ ಆ ಸೀರೀಸ್, ಕೊನೆಗೆ ನಿಮಗೆ ಕ್ಸೆನಾನ್ ಅಲ್ಲಿ ಏನಾಗುತ್ತೆ ಎಂಡ್ ಆಗುತ್ತೆ 5th ಪೀರಿಯಡ್. ಸೊ ನೆಕ್ಸ್ಟ್ 6th ಪೀರಿಯಡ್ ಬಂದ್ರೆ ನಿಮಗೆ ಇಲ್ಲಿ 6s ಆರ್ಬಿಟಲ್ ಫಿಲ್ ಆಗುವಂತ ಮುಖಾಂತರ ನಿಮಗೆ ಸೀರೀಸ್ ಸ್ಟಾರ್ಟ್ ಆಗುತ್ತೆ ವಿತ್ ಶೀಸಿಯಂ, ದೆನ್ ಬೇರಿಯಂ. ಸೊ ನೆಕ್ಸ್ಟ್ ಲ್ಯಾಂಥನಮ್ ಬರುತ್ತೆ. ಇದಾದ ನಂತರ ನಿಮಗೆ 4f ಆರ್ಬಿಟಲ್ಸ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಸಪರೇಟ್ ಸೀರೀಸ್ ಬರುತ್ತೆ ನೋಡಿ ಇಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಸೀರಿಯಂ 58 ಇಂದ ಲುಟೇಷಿಯಂ 71. ಸೊ 14 ಎಲಿಮೆಂಟ್ಸಿನ ಒಂದು ರೋ ಬರುತ್ತೆ. ಸೊ ಅದನ್ನ ನಾವು 4f ಇನ್ನರ್ ಟ್ರಾನ್ಸಿಷನ್ ಸೀರೀಸ್ ಅಥವಾ ಲ್ಯಾಂಥನಾಯ್ಡ್ ಸೀರೀಸ್ ಅಂತ ಕರಿತೇವೆ. ಸೊ ಹಾಗೆ ನೆಕ್ಸ್ಟ್ ಡಿ ಆರ್ಬಿಟಲ್ಸ್ ಇದೇ ತರ ಪ್ರೋಗ್ರೆಸಿವ್ ಆಗಿ ಫಿಲ್ ಆಗುತ್ತೆ ಹಾಫ್ನಿಯಂ ಇಂದ. ಸೊ ಆ ಸೀರೀಸು ಮರ್ಕ್ಯುರಿಯಲ್ಲಿ ಎಂಡ್ ಆಗುತ್ತೆ ವಿತ್ 5d10 6s2 ಕಾನ್ಫಿಗರೇಷನ್. ಸೊ ಅದಾದ ನಂತರ ನಿಮಗೆ 6p ಆರ್ಬಿಟಲ್ ಫಿಲ್ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಟೆಲ್ಯೂರಿಯಂ, ಅಂಡ್ ಆ ಸೀರೀಸ್ ಏನಿದೆ ಅದು ರೆಡಾನ್ ಅಲ್ಲಿ ಎಂಡ್ ಆಗುತ್ತೆ ವಿತ್ 6s2 6p6 ಕಾನ್ಫಿಗರೇಷನ್. ಸೊ ಇದೇ ತರ ಇಲ್ಲಿ ನಿಮಗೆ ನೆಕ್ಸ್ಟ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಪೀರಿಯಡ್ ಅಲ್ಲಿ n=7 ಪೀರಿಯಡ್ ಏನಿದೆ, ಸೊ ಫ್ರಾನ್ಸಿಯಂ ಇಂದ ಸ್ಟಾರ್ಟ್ ಆಗುತ್ತೆ ವಿತ್ 7s1 ಕಾನ್ಫಿಗರೇಷನ್. ನೆಕ್ಸ್ಟ್ ರೇಡಿಯಂ ಬರುತ್ತೆ. ಸೊ ಇದಾದ ನಂತರ ನಿಮಗೆ ಆಕ್ಟಿನಿಯಂ ಇದೆ. ಸೊ ಇದಾದ ನಂತರ ನಿಮಗೆ ಥೋರಿಯಂ ಇಂದ ನಿಮ್ಗೆ ಏನಾಗುತ್ತೆ 5f ಆರ್ಬಿಟಲ್ಸ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ ಸಪರೇಟ್ ಸೀರೀಸ್ ಬರುತ್ತೆ ಥೋರಿಯಂ 90 ಇಂದ ಲಾರೆನ್ಷಿಯಂ 103. ಸೊ ಇದನ್ನ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೇವೆ ಅಥವಾ 5f ಇನ್ನರ್ ಟ್ರಾನ್ಸಿಷನ್ ಸೀರೀಸ್ ಅಂತ ಕರಿತೇವೆ. ಸೊ ಅದಾದ ನಂತರ ನಮಗೆ ನೆಕ್ಸ್ಟ್ ಇಲ್ಲಿ ಡಿ ಆರ್ಬಿಟಲ್ಸ್ ಫಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ರುದರ್ಫೋರ್ಡಿಯಂ ಇಂದ. ಸೊ ಹಾಗೆ ಆ ಸೀರೀಸು ಆಕ್ಚುಲಿ ಆರ್ಗನೆಸಾನ್ ಅಲ್ಲಿ ಏನಾಗಬೇಕು ಎಂಡ್ ಆಗಬೇಕು. ಸೊ ಈ ಸೀರೀಸ್ ಏನಿದೆ ಅಥವಾ 7th ಪೀರಿಯಡ್ ಏನಿದೆ ಇಟ್ಸ್ ಇನ್ಕಂಪ್ಲೀಟ್ ಪೀರಿಯಡ್. ಬಟ್ ಥಿಯರಿಟಿಕಲ್ ಮ್ಯಾಕ್ಸಿಮಮ್ ಈಗ n=6 ಲೆವೆಲ್ ಅಲ್ಲಿ ನಿಮಗೆ ಟೋಟಲ್ 32 ಎಲಿಮೆಂಟ್ಸ್ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ 32 ಎಲಿಮೆಂಟ್ಸ್ ಬರಬೇಕು. ಸೊ ಈ ರೀತಿಯಾಗಿ ನಿಮಗೆ ಫಸ್ಟ್ ಪೀರಿಯಡ್ ಅಲ್ಲಿ 2 ಎಲಿಮೆಂಟು, ಸೆಕೆಂಡ್ ಪೀರಿಯಡ್ ಅಲ್ಲಿ 8, ಅದೇ ರೀತಿ 3ನೇ ಪೀರಿಯಡ್ ಅಲ್ಲಿ 8 ಎಲಿಮೆಂಟ್ಸು. ಸೊ ನೆಕ್ಸ್ಟ್ 4th ಪೀರಿಯಡ್ ಅಲ್ಲಿ 18, 5th ಅಲ್ಲಿ 18, 6 ಅಲ್ಲಿ 32, ಆಮೇಲೆ 7 ಅಲ್ಲಿ ಕೂಡ ನಿಮ್ಗೆ ಏನ್ ಬರಬೇಕು 32 ಎಲಿಮೆಂಟ್ಸ್ ಬರಬೇಕು. ಸೊ ಇದು ಗ್ರೂಪ್ ಪೀರಿಯಡ್ ವೈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯ್ತು. ಸೊ ಗ್ರೂಪ್ ವೈಸ್ ನೋಡಿದ್ರೆ ನಿಮ್ಗೆ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗ್ರೂಪ್ 1 ತಗೊಂಡ್ರೆ ನಿಮ್ಗೆ ಇಲ್ಲಿ ns1 ಕಾನ್ಫಿಗರೇಷನ್ ಬರುತ್ತೆ. ಅದೇ ರೀತಿ ಗ್ರೂಪ್ 2 ತಗೊಂಡ್ರೆ ನಿಮ್ಗೆ ns2 ಕಾನ್ಫಿಗರೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಅಂಡ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ S, P, D and F blocks. So ಇಲ್ಲಿ based on the type of orbitals being filled ನಾವೇನ್ ಮಾಡ್ತೇವೆ ಎಲಿಮೆಂಟ್ಸ್ ಅನ್ನ 4 ಮೇನ್ ಬ್ಲಾಕ್ಸ್ ಆಗಿ ವಿಂಗಡಣೆ ಮಾಡಿದ್ದೇವೆ. ಯಾವ್ದೆಲ್ಲ ಅಂತ ಹೇಳಿದ್ರೆ S ಬ್ಲಾಕ್, P ಬ್ಲಾಕ್, D ಬ್ಲಾಕ್ ಅಂಡ್ F ಬ್ಲಾಕ್. ಸೊ S ಬ್ಲಾಕ್ ಅಲ್ಲಿ ನಿಮ್ಗೆ ಗ್ರೂಪ್ 1 ಮತ್ತೆ ಗ್ರೂಪ್ 2 ಬರುತ್ತೆ. ನಿಮ್ಗೆ P ಬ್ಲಾಕ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಗ್ರೂಪ್ 13 ಟು ಗ್ರೂಪ್ 18 ಬರುತ್ತೆ. ಅದೇ ರೀತಿ ಡಿ ಬ್ಲಾಕ್ಸ್ ಅಲ್ಲಿ ನಿಮ್ಗೆ ಗ್ರೂಪ್ 3 ಇಂದ ನಿಮ್ಗೆ 12 ತನಕ ಏನ್ ಎಲಿಮೆಂಟ್ಸ್ ಬರುತ್ತೆ. ಸೊ ಅದನ್ನ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಹಾಗೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಲ್ಯಾಂಥನಾಯ್ಡ್ಸ್ ಮತ್ತೆ ಆಕ್ಟಿನಾಯ್ಡ್ಸ್ ಬರುತ್ತೆ. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಗ್ರೂಪ್ 1 ಮತ್ತೆ ಗ್ರೂಪ್ 2 ಅಲ್ಲಿ ಬರುವಂತ ಎಲಿಮೆಂಟ್ಸ್ ಏನಿದೆ ವಿತ್ ns1 ಕಾನ್ಫಿಗರೇಷನ್ ಅಂಡ್ ns2 ಕಾನ್ಫಿಗರೇಷನ್. ಸೊ ಅವುಗಳನ್ನ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಗ್ರೂಪ್ 1 ಏನಿದೆ ಅದನ್ನ ಅಲ್ಕಲಿ ಮೆಟಲ್ಸ್ ಅಂತ ಕರೆದ್ರೆ, ಗ್ರೂಪ್ 2 ಏನಿದೆ ಅದನ್ನ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೇವೆ. ಗ್ರೂಪ್ 1 and 2 ಎಲಿಮೆಂಟ್ಸ್ ವಿತ್ ns1 and ns2 ಕಾನ್ಫಿಗರೇಷನ್. So they lose the outermost electrons readily to form +1 ion in the case of alkali metals and +2 ions in the case of alkaline earth metals. So the metallic character and the reactivity increases as we go down the group. So important factor idu, metallic character ಮತ್ತೆ chemical reactivity ಏನಿದೆ down the group ಜಾಸ್ತಿ ಆಗ್ತಾ ಹೋಗುತ್ತೆ. And the compounds of the S block elements with the exception of those of lithium and beryllium, all others are predominantly ionic. So ಈ ಎಲಿಮೆಂಟ್ಸ್ ಏನಿದೆ they are
ಅಯಾನಿಕ್ ಇನ್ ನೇಚರ್, ಏನೇ ಕಾಂಪೌಂಡ್ ಗಳನ್ನ ಮಾಡಿದ್ರು ಅಯಾನಿಕ್ ಕಾಂಪೌಂಡ್ ಗಳನ್ನ ಮಾಡ್ಕೊಳ್ಳುತ್ತೆ, ಎಕ್ಸೆಪ್ಟ್ ಲಿಥಿಯಂ ಮತ್ತೆ ಬೆರಿಲಿಯಂ. ಸೊ ಲಿಥಿಯಂ ಮತ್ತೆ ಬೆರಿಲಿಯಂ ಏನಿದೆ, ಸೊ ಅವುಗಳು ಕೋವಲೆಂಟ್ ಕ್ಯಾರೆಕ್ಟರ್ ಇರುವಂತ ಕಾಂಪೌಂಡ್ ಗಳನ್ನ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಪಿ ಬ್ಲಾಕ್ ಎಲಿಮೆಂಟ್ಸ್, ಸೊ ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಿಮಗೆ ಗ್ರೂಪ್ 13 ಇಂದ ಗ್ರೂಪ್ 18 ತನಕ ಎಲಿಮೆಂಟ್ಸ್ ಏನ್ ಬರುತ್ತೆ ಅದಿಷ್ಟು ಎಲ್ಲಿ ಬರುವಂತದ್ದು ಪಿ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ, ಇಟ್ ಈಸ್ NS2 NP1 to 6, NP1 to 6. ಸೊ ಇಲ್ಲಿ ಗ್ರೂಪ್ 13, ಸೊ ಇದಕ್ಕೆ ಬೋರಾನ್ ಫ್ಯಾಮಿಲಿ ಅಂತ ಕರೀತಾರೆ. ಸೊ ಇದರಲ್ಲಿ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಟೆಲ್ಯೂರಿಯಂ ಮತ್ತೆ ನೈಹೋನಿಯಂ ಬರುತ್ತೆ. ಅದೇ ರೀತಿ ಗ್ರೂಪ್ 14 ಏನಿದೆ ಇದನ್ನ ಕಾರ್ಬನ್ ಫ್ಯಾಮಿಲಿ ಅಂತ ಕರಿತೇವೆ. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಅಂಡ್ ಫ್ಲಿರೋವಿಯಂ ಬರುತ್ತೆ. ಗ್ರೂಪ್ 15 ನಿಕ್ಟೋಜನ್ಸ್. ಸೊ ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಮತ್ತೆ ಮಾಸ್ಕೋವಿಯಂ ಬರುತ್ತೆ. ಗ್ರೂಪ್ 16, ಸೊ ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಚಾಲ್ಕೋಜನ್ಸ್. ಸೊ ಇಲ್ಲಿ ನಿಮಗೆ ಮೆಂಬರ್ಸ್ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆಲ್ಯೂರಿಯಂ, ಪೊಲೋನಿಯಂ ಮತ್ತೆ ಲಿವರ್ಮೋರಿಯಂ ಬರುತ್ತೆ. ಗ್ರೂಪ್ 17, ಸೊ ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಹ್ಯಾಲೋಜನ್ಸ್. ಸೊ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, iodine, astatine and tennessine are the group members. Group 18, they are called as noble gases. So members are helium, neon, argon, krypton, xenon, radon and oganesson. So properties ಗೆ ಬಂದ್ರೆ ಇಲ್ಲಿ ನೋಬಲ್ ಗ್ಯಾಸಸ್ ಅಂತ ಬರುತ್ತೆ ಗ್ರೂಪ್ 18 ಎಲಿಮೆಂಟ್ಸ್. ಸೊ ನೋಬಲ್ ಗ್ಯಾಸಸ್ ಆರ್ ಕೆಮಿಕಲಿ ಇನರ್ಟ್ ಆಗಿರುತ್ತೆ ಬಿಕಾಸ್ ಆಫ್ ಕಂಪ್ಲೀಟ್ ಆಕ್ಟೇಟ್ ಸ್ಟ್ರಕ್ಚರ್ NS2 NP6 ಕಾನ್ಫಿಗರೇಷನ್ ಇರೋದ್ರಿಂದ ಇಲ್ಲಿ ನಿಮಗೆ ಕೆಮಿಕಲಿ ಅವು ಇನರ್ಟ್ ಆಗಿರುತ್ತೆ. ಸೊ ಹ್ಯಾಲೋಜನ್ಸ್ have highly negative electron gain enthalpies and readily add one electrons. Halogens and group 16 elements, 16 and 17 elements, they readily add electrons, 1 or 2 electrons, so that they become anions. So readily ಏನಾಗುತ್ತೆ anion ಆಗುತ್ತೆ. ಸೊ ಇಲ್ಲಿ ನಿಮಗೆ ಸ್ಟೇಬಲ್ ಆಕ್ಟೇಟ್ ಬರುತ್ತೆ, ಯಾಕಂತ ಹೇಳಿದ್ರೆ 16 ಮತ್ತೆ 17 ನಂತರ ಗ್ರೂಪ್ 18 ಏನ್ ಬರುತ್ತೆ, ಸೊ ಅಲ್ಲಿಯ ಕಾನ್ಫಿಗರೇಷನ್ ಈ ಎಲಿಮೆಂಟ್ಸ್ ಗೆ ಬರುತ್ತೆ ಅಪಾನ್ ರಿಸೀವಿಂಗ್ electrons. So the non-metallic character increases as we move from left to right across the period. Metallic character increases as we go down the group. So ಈ ವೇರಿಯೇಷನ್ ಏನಿದೆ, ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ as we move from left to right across the period. ಸೊ ಲೆಫ್ಟ್ ಅಲ್ಲಿ ಇರುವಂತದ್ದು ಮೆಟಾಲಿಕ್, ರೈಟ್ ಗೆ ಹೋಗ್ತಾ ಹೋದಾಗೆ ಮೆಟಾಲಿಕ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋಗುತ್ತೆ, ನಾನ್ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. Next to D block elements. D block elements. So these are the elements of group 3 to group 12, which will be present at the center of the periodic table. So periodic table na center alli baruvanta elements adanna ನಾವು D block elements anta kariteve. So these are characterized by the filling of inner d orbitals by the electrons. So inner d orbitals ಏನಿದೆ ಅದು ಫಿಲ್ ಆಗುವ ಮುಖಾಂತರ ಏನಾಗುತ್ತೆ ಈ ಸೀರೀಸ್ ನಮಗೆ ಬರುವಂತದ್ದು. ಸೊ ಇಲ್ಲಿ these elements have the general outer electronic configuration of n-1 d1 to 10 ns1 to 2, except for palladium where its electronic configuration is 4d10 5s0. ಪ್ರಾಪರ್ಟೀಸ್. ಸೊ ಇಲ್ಲಿ ಪ್ರಾಪರ್ಟೀಸ್ ಅಂತ ಬಂದಾಗ ಡಿ ಬ್ಲಾಕ್ ಎಲಿಮೆಂಟ್ಸ್ ದೇ ಆರ್ ಮೆಟಲ್ಸ್. ದೇ ಮೋಸ್ಟ್ಲಿ ಫಾರ್ಮ್ ಕಲರ್ಡ್ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೇ ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೊ ಬೇರೆ ಬೇರೆ ರೀತಿಯಾದಂತಹ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುವಂತ ಪಾಸಿಬಿಲಿಟಿ ಇರುತ್ತೆ. ಆಮೇಲೆ ದೇ ಶೋ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನ ಎಕ್ಸಿಬಿಟ್ ಮಾಡುತ್ತೆ. ಅಂಡ್ ಆಫನ್ಲಿ ದೇ ಯೂಸ್ಡ್ ಆಸ್ catalyst. So catalyst ಆಗಿ ನಾವು ಅದನ್ನ ಏನ್ ಮಾಡ್ತೇವೆ ಯೂಸ್ ಮಾಡ್ತೇವೆ. So zinc, cadmium and mercury which have the electronic configuration of n-1
D10 NS2 configuration, so do not show most of the properties of transition elements. So ಹಾಗಾಗಿ ಈ ತರ ಎಲಿಮೆಂಟ್ಸ್ ಏನಿದೆ, ಸೊ ಇವುಗಳನ್ನ ನಾವು ಸೂಡೋ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಸೊ ದೇ ಆರ್ ಕಾಲ್ಡ್ ಆಸ್ pseudo transition elements, zinc, cadmium and mercury. Then comes f block elements. So f block elements ಇಲ್ಲಿ ನಿಮಗೆ f orbitals ಏನಿದೆ progressively fill ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಎರಡು ಇಂಪಾರ್ಟೆಂಟ್ ಸೀರೀಸ್ ಬರುತ್ತೆ. 4f inner transition series, ಅದನ್ನ ನಾವು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಹಾಗೆ 5f inner transition series, ಸೊ ಅದನ್ನ ನಾವು actinoids ಅಂತ ಕರಿತೇವೆ. So F block elements comprises lanthanoids starting from cerium 58 to lutetium 71, and actinoids starting from thorium 90 to the lawrencium 103. So they are characterized by the outer electronic configuration n-2 f1 to 14, n-1 d0 to 1 and ns2. The last electron added to each element is filled in f orbital. So ಹಾಗಾಗಿ ಇದನ್ನ ನಾವು f block elements ಅಂತ ಕರಿತೇವೆ. So they are also called as inner transition series ಅಥವಾ inner transition elements. So ಏನೇನ್ ಪ್ರಾಪರ್ಟೀಸ್ ಇದೆ? So they are all metals. So ಇವೆಲ್ಲ ಏನು ಮೆಟಲ್ಸ್ ಆಗಿರುತ್ತೆ. The chemistry of the early actinoids is more complicated than the corresponding lanthanoids due to the large number of oxidation states possible for actinoids. So actinoids ಗೆ ನಿಮಗೆ large number of oxidation states possible ಇದೆ. ಹಾಗಾಗಿ ಅವುಗಳ ಕೆಮಿಸ್ಟ್ರಿ ಏನಿದೆ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಆಗಿದೆ. ಆಮೇಲೆ actinoid elements are radioactive. So actinoids ಏನಿದೆ ಇವೆಲ್ಲವೂ ರೇಡಿಯೋ ಆಕ್ಟಿವ್ ಆಗಿರುತ್ತೆ. ಆಮೇಲೆ the elements after uranium are called as transuranium elements. ಯುರೇನಿಯಂ ನ ನಂತರ ಬರುವಂತ ಎಲಿಮೆಂಟ್ಸ್ ಏನಿದೆ ಅವುಗಳನ್ನ transuranium elements ಅಂತ ಕರಿತೇವೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಬರುತ್ತೆ ಪ್ರಾಪರ್ಟಿ ಆಧಾರದ ಮೇಲೆ, ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್. ಸೊ ಮೊದಲಿಗೆ ಮೆಟಲ್ಸ್ ಗೆ ಬರುವ ಮೆಟಲ್ಸ್. So metals, it comprises more than 78% of all known elements. So periodic table ತೆಗೆದು ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಅರೌಂಡ್ 78% ಏನು ಕಾಣಿಸುತ್ತೆ, ಮೆಟಲ್ಸ್ ಕಾಣಿಸುತ್ತೆ. ನಿಮಗೆ ಲೆಫ್ಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇವುಗಳು ಬರ್ತವೆ. ಸೊ ಮೆಟಲ್ಸ್ ಆರ್ ಯೂಶುವಲಿ ಸಾಲಿಡ್ಸ್ ಎಟ್ ರೂಮ್ ಟೆಂಪರೇಚರ್. ಮರ್ಕ್ಯೂರಿ ಒಂದು ಎಕ್ಸೆಪ್ಷನ್ ಆಗಿದೆ. ಸೊ ಮರ್ಕ್ಯೂರಿ ಇಸ್ ಅ ಲಿಕ್ವಿಡ್ ಮೆಟಲ್. ಸೊ ಮೆಟಲ್ಸ್ ಯೂಶುವಲಿ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ಗ್ಯಾಲಿಯಂ ಮತ್ತೆ ಶೀಸಿಯಂ ಎಕ್ಸೆಪ್ಷನ್. ಸೊ ಅದಕ್ಕೆ ನಿಮಗೆ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಬರುತ್ತೆ, ಅರೌಂಡ್ 303 ಕೆಲ್ವಿನ್ ಮತ್ತೆ 302 ಕೆಲ್ವಿನ್ ರೆಸ್ಪೆಕ್ಟಿವ್ಲಿ. ಅಂಡ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಮೆಟಲ್ಸ್ ಅಂದ ತಕ್ಷಣ ಅವುಗಳಿಗೆ ಏನಿರುತ್ತೆ, ಇರುತ್ತೆ. ಹೀಟ್ ಅನ್ನು ನಾವೇನ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ, ಅಥವಾ ಎಲೆಕ್ಟ್ರಿಸಿಟಿಯನ್ನು ತಮ್ಮ ಮೂಲಕ ಹರಿಯೇ ಬಿಡ್ತವೆ. ಮತ್ತೆ ಮೆಟಲ್ಸ್ ಆರ್ ಮ್ಯಾಲಿಯೇಬಲ್ ಅಂಡ್ ಡಕ್ಟೈಲ್. ಸೊ ಮ್ಯಾಲಿಯಬಿಲಿಟಿ ಮತ್ತೆ ಡಕ್ಟಿಲಿಟಿ ಅಂತ ಬರುತ್ತೆ. ಏನು ಮ್ಯಾಲಿಯಬಿಲಿಟಿ ಅಂತ ಹೇಳಿದ್ರೆ, ಸೊ ಮೆಟಲ್ಸ್ ಏನಿದೆ ದೇ ಕ್ಯಾನ್ ಬಿ ಹ್ಯಾಮರ್ಡ್ ಇನ್ ಟು ಶೀಟ್ಸ್. ಸೊ ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಮ್ಯಾಲಿಯಬಿಲಿಟಿ. ಇನ್ನೊಂದು ಡಕ್ಟಿಲಿಟಿ. ಡಕ್ಟಿಲಿಟಿ ಮೀನ್ಸ್ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಅದನ್ನು ನೀವು ವೈರ್ ತರ ಏನ್ ಮಾಡಬಹುದು, ಎಳಿಬಹುದು. ಸೊ ಆ ಪ್ರಾಪರ್ಟಿ ಏನಿದೆ ಅದಕ್ಕೆ ಡಕ್ಟಿಲಿಟಿ ಅಂತ ಕರಿತೇವೆ. ನೆಕ್ಸ್ಟ್ ನಾನ್ ಮೆಟಲ್ಸ್. Non-metals are usually solids or gases at room temperature with low melting and boiling points. ಇಲ್ಲಿ ನಿಮಗೆ ಬೋರಾನ್ ಮತ್ತೆ ಕಾರ್ಬನ್ ಏನಿದೆ ಅವುಗಳು ಎಕ್ಸೆಪ್ಷನ್ ಆಗಿರುತ್ತೆ. ಅವುಗಳ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾನ್ ಮೆಟಲ್ಸ್ ಏನಿದೆ ನಿಮಗೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆಲ್ಮೋಸ್ಟ್ ಟಾಪ್ ರೈಟ್ ಅಲ್ಲಿ ಬರುತ್ತೆ. ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮೋಸ್ಟ್ ನಾನ್ ಮೆಟಾಲಿಕ್ ಸಾಲಿಡ್ಸ್ ಆರ್ ಬ್ರಿಟಲ್ and they are neither malleable nor ductile. So these are the properties of non-metals. So next we have metalloids. Metalloids in periodic table there are some elements which exhibit both the properties of metals and non-metals. So ಅವುಗಳನ್ನು ನಾವು metalloids ಅಂತ ಕರಿತೇವೆ.
So the elements which shows properties that are characteristic of both metals and non-metals are called as metalloids. Example: silicon, germanium, arsenic, antimony and tellurium. So ಇವೆಲ್ಲ ಏನು metalloids ಆಗಿರುತ್ತೆ. In a period, metallic property decreases from left to right and non-metallic character increases from left to right. So ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಸರಿಯಾಗಿ. ಮೆಟಾಲಿಕ್ ಪ್ರಾಪರ್ಟಿ ಏನಿದೆ ಲೆಫ್ಟ್ ಟು ರೈಟ್ ಹೋದ್ರೆ ನಿಮಗೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ವೈಸ್ ವರ್ಸ. ಈಗ ಆನ್ ಮೂವಿಂಗ್ ಡೌನ್ ಎ ಗ್ರೂಪ್, ಮೆಟಾಲಿಕ್ ಪ್ರಾಪರ್ಟಿ increases and non-metallic property decreases. So next, periodic trends in properties of elements. So ಇಲ್ಲಿ trends in physical properties ಅನ್ನ ಮೊದಲಿಗೆ ತಗೊಳ್ಳುವ. ಮೊದಲಿಗೆ atomic radius ಇದೆ, then we have ionic radius, ionization enthalpy, electron gain enthalpy and electronegativity. So first, atomic radius. So ಒಂದು atom in a radius, atomic radius. So ಇದನ್ನ ನಾವು ಎಕ್ಸಾಕ್ಟ್ ಆಗಿ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಆಟಮ್ ಅಂದ್ರೆ ಅದಕ್ಕೇನೋ ಒಂದು ಕರೆಕ್ಟ್ ಆದಂತ ಬೌಂಡ್ರಿ ಇರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ ಇಂದ ನಾವೇನ್ ಮಾಡ್ಬೇಕಾಗತ್ತೆ, ಅಟಾಮಿಕ್ ರೇಡಿಯಸ್ ಅನ್ನ ಹೇಳ್ಬೇಕಾಗತ್ತೆ. ಸೊ ಇನ್ ಕೇಸ್ ಆಫ್ ನಾನ್ ಮೆಟಲ್ಸ್ ನಾವೇನ್ ಮಾಡ್ತೀವಿ, ಕೋವಲೆಂಟ್ ರೇಡಿಯಸ್ ಅನ್ನ ಡಿಫೈನ್ ಮಾಡ್ತೇವೆ. ಕೋವಲೆಂಟ್ ರೇಡಿಯಸ್, ಸೊ ಇಟ್ ಈಸ್ 1/2 the distance between the center of nuclei of two covalently bonded atoms in a molecule. So covalently bonded atoms ಏನಿರುತ್ತೆ, ಸೊ ಅವುಗಳ ಸೆಂಟರ್ ಅಥವಾ ನ್ಯೂಕ್ಲಿಯಸ್ ಇಂದ ಏನ್ ಡಿಸ್ಟೆನ್ಸ್ ಇರುತ್ತೆ ಅದರ ಅರ್ಧದಷ್ಟು ಡಿಸ್ಟೆನ್ಸ್ ಅನ್ನ ನಾವು ಕೋವಲೆಂಟ್ ರೇಡಿಯಸ್ ಅಂತ ತಗೋಬಹುದು. ಇಲ್ಲಿ ನೋಡಿ, ಈಗ ಇಲ್ಲಿ ಎರಡು ಆಟಮ್ಗಳು ಕೋವಲೆಂಟ್ ಬಾಂಡ್ ಇಂದ ಬಂಧಿತಾಗಿದೆ. ಸೊ ಇಲ್ಲಿ ಅವೆರಡರ ನ್ಯೂಕ್ಲಿಯಸ್ಸಿನ ಡಿಸ್ಟೆನ್ಸ್ ಏನಿದೆ ಅದನ್ನ ಡಿ ಅಂತ ಬರೆದಿದ್ದಾರೆ. ಸೊ ಅದರ ಎಕ್ಸಾಕ್ಟ್ ಹಾಫ್ ಡಿಸ್ಟೆನ್ಸ್ ಏನಿರುತ್ತೆ ಅದು ಇದರ ಕೋವಲೆಂಟ್ ರೇಡಿಯಸ್ ಆಗಿರುತ್ತೆ. ಸೊ ನೆಕ್ಸ್ಟ್, ಮೆಟಲ್ಸ್ ಅಲ್ಲಿ ನಾವು ನಾರ್ಮಲ್ ಹೇಳುವಂತದ್ದು ಮೆಟಾಲಿಕ್ ರೇಡಿಯಸ್. ಸೊ ಮೆಟಾಲಿಕ್ ರೇಡಿಯಸ್ ಇಟ್ ಇಸ್ ಟೇಕನ್ ಆಸ್ ಹಾಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಸಪರೇಟಿಂಗ್ ದಿ ಮೆಟಲ್ ಕೋರ್ಸ್ ಇನ್ ದಿ ಮೆಟಾಲಿಕ್ ಕ್ರಿಸ್ಟಲ್. ಸೊ ಮೆಟಾಲಿಕ್ ಕ್ರಿಸ್ಟಲ್ ಇರುವಂತ ಎರಡು ಮೆಟಾಲಿಕ್ ಕೋರ್ಸ್ ನಡುವಿನ ಡಿಸ್ಟೆನ್ಸ್ ಏನಿದೆ ಅದರ ಅರ್ಧದಷ್ಟು ದೂರ ಏನಿದೆ, ಸೊ ಅದನ್ನ ನಾವು ಮೆಟಾಲಿಕ್ ರೇಡಿಯಸ್ ಅಂತ ಕರಿತೇವೆ. ಸೊ ಯು ಕ್ಯಾನ್ ಸಿ, ಸೊ ಇಲ್ಲಿ ಎರಡು ಮೆಟಾಲಿಕ್ ಕೋರ್ಸ್ ಏನಿದೆ ಅವುಗಳ ಡಿಸ್ಟೆನ್ಸ್ ಅನ್ನ ಡಿ ಅಂತ ತಗೊಂಡಿದ್ದಾರೆ. ಆ ಡಿ ಯ ಅರ್ಧದಷ್ಟು ಏನಿದೆ ಅದನ್ನ ನಾವು ಮೆಟಾಲಿಕ್ ರೇಡಿಯಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್, ವ್ಯಾನ್ ಡರ್ ವಾಲ್ಸ್ ರೇಡಿಯಸ್. ಸೊ ಇಟ್ ಈಸ್ the 1/2 the internuclear distance between two similar adjacent non-bonded atoms of two neighboring molecules of the same substance in the solid state. So ಇಲ್ಲಿ ನೋಡಿ, ಎರಡು ಮಾಲಿಕ್ಯೂಲ್ಸ್ ಇರುತ್ತೆ, ಸಿಮಿಲರ್ ಮಾಲಿಕ್ಯೂಲ್, ಸೇಮ್ ಸಬ್ಸ್ಟೆನ್ಸ್ ಇನ ಎರಡು ಮಾಲಿಕ್ಯೂಲ್. ಆ ಮಾಲಿಕ್ಯೂಲಿನ ಎರಡು ಅಡ್ಜಸೆಂಟ್ ಆಟಮ್ಸ್ ಏನಿರುತ್ತೆ ಅವುಗಳ ಸೆಂಟರ್ ಇಂದ ಡಿಸ್ಟೆನ್ಸ್ ತಗೊಂಡು ಅದರ ಅರ್ಧದಷ್ಟು ಡಿಸ್ಟೆನ್ಸ್ ಅನ್ನ ನಾವು ವಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಕನ್ಸಿಡರ್ ಮಾಡ್ತೇವೆ. ವಾನ್ ಡರ್ ವಾಲ್ಸ್ ರೇಡಿಯಸ್. ಸೊ ನೆಕ್ಸ್ಟ್, ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯಸ್ ಇನ್ ದಿ ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಟಾಮಿಕ್ ರೇಡಿಯಸ್ ಯಾವ ರೀತಿ ವೇರಿ ಆಗುತ್ತೆ. ದಿ ಅಟಾಮಿಕ್ ಸೈಜ್ ಜನರಲಿ ಡಿಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್ ಆಸ್ ಅಟಾಮಿಕ್ ನಂಬರ್ increases. ಸೊ ಒಂದು ಪೀರಿಯಡ್ ಅಲ್ಲಿ ನೀವು ಲೆಫ್ಟ್ ಟು ರೈಟ್ ಗೆ ಹೋದ್ರೆ ಏನಾಗ್ತಾ ಹೋಗುತ್ತೆ, ಅಟಾಮಿಕ್ ಸೈಜ್ ಗೋಸ್ ಆನ್ ಡಿಕ್ರೀಸಸ್. ಸೊ ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಕಾರಣ ಏನು? ಸೊ ನೀವು ಒಂದು ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಹೋಗ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ನಿಮಗೆ ನ್ಯೂಕ್ಲಿಯರ್ ಚಾರ್ಜ್ ಪ್ರತಿ ಎಲಿಮೆಂಟಿಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಾಗ ಬಟ್ ನೀವು ಎಲೆಕ್ಟ್ರಾನ್ಸ್ ಅನ್ನ ಸೇಮ್ ಪ್ರಿನ್ಸಿಪಲ್ ಲೆವೆಲ್ ಅಲ್ಲೇ ಆಡ್ ಮಾಡ್ತಾ ಇದ್ದೀರಿ. ಹಾಗಾಗಿ ಆ ಎಲೆಕ್ಟ್ರಾನ್ ನ ಮೇಲೆ ನ್ಯೂಕ್ಲಿಯಸ್ಸಿನ ಪ್ರಭಾವ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಆಟಮ್ ಏನಾಗ್ತಾ ಹೋಗುತ್ತೆ, ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ವಿದಿನ್ ಅ ಫ್ಯಾಮಿಲಿ ಆರ್ ವರ್ಟಿಕಲ್ ಕಾಲಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್, ದಿ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ರೆಗ್ಯುಲರ್ಲಿ ವಿತ್ ಅಟಾಮಿಕ್ ನಂಬರ್. ಸೊ ನೀವು ಒಂದು ಗ್ರೂಪ್ ಅಲ್ಲಿ ಡಿಸೆಂಡ್ ಆದ್ರೆ ಟಾಪ್ ಟು ಬಾಟಮ್ ಹೋಗ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಯಾಕಂದ್ರೆ
ಪ್ರತಿ ಹಂತದಲ್ಲೂ ನೀವು ಹಾಕುವಂತ ಇಲೆಕ್ಟ್ರಾನ್ ಎಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಪ್ರಿನ್ಸಿಪಾಲ್ ಲೆವೆಲ್ಗೆ ಹೋಗುತ್ತೆ. ಸೊ ಹಾಗಾಗಿ ನ್ಯೂಕ್ಲಿಯಸ್ಸಿನ ಪ್ರಭಾವ ಏನಿದೆ ಆ ಕೊನೆಯ ಇಲೆಕ್ಟ್ರಾನ್ ಅಥವಾ ವ್ಯಾಲೆನ್ಸ್ ಶೆಲ್ ಮೇಲೆ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ಇಂಟರ್ವೇನಿಂಗ್ ಇಲೆಕ್ಟ್ರಾನ್ಸ್ ಏನಿದೆ ಸೊ ಅವುಗಳು ನ್ಯೂಕ್ಲಿಯರ್ ಚಾರ್ಜ್ ಅನ್ನು ಏನ್ ಮಾಡುತ್ತೆ, ಶೀಲ್ಡ್ ಮಾಡುತ್ತೆ. ಹಾಗೆ ಆ ವ್ಯಾಲೆನ್ಸ್ ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ ಇಂದ ತುಂಬಾ ದೂರ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ನ್ಯೂಕ್ಲಿಯಸ್ಸಿನ ಪ್ರಭಾವ ಇಲೆಕ್ಟ್ರಾನ್ ಮೇಲೆ ಕಡಿಮೆ ಆಗಿ ಆಟಮ್ ಏನಾಗ್ತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಅಟಾಮಿಕ್ ರೇಡಿಯಸ್ ವರ್ಸಸ್ ಅಟಾಮಿಕ್ ನಂಬರ್, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತೆ ಫ್ಲೋರಿನಿಕ್ ಪ್ಲಾಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಈ ಕಡೆ ನೋಡ್ಬೋದು ನೀವು ಹ್ಯಾಲಜನ್ಸಿಗೂ ಕೂಡ ಪ್ಲಾಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ದ ವೇರಿಯೇಷನ್. ಸೊ ಇಲ್ಲಿ ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗ್ತಾ ಹೋಗಿದೆ, ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಅದೇ ನೀವು ಟಾಪ್ ಟು ಬಾಟಮ್ ಬಂದ್ರೆ ಈಗ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಸೊ ಗ್ರೂಪ್ 17 ಅಲ್ಲಿ ಟಾಪ್ ಟು ನೀವು ಬಾಟಮ್ ಬಂದ್ರೆ ಏನಾಗ್ತಾ ಇದೆ, ಸೈಜು ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅಯಾನಿಕ್ ರೇಡಿಯೈ. ಅಯಾನಿಕ್ ರೇಡಿಯೈ, ಸೊ ಇಲ್ಲಿ ಎರಡು ತರ ಅಯಾನ್ಸ್ ಬರುತ್ತೆ, ಕ್ಯಾಟಯಾನ್ ಮತ್ತೆ ಆನಯಾನ್. ಸೊ ಒಂದು ಪೇರೆಂಟ್ ಆಟಮ್ ಏನಿದೆ ಅದಕ್ಕೆ ಒಂದು ಇಲೆಕ್ಟ್ರಾನ್ ಕೊಟ್ಟಾಗ ನೀವೇನಾಗುತ್ತೆ, ಅದು ಆನಯಾನ್ ಆಗುತ್ತೆ. ಒಂದು ಪೇರೆಂಟ್ ಆಟಮ್ ಇಂದ ನೀವು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದ್ರೆ ನಿಮ್ಗೆ ಕ್ಯಾಟಯಾನ್ ಬರುತ್ತೆ. ಸೊ ಇಲ್ಲಿ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಆಲ್ ದ ಆನಯಾನ್ಸ್ ಆರ್ ಲಾರ್ಜರ್ ದ್ಯಾನ್ ದೇಯರ್ ಪೇರೆಂಟ್ ಆಟಮ್ಸ್. ಸೊ ಪೇರೆಂಟ್ ಆಟಮ್ಗಿಂತ ಅವುಗಳ ಆನಯನ್ ಯಾವಾಗಲೂ ಏನಾಗಿರುತ್ತೆ, ಬಿಗ್ಗರ್ ಆಗಿರುತ್ತೆ. ಸೊ ವಾಟ್ ಕುಡ್ ಬಿ ದ ರೀಸನ್? ಸೊ ಪೇರೆಂಟ್ ಆಟಮ್ಗೆ ನೀವು ಇಲೆಕ್ಟ್ರಾನ್ ಹಾಕಿದಾಗ ಏನಾಗುತ್ತೆ, ಇಲೆಕ್ಟ್ರಾನ್ ನ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಹಾಗಾಗಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ಅಯಾನ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. So the addition of one or more electrons would result in increased repulsion among the electrons and a decrease in effective nuclear charge ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆಟಮು ಅಯಾನ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದೇ ರೀತಿ ದ ಕ್ಯಾಟಯಾನ್ಸ್ ಆರ್ ಸ್ಮಾಲರ್ ದ್ಯಾನ್ ದೇಯರ್ ಪೇರೆಂಟ್ ಆಟಮ್. ಸೊ ಪೇರೆಂಟ್ ಆಟಮ್ಗಿಂತ ಯಾವಾಗಲೂ ಕ್ಯಾಟಯಾನ್ಸ್ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಇದು ಕಾರಣ ಏನು? ಸೊ ಪೇರೆಂಟ್ ಆಟಮ್ ಇಂದ ನೀವು ಇಲೆಕ್ಟ್ರಾನ್ ನ ತೆಗೆದಾಗ ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇರುತ್ತೆ, ಬಟ್ ಇಲೆಕ್ಟ್ರಾನ್ಗಳ ಸಂಖ್ಯೆ ಈಗ ಕಡಿಮೆ ಆಯ್ತು. ಸೊ ಹಾಗಾಗಿ ನ್ಯೂಕ್ಲಿಯಸ್ ನ ಪ್ರಭಾವ ಏನಾಗುತ್ತೆ, ಈಗ ಜಾಸ್ತಿ ಆಗುತ್ತೆ ಇಲೆಕ್ಟ್ರಾನ್ ಮೇಲೆ. ಹಾಗಾಗಿ ಆ ಅಯಾನ್ ಏನಾಗುತ್ತೆ, ಚಿಕ್ಕದಾಗುತ್ತೆ. So it has fewer electrons while its nuclear charge remains the same, and hence effective nuclear charge is greater in cation than its parent atom. So next important aspect ಇಲ್ಲಿ isoelectronic species. Isoelectronic species. So ಏನು isoelectronic species ಅಂತ ಹೇಳಿದ್ರೆ, so these are the chemical species having same number of electrons. So different species having same number of electrons are called as isoelectronic species. The cation ಇಲ್ಲಿ ಈ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಲ್ಲಿ ನೀವೇನ್ ಮಾಡಬಹುದು, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನೀವು ಅವುಗಳ ಸೈಜ್ ಅನ್ನ ಪ್ರೆಡಿಕ್ಟ್ ಮಾಡಬಹುದು. ಸೊ ಇಲ್ಲಿ ದ ಕ್ಯಾಟಯಾನ್ ವಿತ್ ಗ್ರೇಟರ್ ಪಾಸಿಟಿವ್ ಚಾರ್ಜ್ ವಿಲ್ ಹ್ಯಾವ್ ಸ್ಮಾಲರ್ ರೇಡಿಯಸ್ ಅಂಡ್ ಆನಯಾನ್ ವಿತ್ ಗ್ರೇಟರ್ ನೆಗೆಟಿವ್ ಚಾರ್ಜ್ ವಿಲ್ ಬಿ ಹ್ಯಾವಿಂಗ್ ದ ಲಾರ್ಜರ್ ರೇಡಿಯಸ್. ಸೊ ಈ ಎರಡು ಪಾಯಿಂಟ್ಸ್ ಅನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಇದ್ರ ಮೇಲೆ ಕ್ವಶನ್ಗಳು ಬರ್ತವೆ. ಒಂದು ಎಕ್ಸಾಂಪಲ್ ನೋಡಿ, O2 minus F minus ನಿಯಾನ್ Na+, Mg2+ and Al3+. ಸೊ ಇಲ್ಲಿ ಎಲ್ಲವೂ ಕೂಡ ಏನು ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್, ಬಿಕಾಸ್ ಆಲ್ ಆಫ್ ದೆಮ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎಲ್ಲದರಲ್ಲೂ ನಿಮಗೆ ಇಲ್ಲಿ 10 ಎಲೆಕ್ಟ್ರಾನ್ಸ್ ಇದೆ. O2 ಮೈನಸ್ ಆಕ್ಸಿಜನ್ 8 ಎಲೆಕ್ಟ್ರಾನ್ ಇದೆ, ಪ್ಲಸ್ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ 10 ಆಯ್ತು. ಅದೇ ರೀತಿ ಫ್ಲೂರಿನ್ ಅಟಾಮಿಕ್ ನಂಬರ್ 9 ಎಲೆಕ್ಟ್ರಾನ್ಸ್, ಒಂದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಎಕ್ಸ್ಟ್ರಾ ಎಲೆಕ್ಟ್ರಾನ್ 10. ಸೊ ಅದೇ ರೀತಿ ಇಲ್ಲಿ ಎಲ್ಲಾ ಕೇಸಲ್ಲೂ ನಿಮಗೆ 10 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಹಾಗಾಗಿ ಇವುಗಳ ನೀವು ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಯಾನಿಕ್ ಸೈಜ್ ಅಲ್ಲಿ ಬರ್ದಾಗ ಆನಯಾನ್ ವಿತ್ ಗ್ರೇಟರ್ ನೆಗೆಟಿವ್ ಚಾರ್ಜ್ ಏನಿದೆ ಸೊ ಅದು ಮೊದಲು ಬರುತ್ತೆ. ಕ್ಯಾಟಯಾನ್ ವಿತ್ ಗ್ರೇಟರ್ ಪಾಸಿಟಿವ್ ಚಾರ್ಜ್ ಏನಿದೆ ಅದು ಕೊನೆಗೆ ಬರುತ್ತೆ, ಅದು ತುಂಬಾ ಚಿಕ್ಕದಾಗಿರುತ್ತೆ. ಸೊ ನೆಕ್ಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ, ಸೊ ಏನಿದು ಅಯೋನೈಸೇಷನ್ ಎಂಥಾಲ್ಪಿ? ಸೊ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ನಥಿಂಗ್ ಬಟ್ it is the amount of energy required to remove an electron from the isolated gaseous neutral atom.
ಒಂದು ಐಸೋಲೇಟೆಡ್ ಗೇಷಿಯಸ್ ನ್ಯೂಟ್ರಲ್ ಆಟಮ್ ಇಂದ ಅದು ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ಆ ಗ್ರೌಂಡ್ ಸ್ಟೇಟ್ ಅಲ್ಲಿ ನೀವು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದ್ರೆ ಅದಕ್ಕೆ ಎಷ್ಟು ಎನರ್ಜಿಯನ್ನ ಸ್ಪೇರ್ ಮಾಡಬೇಕಾಗತ್ತೆ? ಅದೇ ಅಯೋನೈಸೇಷನ್ ಎಂಥಾಲ್ಪಿ ಆಗಿರುತ್ತೆ. ಇಲ್ಲಿ ನೋಡಿ, ಎಕ್ಸ್ ಗ್ಯಾಸ್ ಏನಿದೆ ಅದಕ್ಕೆ ಎನರ್ಜಿಯನ್ನು ಕೊಟ್ಟು ಎಕ್ಸ್ ಪ್ಲಸ್ ಗ್ಯಾಸ್ ಮತ್ತೆ ಇಲೆಕ್ಟ್ರಾನ್, ಒಂದು ಇಲೆಕ್ಟ್ರಾನ್ ರಿಲೀಸ್ ಆಗಿದೆ. ಅಂದ್ರೆ ನಾವು ಇಲೆಕ್ಟ್ರಾನ್ ಅನ್ನು ಏನ್ ಮಾಡಿದ್ದೇವೆ? ರಿಮೂವ್ ಮಾಡಿದ್ದೇವೆ ಎನರ್ಜಿಯನ್ನ ಕೊಟ್ಟು. ಸೊ ಈ ಪ್ರಕ್ರಿಯೆ ಏನಿದೆ, ಮೊದಲನೇ ಕೊನೆಯ ಲೂಸ್ಲಿ ಬೌಂಡ್ ಇಲೆಕ್ಟ್ರಾನ್ ಅನ್ನು ನೀವು ತೆಗಿಲಿಕ್ಕೆ ಸ್ಪೇರ್ ಮಾಡಿದಂತ ಎನರ್ಜಿ, ಅದನ್ನ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೇವೆ. ಮತ್ತೆ ಈ ಪ್ರೊಸೆಸ್ ಅನ್ನ ನೀವು ರಿಪೀಟ್ ಮಾಡಬಹುದು. ಇಲ್ಲಿ ಬಂದಂತ ಅಯಾನ್ ಏನಿದೆ, ಕ್ಯಾಟಯಾನ್, ಇದರಿಂದ ಮತ್ತೆ ನೀವೇನ್ ಮಾಡಬಹುದು? ಇಲೆಕ್ಟ್ರಾನ್ ಅನ್ನ ತೆಗಿಬಹುದು. ಸೊ ಅದಕ್ಕೆ ನಾವು ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೇವೆ. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಸಬ್ಸಿಕ್ವೆಂಟ್ ಅಯನೈಸೇಷನ್ ಎಂಥಾಲ್ಪೀಸ್ ಏನಿರುತ್ತೆ ಅಥವಾ ಸಕ್ಸೆಸಿವ್ ಅಯನೈಸೇಷನ್ ಎಂಥಾಲ್ಪೀಸ್ ಏನಿರುತ್ತೆ, ಅವುಗಳು ಮೊದಲಿಗಿಂತ ಏನಿರುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿಗಿಂತ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿಯ ವ್ಯಾಲ್ಯೂ ಏನಿರುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೆಕೆಂಡ್ ಟೈಮ್ ನೀವೇನ್ ಮಾಡ್ಬೇಕಾಗತ್ತೆ? ಒಂದು ಕ್ಯಾಟಯನ್ ಇಂದ ಇಲೆಕ್ಟ್ರಾನ್ ತೆಗಿಬೇಕಾಗತ್ತೆ, ಅದು ಸ್ವಲ್ಪ ಕಷ್ಟ ಇರುತ್ತೆ. Next, what are the factors which affects ionization enthalpy? So first, size of the atom. Ionization enthalpy ಏನಿದೆ, size of the atom ಮೇಲೂ ಡಿಪೆಂಡ್ ಆಗಿರುತ್ತೆ. Ionization enthalpy decreases as the size of the atom increases. ಆಟಮಿನ ಸೈಜು ಜಾಸ್ತಿ ಆದಾಗೆ ionization enthalpy ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್. Ionization enthalpy increases with the increase in nuclear charge. So nuclear charge ಜಾಸ್ತಿ ಆದಾಗೆ ಆ ನ್ಯೂಕ್ಲಿಯಸ್ಸಿನ ಪ್ರಭಾವ ಎಲೆಕ್ಟ್ರಾನ್ ಮೇಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಜಾಸ್ತಿ ಎನರ್ಜಿಯನ್ನ ಸ್ಪೇರ್ ಮಾಡಬೇಕಾಗುತ್ತೆ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕಾದ್ರೆ. ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂಡ್ ದ ಟೈಪ್ ಆಫ್ ಇಲೆಕ್ಟ್ರಾನ್, ಶೀಲ್ಡಿಂಗ್ ಇಫೆಕ್ಟ್ ಮತ್ತೆ ಪೆನೆಟ್ರೇಷನ್ ಇಫೆಕ್ಟ್. ಸೊ ಇಲ್ಲಿ ನೀವು ಎಲ್ಲಿಂದ ಎಲೆಕ್ಟ್ರಾನ್ ಅನ್ನ ತೆಗಿತಾ ಇದ್ದೀರಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ವಿದಿನ್ ದ ಸೇಮ್ ಪ್ರಿನ್ಸಿಪಲ್ ಲೆವೆಲ್ ನೀವು ಎಸ್ ಪಿ ಡಿ ಎಫ್ ಆರ್ಬಿಟಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಎಸ್ ಆರ್ಬಿಟಲ್ ಏನಿದೆ, ಇಟ್ ವಿಲ್ ಬಿ ಡೀಪ್ಲಿ ಬರಿಡ್ ಇನ್ ಟು ದಿ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಗೆ ಜಾಸ್ತಿ ಪೆನೆಟ್ರೇಟ್ ಆಗಿರುತ್ತೆ ಡ್ಯಾನ್ ಪಿ, ಡ್ಯಾನ್ ಡಿ, ಡ್ಯಾನ್ ಎಫ್. ಸೊ ಹಾಗಾಗಿ ಎಸ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ರಾದರ್ ದನ್ ರಿಮೂವಿಂಗ್ ಎ ಇಲೆಕ್ಟ್ರಾನ್ ಫ್ರಮ್ ಎಫ್ ಆರ್ಬಿಟಲ್. ಸೊ ಹಾಗಾಗಿ ಅದು ಕೂಡ ಒಂದು ಫ್ಯಾಕ್ಟರ್ ಆಗಿರುತ್ತೆ ಇಲ್ಲಿ. ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಕ್ಸಾಂಪಲ್, ನೀವು ನೋಬಲ್ ಗ್ಯಾಸಸ್ ನ ತಗೊಂಡ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ NH2 NP6 ಕಾನ್ಫಿಗರೇಷನ್ ಬರುತ್ತೆ. ಆಕ್ಟೇಟ್ ಟು ಕಂಪ್ಲೀಟ್ ಆಗಿರುತ್ತೆ, ಸ್ಟೇಬಲ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ಅಲ್ಲಿಯ ಎಲೆಕ್ಟ್ರಾನ್ ಅನ್ನು ನಿಮಗೆ ರಿಮೂವ್ ಮಾಡ್ಲಿಕ್ಕೆ ನೀವು ಜಾಸ್ತಿ ಎನರ್ಜಿಯನ್ನ ಸ್ಪೇರ್ ಮಾಡಬೇಕಾಗತ್ತೆ. ಸೊ ಹೀಗೆ ನಾರ್ಮಲಿ ಕಂಪ್ಲೀಟ್ಲಿ ಫಿಲ್ಡ್ ಮತ್ತೆ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಏನಿರುತ್ತೆ ಸ್ಟೇಬಲ್ ಆಗಿರೋದ್ರಿಂದ ಅಲ್ಲಿ ನೀವು ಇಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ? ಬೇಕಾಗುತ್ತೆ. So next, periodic trends of ionization enthalpy. So periodic table ಅಲ್ಲಿ ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ, ಅಥವಾ ಒಂದು ಗ್ರೂಪ್ ಅಲ್ಲಿ ಟಾಪ್ ಟು ಬಾಟಮ್ ಬಂದ್ರೆ ionization enthalpy ಏನಾಗುತ್ತೆ? ಸೊ ಆನ್ ಮೂವಿಂಗ್ ಅಕ್ರಾಸ್ ದಿ ಪೀರಿಯಡ್ ಲೆಫ್ಟ್ ಟು ರೈಟ್, ಒಂದು ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಹೋದ್ರೆ ನಿಮಗೆ ಏನಾಗುತ್ತೆ? ಇಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಲೆಫ್ಟ್ ಟು ರೈಟ್ ಹೋದ್ರೆ ನಿಮ್ಗೆ ಏನಾಗುತ್ತೆ? ಆಟಮ್ ಚಿಕ್ಕದಾಗ್ತಾ ಹೋಗುತ್ತೆ, ಅಥವಾ ನಿಮ್ಗೆ ಅಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೊನೆಯ ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಬೇಕಾದಂತ ಎನರ್ಜಿ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಲೆಫ್ಟ್ ಟು ರೈಟ್ ಹೋದ್ರೆ ನಿಮ್ಗೆ ಅಟಾಮಿಕ್ ಸೈಜ್ ಕಡಿಮೆ ಆಗುತ್ತೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. Thus ionization enthalpy increases along a period. Along a period, ionization enthalpy always increases. However, there are some exceptions. For example, if you compare the ionization enthalpy of beryllium and boron. So beryllium ಮತ್ತೆ boron, actually beryllium ಫಸ್ಟ್ ಬರುತ್ತೆ ಪೀರಿಯಡ್ ಅಲ್ಲಿ, ಆ ನಂತರ ಬೋರಾನ್ ಬರುತ್ತೆ. ಟ್ರೆಂಡ್ ಪ್ರಕಾರ ಏನಾಗಬೇಕು? ಬೋರಾನಿನ ಅಯನೈಸೇಷನ್ ಎಂಥಾಲ್ಪಿ ಬೆರಿಲಿಯಂಗಿಂತ ಜಾಸ್ತಿ ಇರಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಾಗುದಿಲ್ಲ. ಬೆರಿಲಿಯಮಿನ ಅಯನೈಸೇಷನ್ ಎಂಥಾಲ್ಪಿ ಬೋರಾನ್ಗಿಂತ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾಕೆ ಹಾಗೆ ಅಂತ ಕೇಳಿದ್ರೆ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಗೊತ್ತಾಗುತ್ತೆ. ಇಲ್ಲಿ ಬೆರಿಲಿಯಂ ಅಲ್ಲಿ ನಿಮ್ಗೆ 1s2 2s2 ಕಾನ್ಫಿಗರೇಷನ್ ಇರುತ್ತೆ. ಅದೇ ಬೋರಾನ್ ಅಲ್ಲಿ ಯು ಹ್ಯಾವ್ 1s2 2s2 2p 1 configuration. So beryllium ಅಲ್ಲಿ the electron to be removed is from s orbital. So s orbital ಏನಿದೆ, it is deeply buried into the nucleus. So ಹಾಗಾಗಿ
ಅದ್ರ ಮೇಲೆ ನ್ಯೂಕ್ಲಿಯಸ್ಸಿನ ಪ್ರಭಾವ ಜಾಸ್ತಿ ಇರುತ್ತೆ, ಆ ಇಲೆಕ್ಟ್ರಾನ್ ಅನ್ನು ನೀವು ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಬೋರಾನ್, ದ ಇಲೆಕ್ಟ್ರಾನ್ ಟು ಬಿ ರಿಮೂವ್ಡ್ ಈಸ್ ಅ ಪಿ ಇಲೆಕ್ಟ್ರಾನ್. ಸೊ ಹಾಗಾಗಿ ನೀವೇನ್ ಮಾಡಬಹುದು, ಈಸಿಯಾಗಿ ಆ ಇಲೆಕ್ಟ್ರಾನ್ ಅನ್ನ ಎಸ್ ಇಲೆಕ್ಟ್ರಾನ್ ಗಿಂತ ಈಸಿಯಾಗಿ ಅದನ್ನ ರಿಮೂವ್ ಮಾಡಬಹುದು. ಸೊ ಹಾಗಾಗಿ ಬೋರಾನಿನ ಅಯನೈಸೇಷನ್ ಎಂಥಾಲ್ಪಿ ಬೆರಿಲಿಯಂ ಗಿಂತ ಏನಿರುತ್ತೆ, ಕಡಿಮೆ ಇರುತ್ತೆ. ಸೊ ಈ ಟ್ರೆಂಡ್ ನಾವು ನೆನ್ಪಿಟ್ಕೋಬೇಕು, ಅಯನೈಸೇಷನ್ ಎಂಥಾಲ್ಪಿ ಆಫ್ ಬೆರಿಲಿಯಂ ಅಂಡ್ ಬೋರಾನ್. ಅದೇ ರೀತಿ ಇನ್ನೊಂದು ಎಕ್ಸೆಪ್ಷನ್, ಅಯನೈಸೇಷನ್ ಎಂಥಾಲ್ಪಿ ಆಫ್ ನೈಟ್ರೋಜನ್ ಅಂಡ್ ಆಕ್ಸಿಜನ್. ಸೊ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ನಿನ ಅಯನೈಸೇಷನ್ ಎಂಥಾಲ್ಪಿ ಏನಿದೆ ಆಕ್ಸಿಜನ್ ಗಿಂತ ಜಾಸ್ತಿ ಇರುತ್ತೆ. ಸೊ ಯಾಕೆ, ಇಲ್ಲೂ ಕೂಡ ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ ಅರ್ಥ ಆಗುತ್ತೆ. ಸೊ ನೈಟ್ರೋಜನ್ ಅಲ್ಲಿ ವಿ ಹ್ಯಾವ್ 1s2 2s2 2p 3 ಕಾನ್ಫಿಗರೇಷನ್. ಆಕ್ಸಿಜನ್ ಅಲ್ಲಿ ವಿ ಹ್ಯಾವ್ 1s2 2s2 2p 4 ಕಾನ್ಫಿಗರೇಷನ್. ಸೊ ಇಲ್ಲಿ 2p ಆರ್ಬಿಟಲ್ ಅಲ್ಲಿ ಇನ್ ಕೇಸ್ ಆಫ್ ನೈಟ್ರೋಜನ್ ಇಲ್ಲಿ ನಿಮಗೆ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಬರುತ್ತೆ. ಸೊ p ಆರ್ಬಿಟಲ್ ಅಲ್ಲಿ ನಿಮಗೆ ಒಂದೊಂದು ಇಲೆಕ್ಟ್ರಾನ್ 3 ಸಪರೇಟ್ p ಆರ್ಬಿಟಲ್ ಬರುತ್ತೆ ಆಸ್ ಪರ್ ಹುಂಡ್ಸ್ ರೂಲ್. ಸೊ ಹಾಗಾಗಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಬರುತ್ತೆ ವಿಚ್ ಇಸ್ ಕ್ವೈಟ್ ಸ್ಟೇಬಲ್. ಸೊ ಹಾಗಾಗಿ ಇಲ್ಲಿ ಇಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಆಕ್ಸಿಜನ್ ಇಲ್ಲಿ ಔಟ್ ಆಫ್ 4 p ಇಲೆಕ್ಟ್ರಾನ್ಸ್ 2 ಎಲೆಕ್ಟ್ರಾನ್ ಏನಾಗಿರುತ್ತೆ, ಪೇರ್ ಆಗಿರುತ್ತೆ. ಸೊ ಪೇರ್ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಇನ್ಕ್ರೀಸ್ಡ್ ರಿಪಲ್ಷನ್ ಇರುತ್ತೆ. ಹಾಗಾಗಿ ನಿಮಗೆ ಆ ಕೊನೆಯ ಇಲೆಕ್ಟ್ರಾನ್ ಏನಿದೆ ಅದನ್ನು ನೀವು ಈಸಿಯಾಗಿ ರಿಮೂವ್ ಮಾಡಬಹುದು. ಸೊ ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ನೈಟ್ರೋಜನ್. ಸೊ ಇಲ್ಲಿ ನೋಡ್ಬೋದು ನೀವು ಅಯನೈಸೇಷನ್ ಎಂಥಾಲ್ಪಿ ಫಾರ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಲಿಥಿಯಂ ಇಂದ ನಿಯಾನ್ ತನಕ ಪ್ಲಾಟ್ ಮಾಡಿದ್ದಾರೆ. ಸೊ ಆಸ್ ಪರ್ ದಿ ಟ್ರೆಂಡು ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಬಟ್ ಇಲ್ಲಿ ಎಕ್ಸೆಪ್ಷನ್ ನೋಡಿ, ಬೋರಾನ್ ಮತ್ತೆ ಆಕ್ಸಿಜನ್. ಸೊ ಅವೆರಡು ಎಕ್ಸೆಪ್ಷನ್ ಇದೆ. ಸೊ ಅದೇ ರೀತಿ ಈ ಕಡೆ ಪ್ಲಾಟಲ್ಲೂ ನೋಡಿ ನೀವು ಅಲ್ಕಲಿ ಮೆಟಲ್ಸ್ಗೆ ಪ್ಲಾಟ್ ಮಾಡಿದ್ದಾರೆ ಲಿಥಿಯಂ ಇಂದ ಶೀಸಿಯಂ ತನಕ. ಸೊ ಇಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಏನಾಗಿದೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಸೊ ನೆಕ್ಸ್ಟ್ ಪೀರಿಯಾಡಿಕ್ ಟ್ರೆಂಡ್ಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಆಲ್ರೆಡಿ ಹೇಳಿದ ಹಾಗೆ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ನ್ಯೂಕ್ಲಿಯರ್ ಚಾರ್ಜ್ increases. Effective nuclear charge due to screening is almost constant. Number of shells increases, hence atomic size also increases. There is a increase in the number of inner electrons which shield the valence electrons from the nucleus. So ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಡೌನ್ ದ ಗ್ರೂಪ್ ಬಂದ್ರೆ ನಾವು ಅಯನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ electron gain enthalpy. Electron gain enthalpy. The enthalpy change accompanying the addition of an electron into a gaseous neutral atom is called as electron gain enthalpy. ಒಂದು gaseous neutral atom ಗೆ electron ಅನ್ನು ಆಡ್ ಮಾಡಿದಾಗ ಆಗುವಂತ ಎನರ್ಜಿಯ ವ್ಯತ್ಯಾಸ ಏನಿದೆ, ಸೊ ಅದನ್ನ ನಾವೇನಂತ ಕರಿತೇವೆ, electron gain enthalpy. ಸೊ ಇಲ್ಲಿ ಒಂದು ನ್ಯೂಟ್ರಲ್ ಗೇಷಿಯಸ್ ಆಟಮ್ ಇದೆ, ಅದಕ್ಕೆ ಇಲೆಕ್ಟ್ರಾನ್ ಅನ್ನು ಆಡ್ ಮಾಡಿದ್ದಾರೆ, ಅವಾಗ ಏನ್ ಬರುತ್ತೆ, ಒಂದು ಆನಿಯನ್ ಬರುತ್ತೆ, ಎಕ್ಸ್ ಮೈನಸ್ ಗ್ಯಾಸ್. ಈ ಎನರ್ಜಿ ಚೇಂಜ್ ಏನಿದೆ ಡೆಲ್ಟಾ ಎಚ್ ಆಫ್ ಇ ಜಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಇಟ್ ವಿಲ್ ಬಿ ನೆಗೆಟಿವ್. ಸೊ ಈ ನೆಗೆಟಿವ್ ವ್ಯಾಲ್ಯೂ ಏನಿದೆ ಮೋಸ್ಟ್ ಆಫ್ ದಿ ಎಲಿಮೆಂಟ್ಸ್ ಗೆ ಈ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ ಎಕ್ಸೆಪ್ಟ್ ಫಾರ್ ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸಸ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಸೊ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಏನಿರುತ್ತೆ ಫಿಲ್ಡ್ ಕಾನ್ಫಿಗರೇಷನ್ ಇರುತ್ತೆ, NS2 NP6 ಕಾನ್ಫಿಗರೇಷನ್ ಇರುತ್ತೆ. ಮತ್ತೆ ನೀವು ಒಂದು ಎಲೆಕ್ಟ್ರಾನ್ ಹಾಕಿದ್ರೆ ಅದೇನಾಗುತ್ತೆ, ಹಾಕಿದಂತ ಎಲೆಕ್ಟ್ರಾನ್ ಇಟ್ ಹ್ಯಾಸ್ ಟು
ಗೋ ಟು ನೆಕ್ಸ್ಟ್ ಪ್ರಿನ್ಸಿಪಲ್ ಲೆವೆಲ್. ಸೊ ಹಾಗಾಗಿ ನಿಮಗೆ ಅಲ್ಲಿ ಸ್ಟೆಬಿಲಿಟಿಯಲ್ಲಿ ಏನಾಗುತ್ತೆ, ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅದು ಇಲೆಕ್ಟ್ರಾನ್ ಎಡಿಷನ್ ಅನ್ನ ರೆಸಿಸ್ಟ್ ಮಾಡುತ್ತೆ. ಹಾಗಾಗಿ ಅವುಗಳ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಏನಿರುತ್ತೆ ಯಾವಾಗಲೂ ಪಾಸಿಟಿವ್ ಇರುತ್ತೆ. So group 17 elements, the halogens have very high negative electron gain enthalpy. So ನೀವು periodic table ಅಲ್ಲಿ ನೋಡಿದ್ರೆ especially group 17 ಇನ electron gain enthalpy values ತುಂಬಾ ಜಾಸ್ತಿ ಇರುತ್ತೆ. Noble gases have large positive electron gain enthalpies. So ಆಗಲೇ ಹೇಳಿದ ಹಾಗೆ noble gases ಗೆ ನಿಮಗೆ positive electron gain enthalpies value ಇರುತ್ತೆ. So variation of electron gain enthalpy, periodic table ಅಲ್ಲಿ electron gain enthalpy variation ಹೇಗಿರುತ್ತೆ? So electron gain enthalpy becomes more negative with the increase in the atomic number across a period. So ಒಂದು period ಅಲ್ಲಿ ನೀವು left to right ಹೋದ್ರೆ ಏನಾಗುತ್ತೆ, electron gain enthalpy value becomes more negative. ಸೊ ಯಾಕೆ ಹೀಗಾಗುತ್ತೆ? ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗ್ತಾ ಇದೆ, ನಿಮ್ಗೆ ಇಲ್ಲಿ ಅಟಾಮಿಕ್ ಸೈಜು ಚಿಕ್ಕದಾಗ್ತಾ ಹೋಗ್ತಾ ಇದೆ, ಅಥವಾ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀವು ಆಡ್ ಮಾಡಿದಂತ ಇಲೆಕ್ಟ್ರಾನ್ ಅನ್ನ ಆ ಆಟಮಿನ ನ್ಯೂಕ್ಲಿಯಸ್ ಇಫೆಕ್ಟಿವ್ ಆಗಿ ಏನ್ ಮಾಡುತ್ತೆ, ಹೋಲ್ಡ್ ಮಾಡುತ್ತೆ. ಹಾಗಾಗಿ ಮೋರ್ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಹೋದ್ರೆ ಯಾವಾಗ್ಲೂ ಏನಾಗುತ್ತೆ, electron gain enthalpy values becomes more negative. On the other hand, in a group top to bottom descend ಆದ್ರೆ electron gain enthalpy values becomes less negative. ಸೊ ನೀವು ಟಾಪ್ ಟು ಬಾಟಮ್ ಬಂದ್ರೆ ವ್ಯಾಲ್ಯೂಸ್ ಏನಿರುತ್ತೆ ಲೆಸ್ ನೆಗೆಟಿವ್ ಆಗುತ್ತೆ. ಸೊ ಯಾಕೆ ಅಂತ ಕೇಳಿದ್ರೆ, ನೀವು ಟಾಪ್ ಟು ಬಾಟಮ್ ಬರ್ತಾ ಹೋದ್ರೆ ಏನಾಗುತ್ತೆ, ಆಟಮು ದೊಡ್ಡದಾಗ್ತಾ ಹೋಗುತ್ತೆ, ಅಥವಾ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜಿನ ಪ್ರಭಾವ ಏನಿದೆ ಅದು ರಿಲೇಟಿವ್ಲಿ ಏನಾಗುತ್ತೆ, ನಿಮಗೆ ಕಡಿಮೆ ಆಗುತ್ತೆ. ಅಂಡ್ the added electron would be farther away from the nucleus. So nucleus ಇಂದ ತುಂಬಾ ದೂರ ಇರುತ್ತೆ ಇಲೆಕ್ಟ್ರಾನ್. ಹಾಗಾಗಿ ನಿಮ್ಗೆ ಇಲ್ಲಿ ಲೆಸ್ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಹಾಗಾಗಿ electron gain enthalpy becomes less negative as we go down a group. So you can see ಇಲ್ಲಿ ನಿಮಗೆ ಬೇರೆ ಬೇರೆ ಗ್ರೂಪ್ 1, ಗ್ರೂಪ್ 16, 17 ನ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ದಿ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪೀಸ್. ಸೊ ಇಲ್ಲಿ ನೀವು ಗ್ರೂಪ್ 18 ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇದೆ. ಆಮೇಲೆ ಇಲ್ಲಿ ಗ್ರೂಪ್ 16 ಅಲ್ಲಿ ಆಕ್ಸಿಜನ್ ಮತ್ತೆ ಸಲ್ಫರ್, ಫ್ಲೂರಿನ್ ಮತ್ತೆ ಕ್ಲೋರಿನ್. ಸೊ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಟ್ರೆಂಡ್ ಪ್ರಕಾರ ನಮ್ಗೆ ಏನಾಗಬೇಕಾಗಿತ್ತು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಡೌನ್ ದಿ ಗ್ರೂಪ್ ಏನಾಗಬೇಕು, ಲೆಸ್ ನೆಗೆಟಿವ್ ಆಗಬೇಕು. ಬಟ್ ಸಲ್ಫರ್ ಇಲ್ಲಿ ನಿಮ್ಗೆ ಏನಿದೆ, ಇದಕ್ಕಿಂತ ಮೂರು ನೆಗೆಟಿವ್ ಇದೆ. ಸೊ ಫ್ಲೂರಿನ್ ಮತ್ತೆ ಕ್ಲೋರಿನ್ ಕಂಪೇರ್ ಮಾಡಿದ್ರೆ ಕ್ಲೋರಿನ್ಗೆ ನಿಮಗೆ ಜಾಸ್ತಿ ನೆಗೆಟಿವ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಇದೆ. ಸೊ ರೀಸನ್ ಏನು ಅಂತ ಕೇಳಿದ್ರೆ, ಇಲ್ಲಿ ನಿಮಗೆ ಆಕ್ಸಿಜನ್ ಮತ್ತೆ ಸಲ್ಫರ್ ಅಥವಾ ಫ್ಲೂರಿನ್ ಮತ್ತೆ ಕ್ಲೋರಿನ್ ಕಂಪೇರ್ ಮಾಡಿದ್ರೆ, ಇಲ್ಲಿ ಆಕ್ಸಿಜನ್ ಮತ್ತೆ ಫ್ಲೂರಿನ್ ಅಲ್ಲಿ ನೀವು ಹಾಕುವಂತ ಇಲೆಕ್ಟ್ರಾನ್ n=2 ಲೆವೆಲ್ಗೆ ಹೋಗುತ್ತೆ, ಅದು ಸ್ಮಾಲರ್ ಲೆವೆಲ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಇನ್ಕ್ರೀಸ್ಡ್ ಇಲೆಕ್ಟ್ರಾನ್ ರಿಪಲ್ಷನ್ ಇರುತ್ತೆ. ಆಡ್ ಮಾಡಿದಂತ ಇಲೆಕ್ಟ್ರಾನ್ ಅನ್ನ ಈಸಿಯಾಗಿ ಅದಕ್ಕೆ ತಗೊಳ್ಳಿಕ್ಕೆ ಆಗಲ್ಲ, ಬಿಕಾಸ್ ಆಫ್ ಎಲೆಕ್ಟ್ರಾನ್ ರಿಪಲ್ಷನ್. ಹಾಗಾಗಿ ಸ್ವಲ್ಪ ಕಡಿಮೆ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಕಂಪೇರ್ ಟು ಸಲ್ಫರ್ ಅಂಡ್ ಕ್ಲೋರಿನ್. ಸೊ ಸಲ್ಫರ್ ಮತ್ತೆ ಕ್ಲೋರಿನ್ n=3 ಲೆವೆಲ್ ಅಲ್ಲಿ ಬರುತ್ತೆ. ಆ ಲೆವೆಲ್ ಸ್ವಲ್ಪ ದೊಡ್ಡ ಕ್ವಾಂಟಮ್ ಲೆವೆಲ್. ಸೊ ಹಾಗಾಗಿ ನಿಮಗೆ ರಿಪಲ್ಷನ್ ನ ಪ್ರಮಾಣ ಏನಿದೆ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ಅಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುವಂತದ್ದು ಕ್ಲೋರಿನ್ಗೆ. ಸೊ ಕ್ಲೋರಿನ್ ಹ್ಯಾಸ್ ಗಾಟ್ ಹೈಯೆಸ್ಟ್ ವ್ಯಾಲ್ಯೂ ಫಾರ್ ದಿ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪೀಸ್. So next concept, electronegativity. So it's a qualitative measure of the ability of an atom in a chemical compound to attract shared pair of electrons towards itself. So shared pair of electrons ಅನ್ನ ತನ್ನ ಕಡೆಗೆ ಯಾವ ಎಲಿಮೆಂಟ್ ಜಾಸ್ತಿ ಎಳಿತದೆ ಅದಕ್ಕೆ electronegativity ನಾವು ಜಾಸ್ತಿ ಇದೆ ಅಂತ ಹೇಳ್ತೇವೆ. So it is nothing but a qualitative measure of the ability of an atom in a chemical compound to attract shared pair of electrons towards itself. So ಅದನ್ನೇ ನಾವು electronegativity ಅಂತ ಕರೆದಿದ್ದೇವೆ. ಸೊ electronegativity ಅನ್ನ
ಮೆನ್ಷನ್ ಮಾಡಲಿಕ್ಕೆ ಬೇರೆ ಬೇರೆ ಸ್ಕೇಲ್ಸ್ ಇದೆ. ಸೊ ಅದರಲ್ಲಿ ಪೌಲಿಂಗ್ ಸ್ಕೇಲ್, ಮುಲ್ಲಿಕನ್ ಜಾಫೆ ಸ್ಕೇಲ್, ಆಲ್ರೆಡ್ ರೋಚೋ ಸ್ಕೇಲ್ ಅಂತ ಇದೆ. ಸೊ ನಾವು ನಾರ್ಮಲ್ ಆಗಿ ಪೌಲಿಂಗ್ ಸ್ಕೇಲ್ ಏನಿದೆ ಇದು ಒಂದು ಪಾಪ್ಯುಲರ್ ಸ್ಕೇಲು. ಸೊ ಇದನ್ನ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಪೌಲಿಂಗ್ ಸ್ಕೇಲ್ ಅಲ್ಲಿ ಈ ಕ್ಲೋರಿನ್ಗೆ ಏನ್ ಮಾಡ್ತಾರೆ, ಫ್ಲೂರಿನ್ಗೆ ಆರ್ಬಿಟರಲ್ಲಿ 4.0 ಅಂತ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅನ್ನ ಅಸೈನ್ ಮಾಡಿದ್ದಾರೆ. ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡು ಉಳಿದಂತ ಎಲಿಮೆಂಟ್ಸ್ಗೆ ಏನ್ ಮಾಡಿದ್ದಾರೆ, ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. And one thing you have to remember, the electronegativity of any given element is not constant. So it varies depending on the element to which it is bound. ಈ ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ನೊಂದು ಯಾವ ಎಲಿಮೆಂಟ್ಗೆ ಅಟ್ಯಾಚ್ ಆಗಿದೆ ಅದರ ಆಧಾರದ ಮೇಲೆ ಏನಾಗುವಂಥದ್ದು ಇಲೆಕ್ಟ್ರೋನೆಗೆಟಿವಿಟಿ ಡಿಸೈಡ್ ಆಗುವಂಥದ್ದು. ಹಾಗಾಗಿ ಅದು ಕಾನ್ಸ್ಟೆಂಟ್ ಅಲ್ಲ, ವೇರಿ ಆಗ್ತಾ ಇರುತ್ತೆ. ಸೊ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇದೆ ನೋಡಿ. ಸೊ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಸೊ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಸೊ ಫ್ಲೂರಿನ್ಗೆ ಹೈಯೆಸ್ಟ್ 4.0 ಇದೆ. ಸೊ ನೋಡ್ಬೋದು ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗ್ತಾ ಹೋಗಿದೆ, ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗಿದೆ. ಅದೇ ಟಾಪ್ ಟು ಬಾಟಮ್ ಬಂದ್ರೆ ಇಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿದಿನ್ ಗ್ರೂಪ್ ಇಲ್ಲಿ ನೋಡಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಶೀಸಿಯಂ, ಸೊ ವ್ಯಾಲ್ಯೂ ಏನಾಗ್ತಾ ಹೋಗಿದೆ, ಕಡಿಮೆ ಆಗ್ತಾ ಹೋಗಿದೆ. 1.0, 0.9, 0.8, 0.8, 0.7. ಸೊ ಗ್ರಾಜುವಲ್ ಏನಿದೆ, ಡಿಕ್ರೀಸ್ ಇದೆ. ಸೊ ಟು ಸಮರೈಸ್, ಇಲ್ಲಿ ನೋಡಿ ನೀವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಟಾಮಿಕ್ ರೇಡಿಯಸ್ ಏನಿದೆ ಅದು ಲೆಫ್ಟ್ ಟು ರೈಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಉಲ್ಟಾ ಹೇಳಿದ್ರೆ ರೈಟ್ ಟು ಲೆಫ್ಟ್ ಅಟಾಮಿಕ್ ರೇಡಿಯಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಟಾಪ್ ಟು ಬಾಟಮ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸು ಲೆಫ್ಟ್ ಟು ರೈಟ್ ಹೋದ್ರೆ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸು ಜಾಸ್ತಿ ಆಗುತ್ತೆ. ಟಾಪ್ ಟು ಬಾಟಮ್ ಬಂದ್ರೆ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ನೋಡಿ, ಲೆಫ್ಟ್ ಇಂದ ರೈಟಿಗೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರು ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಟಾಲಿಕ್ ಕ್ಯಾರೆಕ್ಟರು ನಿಮಗೆ ರೈಟ್ ಇಂದ ಲೆಫ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ವಿದಿನ್ ದ ಗ್ರೂಪ್ ಮಾತಾಡೋದಾದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಟಾಪ್ ಟು ಬಾಟಮ್ ಹೋದ್ರೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ರಿವರ್ಸ್ ಇರುತ್ತೆ. ಸೊ ಇದು ಸಮ್ಮರಿ ಆಯ್ತು ಇದ್ರದ್ದು. ಸೊ ನೆಕ್ಸ್ಟ್ ಪೀರಿಯಾಡಿಕ್ ಟ್ರೆಂಡ್ಸ್ ಇನ್ ಕೆಮಿಕಲ್ ರಿಯಾಕ್ಟಿವಿಟಿ. ಸೊ ಇದರಲ್ಲಿ ಮೊದಲನೇದಾಗಿ ಪೀರಿಯಾಡಿಸಿಟಿ ಆಫ್ ವ್ಯಾಲೆನ್ಸ್ ಆರ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೊ ವ್ಯಾಲೆನ್ಸ್ ಅಂದ್ರೆ ಏನು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ನಾರ್ಮಲಿ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಏನಿದೆ, ಎಸ್ ಬ್ಲಾಕ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಇಲ್ಲಿ ನಾವು ವ್ಯಾಲೆನ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದಕ್ಕೆ ನಾರ್ಮಲಿ ಏನಾಗಿರುತ್ತೆ, ವ್ಯಾಲೆನ್ಸ್ ಸರಿಯಾಗಿರುತ್ತೆ. ಅಥವಾ 8 ಮೈನಸ್ ನಂಬರ್ ಆಫ್ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್, number of electrons in the valence shell, ಅಥವಾ 8 minus number of valence electrons. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ಆ ಪರ್ಟಿಕ್ಯುಲರ್ ಎಲಿಮೆಂಟಿನ ವ್ಯಾಲೆನ್ಸ್ ಬರುತ್ತೆ. ಸೊ ನವ್ ಡೇಸ್ ವ್ಯಾಲೆನ್ಸ್ ಅನ್ನ ನಾವು ಆಕ್ಸಿಡೇಷನ್ ಸ್ಟೇಟ್ಸ್ ಮುಖಾಂತರ ನಾವು ಹೇಳ್ತೀವಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್ ಇನ್ ಎ ಪರ್ಟಿಕ್ಯುಲರ್ ಕಂಪೌಂಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದಿ ಚಾರ್ಜ್ acquired by its atom on the basis of electronegativity consideration from other atoms in the molecule. ಸೊ ಒಂದು ಮಾಲಿಕ್ಯೂಲ್ ಅಲ್ಲಿ ಬೇರೆ ಆಟಮ್ ಎಲ್ಲ ಏನಿದೆ, ಸೊ ಅವುಗಳ ಎಲೆಕ್ಟ್ರೋನೆಗೆಟಿವಿಟಿನ ಕನ್ಸಿಡರ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಆಟಮ್ ಏನಿದೆ ಅದಕ್ಕೆ ನಾವು ಒಂದು ಚಾರ್ಜ್ ಅನ್ನು ಅಸೈನ್ ಮಾಡ್ತೇವೆ. ಸೊ ಅದೇ ಏನಾಗಿರುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಇಲ್ಲಿ ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಗ್ರೂಪ್ 1, 2 ಮತ್ತೆ 13 ಇಂದ 18 ತನಕ ಎಲಿಮೆಂಟ್ಸ್ ಏನಿದೆ ಅವುಗಳಲ್ಲಿರುವಂಥ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು. ಸೊ 1, 2, 3, 4, 5, 6, 7, 8 ಸೊ ಅಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಿ ಪರ್ಟಿಕ್ಯುಲರ್ ಗ್ರೂಪ್ಸ್ ಅಲ್ಲಿ. ಸೊ ಅದಕ್ಕೆ ತಕ್ಕಂತ ವ್ಯಾಲೆನ್ಸಿ ಗ್ರೂಪ್ 1 ನಲ್ಲಿ 1, ಗ್ರೂಪ್ 2 ಅಲ್ಲಿ 2, 13 ಅಲ್ಲಿ 3, 14 ಅಲ್ಲಿ 4, 15 ಅಲ್ಲಿ ನಿಮಗೆ ಎರಡು ಪಾಸಿಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ 3 ಮತ್ತೆ 5. ನೆಕ್ಸ್ಟ್ 16 ಅಲ್ಲಿ 2 and 6. ನೆಕ್ಸ್ಟ್ 17 ಎಲಿಮೆಂಟ್ಸ್ ಅಲ್ಲಿ 1 and 7. ನೋಬಲ್ ಗ್ಯಾಸ್ ಅಲ್ಲಿ ನಾರ್ಮಲಿ 0 and 8 ಅಂತ ಬರಿತೇವೆ. ಸೊ ಇಲ್ಲಿ ಎಲಿಮೆಂಟ್ಸಿನ ಹೈಡ್ರೈಡ್ಸ್ ಮತ್ತೆ ಆಕ್ಸೈಡ್ಸ್. ಸೊ ಅವುಗಳ ಫಾರ್ಮುಲಾವನ್ನು ನೋಡಿದ್ರೆ ನಮಗೆ ವ್ಯಾಲೆನ್ಸಿ ಬಗ್ಗೆ ಐಡಿಯಾ ಸಿಗುತ್ತೆ. ಇಲ್ಲಿ ಗ್ರೂಪ್ 1 ನಲ್ಲಿ ಲಿಥಿಯಂ ಹೈಡ್ರೈಡ್, ಸೋಡಿಯಂ ಹೈಡ್ರೈಡ್, ಪೊಟ್ಯಾಷಿಯಂ ಹೈಡ್ರೈಡ್. ಲಿಥಿಯಂ ಎಲ್ಲ ಕಡೆ, ಇಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಏನಿದೆ +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಸೊ ಫಾರ್ಮುಲಾ ಆಫ್ ಆಕ್ಸೈಡ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, Li2O ಆಕ್ಸಿಜನ್ -2
2 ಅಂತ ಅಂದ್ಕೊಂಡ್ರೆ ಅದರ ಆಕ್ಸಿಡೇಷನ್ ಸ್ಟೇಟ್. ಸೊ ಇಲ್ಲಿ ನಿಮಗೆ ಲಿಥಿಯಂ +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಬರುತ್ತೆ, ಅಥವಾ ಸೋಡಿಯಂ +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಬರುತ್ತೆ. ಸೊ ಅದೇ ರೀತಿ ನೀವು ಇವುಗಳನ್ನ ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ವ್ಯಾಲೆನ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಸೊ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನಿದೆ ಅವುಗಳ ಪ್ರಾಪರ್ಟೀಸು ತಮ್ಮ ಉಳಿದ ಮೆಂಬರ್ಸ್ ಏನಿದೆ ಪರ್ಟಿಕ್ಯುಲರ್ ಗ್ರೂಪ್ಸ್ ಅಲ್ಲಿ ಅವುಗಳಿಗಿಂತ ಏನಾಗಿರುತ್ತೆ ಪ್ರಾಪರ್ಟಿಗಳು ಭಿನ್ನ ಆಗಿರುತ್ತೆ. ಸೊ ಅದನ್ನು ನಾವೇನಂತ ಕರೆದಿದ್ದೇವೆ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. The first element of each of the group 1 lithium, group 2 ಅಲ್ಲಿ beryllium and groups 13 to 17 boron to fluorine differs in many respects from the other members of the respective group. ಸೊ ಇದನ್ನೇ ನಾವೇನಂತ ಕರೆದಿದ್ದೇವೆ ಅನಾಮಲಸ್ ಬಿಹೇವಿಯರ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ಕರೆದಿದ್ದೇವೆ. ಸೊ ವಾಟ್ ಕುಡ್ ಬಿ ದ ರೀಸನ್, ಇದಕ್ಕೆ ಕಾರಣ ಏನಿರಬಹುದು? The anomalous behavior is attributed to their small size. ಅವುಗಳ ಸೈಜ್ ಏನಿರುತ್ತೆ ಪರ್ಟಿಕ್ಯುಲರ್ ಆ ಗ್ರೂಪ್ ಅಲ್ಲಿ ಅವುಗಳ ಸೈಜು ತುಂಬಾ ಚಿಕ್ಕದಿರುತ್ತೆ. ಆಮೇಲೆ ಲಾರ್ಜ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ, ಆಮೇಲೆ ಹೈ ಇಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಎಲಿಮೆಂಟ್ಸ್, ಆಮೇಲೆ ಅವೈಲಬಿಲಿಟಿ ಆಫ್ ಓನ್ಲಿ 4 ವ್ಯಾಲೆನ್ಸ್ ಆರ್ಬಿಟಲ್ಸ್. ಸೊ ಇವೆಲ್ಲ ರೀಸನ್ ಇಂದಾಗಿ ಅವುಗಳು ಏನಾಗುತ್ತೆ ಅನಾಮಲಸ್ ಬಿಹೇವಿಯರ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಅದೇ ಹೆವಿಯರ್ಸ್ ಮೆಂಬರ್ ತಗೊಂಡ್ರೆ ಅಲ್ಲಿ ನಿಮಗೆ ಡಿ ಆರ್ಬಿಟಲ್ಸು ಕೂಡ ಬರುತ್ತೆ. ಹಾಗಾಗಿ ಅವುಗಳು ವ್ಯಾಲೆನ್ಸ್ ಏನೇನ್ ಮಾಡಬಹುದು ಎಕ್ಸ್ಪೆಂಡ್ ಮಾಡ್ಕೋಬಹುದು. ಬಟ್ ಈ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನಿದೆ ಇವುಗಳ ಮ್ಯಾಕ್ಸಿಮಮ್ ಕೋವಲೆನ್ಸ್ ಏನಿರುತ್ತೆ ಅದು 4 ಆಗಿರುತ್ತೆ, ಬಿಕಾಸ್ ದೇ ಹ್ಯಾವ್ ಓನ್ಲಿ 4 ವ್ಯಾಲೆನ್ಸ್ ಆರ್ಬಿಟಲ್ಸ್. ಸೊ ಮ್ಯಾಕ್ಸಿಮಮ್ ವ್ಯಾಲೆನ್ಸಿ 4 ಆಗಿರೋದ್ರಿಂದ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಬೋರಾನ್ ಎಕ್ಸಾಂಪಲ್ ತಗೊಂಡ್ರೆ ಯು ಕ್ಯಾನ್ ಹ್ಯಾವ್ ಓನ್ಲಿ Bf4-, ಬಟ್ ಅದರ ನೆಕ್ಸ್ಟ್ ಮೆಂಬರ್ ಅಲ್ಯೂಮಿನಿಯಂ ಏನಿದೆ ಇಟ್ ಕ್ಯಾನ್ ಯೂಸ್ ಇಟ್ಸ್ ಡಿ ಆರ್ಬಿಟಲ್, ಸೊ ಇಟ್ ಕ್ಯಾನ್ ಫಾರ್ಮ್ Al(F6)3-. ಸೊ ಈ ರೀತಿ ಏನ್ ಮಾಡಬಹುದು ವ್ಯಾಲೆನ್ಸಿಯನ್ನು ಅವುಗಳು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಬಟ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ಗೆ ಆ ಪಾಸಿಬಿಲಿಟಿ ಇರೋದಿಲ್ಲ. The first member of p block elements displays greater ability to form p-pi multiple bond to itself or other second period elements. ಈಗ ತಮ್ಮ ಜೊತೆಗೆ ತಾವೇನ್ ಮಾಡ್ಕೋಬಹುದು ಮಲ್ಟಿಪಲ್ ಬಾಂಡ್ ಮಾಡ್ಕೋಬಹುದು, ಲೈಕ್ ಕಾರ್ಬನ್ C++C, C++C, ಅಥವಾ N+N, N+N, ಅಥವಾ C++O, C++N, C++N. ಸೊ ಈ ರೀತಿ ಏನ್ ಮಾಡ್ಕೋಬಹುದು ದೇ ಕ್ಯಾನ್ ಫಾರ್ಮ್ p-pi ಮಲ್ಟಿಪಲ್ ಬಾಂಡಿಂಗ್. ಬಟ್ ಸಬ್ಸಿಕ್ವೆಂಟ್ ಮೆಂಬರ್ಸ್ ಏನಿದೆ ದೇ ಕೆನಾಟ್ ಫಾರ್ಮ್ p-pi ಮಲ್ಟಿಪಲ್ ಬಾಂಡಿಂಗ್. ಸೊ ಅವುಗಳೇನ್ ಮಾಡ್ಬೋದು p-pi-d-pi ಅಥವಾ d-pi-d-pi ಮಲ್ಟಿಪಲ್ ಬಾಂಡಿಂಗ್ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ, ಬಟ್ ದೇ ಕೆನಾಟ್ ಫಾರ್ಮ್ p-pi ಮಲ್ಟಿಪಲ್ ಬಾಂಡಿಂಗ್. ನೆಕ್ಸ್ಟ್ ಪೀರಿಯಾಡಿಕ್ ಟ್ರೆಂಡ್ಸ್ ಇನ್ ಕೆಮಿಕಲ್ ರಿಯಾಕ್ಟಿವಿಟಿ. ಸೊ ಇಡೀ ಪೀರಿಯಾಡಿಕ್ ಟೇಬಲ್ ತಗೊಂಡ್ರೆ ನೀವು ಕೆಮಿಕಲ್ ರಿಯಾಕ್ಟಿವಿಟಿ ನಿಮಗೆ ಜಾಸ್ತಿ ಇರುವಂತದ್ದು ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಮತ್ತೆ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ. ಸೊ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಗ್ರೂಪ್ 1 ಎಲಿಮೆಂಟ್ಸ್ ಮತ್ತೆ ಗ್ರೂಪ್ 2 ಎಲಿಮೆಂಟ್ಸ್ ಬರುತ್ತೆ, ಅಲ್ಕಲಿ ಮೆಟಲ್ಸ್. ಸೊ ಅವುಗಳಿಗೆ ಅಯನೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್ ಕಡಿಮೆ ಇರೋದ್ರಿಂದ ದೇ ಕ್ಯಾನ್ ರೆಡಿಲಿ ಲೂಸ್ ಎಲೆಕ್ಟ್ರಾನ್ಸ್ ಅನ್ನು ಈಸಿಯಾಗಿ ಏನ್ ಮಾಡಬಹುದು ಬಿಟ್ ಕೊಡಬಹುದು, ಫಾರ್ಮಿಂಗ್ ಕ್ಯಾಟಯಾನ್ಸ್. ಅದೇ ರೀತಿ ಎಕ್ಸ್ಟ್ರೀಮ್ ರೈಟ್ ಬಂದ್ರೆ ನೀವು ಗ್ರೂಪ್ 17 ದೇ ಕ್ಯಾನ್ ರೆಡಿಲಿ ಆಡ್ ಎಲೆಕ್ಟ್ರಾನ್ಸ್. ಒಂದು ಎಲೆಕ್ಟ್ರಾನ್ ಕೊಟ್ರೆ ಆಕ್ಟೇಟ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಅವುಗಳ ಕೆಮಿಕಲ್ ರಿಯಾಕ್ಟಿವಿಟಿ ಕೂಡ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಇನ್ ಬಿಟ್ವೀನ್ ಏನ್ ಎಲಿಮೆಂಟ್ಸ್ ಬರುತ್ತೆ ಅವುಗಳ ಕೆಮಿಕಲ್ ರಿಯಾಕ್ಟಿವಿಟಿ ಇಂಟರ್ಮೀಡಿಯೇಟ್ ಆಗಿರುತ್ತೆ. The maximum chemical reactivity at the extreme left among alkali metals is exhibited by the loss of an electron leading to the formulation of cation, and the extreme right among the halogens shown by the gain of an electron forming anion. ಇಲ್ಲಿ ಈ ಪ್ರಾಪರ್ಟಿ ಏನಿದೆ ಇಲೆಕ್ಟ್ರಾನ್ ತೆಗೆದುಕೊಳ್ಳುವಂಥದ್ದು ಅಥವಾ ಎಲೆಕ್ಟ್ರಾನ್ ಬಿಟ್ಕೊಳ್ಳುವಂಥ ಪ್ರಾಪರ್ಟಿ ಏನಿದೆ, ಸೊ ಇದನ್ನ ನಾವು ಯಾವುದಕ್ಕೆ ಲಿಂಕ್ ಮಾಡಬಹುದು ಅಂತ ಹೇಳಿದ್ರೆ ಆಕ್ಸಿಡೈಸಿಂಗ್ ಮತ್ತೆ ರೆಡ್ಯೂಸಿಂಗ್ ಎಬಿಲಿಟಿ ಏನಿದೆ ಸೊ ಅದಕ್ಕೆ ಲಿಂಕ್ ಮಾಡಬಹುದು. ಹಾಗಾಗಿ ಈ ಗ್ರೂಪ್ 1 ಎಲಿಮೆಂಟ್ಸ್ ಏನಿದೆ ಅಥವಾ ಗ್ರೂಪ್ 2 ಎಲಿಮೆಂಟ್ಸ್ ಏನಿದೆ ಸೊ ಅವುಗಳ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಆಗಿರೋದ್ರಿಂದ ದೇ ರೆಡಿಲಿ ಲೂಸ್ ಎಲೆಕ್ಟ್ರಾನ್ಸ್. ಹಾಗಾಗಿ ದೇ ಬಿಹೇವ್ ಆಸ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಅದೇ ನೀವು ಗ್ರೂಪ್ 17 ಎಲಿಮೆಂಟ್ಸ್ ಅಥವಾ ಹ್ಯಾಲಜನ್ಸ್ ತಗೊಂಡ್ರೆ ಇಲ್ಲಿ ನಿಮಗೆ ದೇ ರೆಡಿಲಿ ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ದೇ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ತಾವು ಏನ್ ಮಾಡುತ್ತೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ.
The metallic character of an element which is highest at the extremely left decreases and the non-metallic character increases while moving from left to right across the period. So avagale helidvi ನಾವು ಇದನ್ನ. So elements on two extremes of the period easily combine with oxygen to form oxides. So ಈ ಸೆಕ್ಷನ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಆಕ್ಸೈಡ್ಸ್ ಏನ್ ಬರುತ್ತೆ ಎಲಿಮೆಂಟ್ಸ್ ಇದು ಅವುಗಳ ಆಸಿಡಿಕ್ ಕ್ಯಾರೆಕ್ಟರು ಅಥವಾ ಬೇಸಿಕ್ ಕ್ಯಾರೆಕ್ಟರು ಅಥವಾ ನ್ಯೂಟ್ರಲ್ ಆಗಿದೆಯಾ, ಸೊ ಈ ರೀತಿ ಕ್ವಶನ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ದ ನಾರ್ಮಲ್ ಆಕ್ಸೈಡ್ ಫಾರ್ಮ್ಡ್ ಬೈ ದಿ ಎಲಿಮೆಂಟ್ ಆನ್ ದಿ ಎಕ್ಸ್ಟ್ರೀಮ್ ಲೆಫ್ಟ್ ಈಸ್ ಮೋಸ್ಟ್ ಬೇಸಿಕ್. ಈಗ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ನಿಮಗೆ ಅಲ್ಕಲಿ ಮೆಟಲ್ಸ್ ಬರುತ್ತೆ, ಅವುಗಳ ಆಕ್ಸೈಡ್ಸ್ ಏನಿದೆ ಎಕ್ಸ್ಟ್ರೀಮ್ಲಿ ಏನಾಗಿರುತ್ತೆ ಬೇಸಿಕ್ ಆಗಿರುತ್ತೆ, ಜಸ್ಟ್ ಲೈಕ್ ಸೋಡಿಯಂ ಆಕ್ಸೈಡ್ Na2O. The oxide formed by the element on the extreme right is the most acidic. Halogen ಏನಿದೆ, ಸೊ ಅಲ್ಲಿ ಬರುವಂತ ಆಕ್ಸೈಡ್ಸ್ ಏನಿದೆ they will be highly acidic. So in between ಏನ್ ಬರುತ್ತೆ ಎಲಿಮೆಂಟ್ಸ್, they either forms amphoteric oxides just like Al2O3, As2O3, or they may be neutral like carbon monoxide, nitric oxide or nitrous oxide. ಸೊ ಇಲ್ಲಿಗೆ ನಾವು ಈ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಹೈಲೈಟ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ಇಲ್ಲಿ ಕ್ವಶನ್ ಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡಿ, ದ IUPAC ನೇಮ್ ಆಫ್ ದ ಎಲಿಮೆಂಟ್ ವಿತ್ ದಿ ಅಟಾಮಿಕ್ ನಂಬರ್ 119. ಸೊ ಇಲ್ಲಿ 119 ಇದೆ. ಸೊ ಡಿಜಿಟ್ಸ್ ಅನ್ನು ನೋಡ್ಕೊಂಡ್ರೆ ನೀವು ಈಗ 1 ಗೆ ಏನು ಅನ್ ಅಂತ ಕೊಡ್ಬೇಕಾಗತ್ತೆ, ಇನ್ನೊಂದು 1 ಇದೆ ಅನ್ 9 ಇದ್ರೆ ಎನ್, ಹಾಗಾಗಿ ಹೆಸರೇನಾಗತ್ತೆ ಅನಿಯಂ. ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವ್ದು ಇಲ್ಲಿ? ಇಟ್ ಈಸ್ ಆಪ್ಷನ್ ಎ, ಅನಿಯಂ. ಸೊ ಸೆಕೆಂಡ್ ಕ್ವೆಶ್ಚನ್, ಐಡೆಂಟಿಫೈ ದಿ ಇನ್ಕರೆಕ್ಟ್ ಮ್ಯಾಚ್. ಸೊ ಇಲ್ಲಿ ಇನ್ಕರೆಕ್ಟ್ ಮ್ಯಾಚ್ ಯಾವ್ದಿದೆ, ಸೊ ಅದನ್ನ ನಾವು ಹುಡುಕಿ ಹೇಳಬೇಕು. ಸೊ ಇಲ್ಲಿ ನೋಡಿ, ಎ ಅನಿಲ್ ಅನಿಯಂ ಅಂದ್ರೆ ಅನಿಲ್ ಅನಿಯಂ ಅಂದ್ರೆ ಅಟಾಮಿಕ್ ನಂಬರ್ ಎಷ್ಟು? 101. ಅನಿಲ್ಟ್ರಿಯಂ 103. ಅನಿಲ್ ಹೆಕ್ಸಿಯಂ 106. ಅನಿಯಂ ಅಂದ್ರೆ 111. ಸೊ ಇಲ್ಲಿ ನೋಡಿ, ಅನಿಲ್ ಅನಿಯಂ 101, ಅದರ ಹೆಸರೇನು ಮೆಂಡೆಲಿವಿಯಂ. ಸೊ ಇದು ಕರೆಕ್ಟ್ ಇದೆ, ಮೆಂಡೆಲಿವಿಯಂ 101, ಇದು ಸರಿ ಇದೆ. 103 ಇಟ್ ಇಸ್ ನಥಿಂಗ್ ಬಟ್ ಲಾರೆನ್ಶಿಯಂ. ಸೊ ಇದು ಕೂಡ ಸರಿ ಇದೆ. 106 ಇಟ್ ಈಸ್ ಸೀಬಾರ್ಜಿಯಂ. ಸೊ ಇದು ಕೂಡ ಸರಿ ಇದೆ. ನೆಕ್ಸ್ಟ್ 111 ಏನ್ ಕೊಟ್ಟಿದ್ದಾರೆ? ಡರ್ಮ್ ಸ್ಟ್ಯಾಟಿಯಂ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ 111 is nothing but ಇದು ರಾಂಜಿನಿಯಂ. 111 is ರಾಂಜಿನಿಯಂ. ಸೊ ಹಾಗಾಗಿ ಈ ಆಪ್ಷನ್ ಏನಿದೆ ಇದು ಸರಿಯಾಗಿ ಮ್ಯಾಚ್ ಆಗಿಲ್ಲ. ಸೊ ಹಾಗಾಗಿ ಇನ್ಕರೆಕ್ಟ್ ಮ್ಯಾಚ್ ಯಾವ್ದು ಇಲ್ಲಿ ಕೇಳಿದ್ರೆ ಇಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ನಮಗೆ. So next, the element Z is equal to 114 has been discovered recently. So it will belong to which of the following family ಅಂತ ಕೇಳಿದ್ದಾರೆ. ಅಟಾಮಿಕ್ ನಂಬರ್ ಎಷ್ಟು? 114. ಸೊ 114. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಲ್ಲಿ ಆಪ್ಷನ್ಸ್ ನೋಡಿ, ಫಸ್ಟ್ ಆಪ್ಷನ್ ನೋಡಿ ಕಾರ್ಬನ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಆಫ್ಟರ್ ರೆಡಾನ್ 5F14, 6D10, 7S2, 7P2. ನೆಕ್ಸ್ಟ್ ಆಕ್ಸಿಜನ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೈಟ್ರೋಜನ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಹ್ಯಾಲೋಜನ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಿಮಗೆ ಇಲ್ಲಿ ರೆಡಾನ್ ಏನಿದೆ ಅದರ ಅಟಾಮಿಕ್ ನಂಬರ್ ಗೊತ್ತಿರಲಿ. ಸೊ ಇಲ್ಲಿ ಇದೇನಾಗುತ್ತೆ 86. ಸೊ ರೆಡಾನಿನ ಅಟಾಮಿಕ್ ನಂಬರ್ 86. ಸೊ ಉಳಿದಂತ ಕಾನ್ಫಿಗರೇಷನ್ ಏನಿದೆ ಅದಿರುವಂತ ಎಲೆಕ್ಟ್ರಾನ್ ಅನ್ನ ಸಮ್ ಮಾಡಿ ನಿಮಗೆ ಎಷ್ಟು ಬರುತ್ತಾ ನೋಡಿ. 114 86 ಇದೆ, ಇಲ್ಲಿ 14 ಪ್ಲಸ್ 10 2 ಮತ್ತೆ 2 86 490 ಮೇಲೆ 100 110 12 4. ಸೊ ಇಲ್ಲಿ ನಿಮಗೆ 114 ಬರುತ್ತಾ ನೋಡಿ, ಬಂತು. ಅದೇ ರೀತಿ ಉಳಿದ ಕಡೆನೂ ಚೆಕ್ ಮಾಡ್ಕೋಬೇಕು.
ಇಲ್ಲಿ ನೋಡಿ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, 7p4 ಇದೆ, ಹಾಗಾಗಿ 114 ಗೆ ಅದು ಈಕ್ವಲ್ ಆಗಲ್ಲ. ಸೊ ಇಲ್ಲೂ ಕೂಡ ಆಗೋದಿಲ್ಲ, ಯಾಕಂದ್ರೆ 7p6 ಇದೆ, ಹಿಯರ್ ಆಲ್ಸೋ ಇಟ್ ಈಸ್ 7p5. ಸೊ ಬಟ್ ಇಲ್ಲಿ ಮ್ಯಾಚ್ ಆಗ್ತಾ ಇದೆ 114. ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಸೊ ಇಟ್ ಈಸ್ ns2np2 ಕಾನ್ಫಿಗರೇಷನ್. ಸೊ ಇದು ಯಾವುದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಇಟ್ ಈಸ್ ಗ್ರೂಪ್ 14. ಗ್ರೂಪ್ 14 ಇನ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗಾಗಿ ಇದು ಯಾವ ಫ್ಯಾಮಿಲಿ ಆಗುತ್ತೆ? ಕಾರ್ಬನ್ ಫ್ಯಾಮಿಲಿ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. So next, the elements which occupy the peaks of the atomic volume curve are ಅಂತ ಕೇಳಿದ್ದಾರೆ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದೆ, ಪೊಟ್ಯಾಷಿಯಂ, ರುಬಿಡಿಯಂ, ಶೀಸಿಯಂ ಇದೆ, ನಿಯಾನ್, ಆರ್ಗಾನ್ ಮತ್ತೆ ಕ್ರಿಪ್ಟಾನ್ ಇದೆ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತೆ ಸ್ಟ್ರಾನ್ಶಿಯಂ ಇದೆ. ಸೊ ಇಲ್ಲಿ ಅಟಾಮಿಕ್ ವಾಲ್ಯೂಮ್ ಅಂತ ಬಂದಾಗ ನಾರ್ಮಲಿ ಅಲ್ಕಲಿ ಮೆಟಲ್ಸ್ ಏನಿರುತ್ತೆ ಅವುಗಳ ಅಟಾಮಿಕ್ ವಾಲ್ಯೂಮ್ ಯಾವಾಗಲೂ ಏನಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಇಲ್ಲಿ ನೋಡಿ ಅಟಾಮಿಕ್ ವಾಲ್ಯೂಮ್ ವರ್ಸಸ್ ಅಟಾಮಿಕ್ ಮಾಸ್ ಪ್ಲಾಟ್ ಇದೆ ಇಲ್ಲಿ. ಸೊ ಇಲ್ಲಿ ಅಲ್ಕಲಿ ಮೆಟಲ್ಸ್ ಏನಿದೆ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೊ ಇವೆಲ್ಲ ಏನಿದೆ ನಿಮಗೆ ಹೈಯೆಸ್ಟ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪೀಕ್ ಅಲ್ಲಿ ಬರುವಂತದ್ದು ಯಾವುದು? ಅಲ್ಕಲಿ ಮೆಟಲ್ಸ್. ಸೊ ಹಾಗಾಗಿ ಎಸ್ಪೆಷಲಿ ಇಲ್ಲಿ ಪೊಟ್ಯಾಷಿಯಂ, ರುಬಿಡಿಯಂ, ಶೀಸಿಯಂ ಅಂತ ಇದೆ. ಸೊ ಆಪ್ಷನ್ ಬಿ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. So next question, the ionic radii of isoelectronic species N3 minus, O2 minus and F minus in angstrom are. So ಇಲ್ಲಿ ಏನು ಕೇಳಿದರೆ ನಮಗೆ N3 minus, O2 minus ಮತ್ತೆ F minus. ಸೊ ಇದು ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಹೇಳಿದ್ದಾರೆ. ಸೊ ನೈಟ್ರೋಜನ್ನು ಅಟಾಮಿಕ್ ನಂಬರ್ 7 ಪ್ಲಸ್ 3 ಎಲೆಕ್ಟ್ರಾನ್ ಅಂದರೆ 10, ಇಲ್ಲಿ 8 ಪ್ಲಸ್ 2 10, ಇಲ್ಲಿ 9 ಪ್ಲಸ್ 1 10. ಸೊ ಮೂರಲ್ಲೂ 10 ಎಲೆಕ್ಟ್ರಾನ್ಸ್ ಇದೆ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್. ಸೊ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಲ್ಲಿ ಯಾವಾಗಲೂ ಆನಯಾನ್ ವಿತ್ ಗ್ರೇಟರ್ ನೆಗೆಟಿವ್ ಚಾರ್ಜ್ ಬಿಗರ್ ಆಗಿರುತ್ತೆ, ಆಮೇಲೆ ಕ್ಯಾಟಯಾನ್ ವಿತ್ ಲೆಸರ್ ಮೋರ್ ಪಾಸಿಟಿವ್ ಚಾರ್ಜ್ ವಿಲ್ ಬಿ ಸ್ಮಾಲರ್. ಸೊ ಹಾಗಾಗಿ ಇಲ್ಲಿ ಕ್ಯಾಟಯಾನ್ ಇಲ್ಲ, ಎಲ್ಲ ಆನಯಾನ್ ಇರೋದು. ಬಟ್ ಇಲ್ಲಿ ಚಾರ್ಜ್ ಅನ್ನು ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ -3 ಇದೆ, ಇಲ್ಲಿ -2 ಇದೆ, ಇಲ್ಲಿ -F ಇದೆ. ಹಾಗಾಗಿ N3 ಮೈನಸ್ ಇನ ಸೈಜ್ ದೊಡ್ಡದಿರುತ್ತೆ ಕಂಪೇರ್ ಟು ಆಕ್ಸೈಡ್ ಮತ್ತೆ ಫ್ಲೋರೈಡ್ ಅಯಾನ್ಸ್. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೇಕಾದ್ರು ಅಂತ ಕೇಳಿದ್ರೆ ಯಾವುದು ಡಿಕ್ರೀಸಿಂಗ್ ಆರ್ಡರ್ ಇದೆ ಅದನ್ನ ನೀವು ನೋಡಬೇಕು. 1.36, 1.4, 1.71 ಇದೆ, ಇಲ್ಲಿ 1.36, 1.71, 1.40 ಇದೆ, ಇಲ್ಲಿ 1.71, 1.36 ಮತ್ತೆ ಪುನಃ ಜಾಸ್ತಿ ಆಗಿದೆ 1.40. ಇಲ್ಲಿ ನೋಡಿ 1.71, 1.40, 1.36. ಸೊ ಇಲ್ಲಿ ನಿಮ್ಗೆ ಏನಾಗಿದೆ? ಡಿಕ್ರೀಸ್ ಆಗ್ತಾ ಹೋಗಿದೆ ಸೈಜು. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ ಇದು ಕರೆಕ್ಟ್ ಆನ್ಸರ್. 1.71, 1.40 ಮತ್ತೆ 1.3 ಆಂಗ್ಸ್ಟ್ರಾನ್ಸ್. N3 minus, O2 minus and F minus. So next question, the ion that is isoelectronic with carbon monoxide is. So ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಇದಕ್ಕೆ ಐಸೋಎಲೆಕ್ಟ್ರಾನಿಕ್ ಆಗಿರುವಂತ ಸ್ಪೀಸೀಸ್ ಯಾವುದು ಅಂತ ಕೇಳಿದ್ದಾರೆ. O2 ಮೈನಸ್ ಇದೆ, N2 ಪ್ಲಸ್ ಇದೆ, O2 ಪ್ಲಸ್ ಇದೆ ಮತ್ತೆ Cn ಮೈನಸ್ ಇದೆ. ಸೊ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಕಾರ್ಬನ್ ಅಲ್ಲಿ 6, ಆಕ್ಸಿಜನ್ ಅಲ್ಲಿ 8, ಟೋಟಲ್ ವಿ ಹ್ಯಾವ್ 14 ಎಲೆಕ್ಟ್ರಾನ್ಸ್. ಸೊ ಇಲ್ಲಿ 1 by 1 ಚೆಕ್ ಮಾಡ್ತಾ ಬರುವ. O2 ಮೈನಸ್ ಅಂದ್ರೆ ಆಕ್ಸಿಜನ್ ಅಲ್ಲಿ 8 ಪ್ಲಸ್ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್, ಟೋಟಲ್ ಎಷ್ಟಾಯ್ತು? 10 ಆಯ್ತು. ಇಲ್ಲಿ ನೋಡಿ N2 ಪ್ಲಸ್, ಸೊ 2 ನೈಟ್ರೋಜನ್ ಅಂದ್ರೆ 7 ಪ್ಲಸ್ 7 14 ಪ್ಲಸ್ 1 ಪಾಸಿಟಿವ್ ಚಾರ್ಜ್ ಇದೆ -1 ಮಾಡಬೇಕು, ಎಷ್ಟಾಗುತ್ತೆ ಎಲೆಕ್ಟ್ರಾನ್ಸ್? 13 ಆಗುತ್ತೆ. O2 ಪ್ಲಸ್ 2 ಆಕ್ಸಿಜನ್ 8 ಪ್ಲಸ್ 8 16, 1 ಪಾಸಿಟಿವ್ ಚಾರ್ಜ್ -1, ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? 15 ಆಯ್ತು. ಸೈನೈಡ್ ಅಯಾನ್ ನೋಡಿ, ಸೊ ಕಾರ್ಬನ್ 6 ಪ್ಲಸ್ ನೈಟ್ರೋಜನ್ 7 13 ಆಯ್ತು. ಆಮೇಲೆ 1 ನೆಗೆಟಿವ್ ಚಾರ್ಜ್ ಇದೆ +1, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14. ಸೊ ಹಾಗಾಗಿ ದ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಈಸ್
Cn minus. So ಹಾಗಾಗಿ option D is the correct option. So next question, the electronic configuration of element X is after neon 3s2 3p3, the atomic number of the element just below it in the periodic table is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಫ್ಟರ್ ನಿಯಾನ್ 3s2 3p3. ಸೊ ನಿಯಾನ್ ಅಂದ್ರೆ 10 ಅಟಾಮಿಕ್ ನಂಬರ್, ಆಮೇಲೆ 3s2 3p3 ಅಂದ್ರೆ 5 ಇದೆ, 5 ಟೋಟಲ್ 15 ಆಯ್ತು ಎಲೆಕ್ಟ್ರಾನ್ಸ್. ಅಟಾಮಿಕ್ ನಂಬರ್ 15 ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಫಾಸ್ಫರಸ್. ಸೊ ಅಟಾಮಿಕ್ ನಂಬರ್ ಆಫ್ ದಿ ಎಲಿಮೆಂಟ್ ಜಸ್ಟ್ ಬಿಲೋ ಇಟ್, ಇದಕ್ಕಿಂತ ಜಸ್ಟ್ ಬಿಲೋ ಇರುವಂತ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದು n=3 ಲೆವೆಲ್ ಅಲ್ಲಿ ಇದೆ. ಯಾವುದು? ಫಾಸ್ಫರಸ್. ಸೊ ಫಾಸ್ಫರಸ್ನ ಕೆಳಗಡೆ ಇರುವಂತ ಏನು ಎಲಿಮೆಂಟ್ ಇದೆ ಅದರ ಅಟಾಮಿಕ್ ನಂಬರ್ ಅನ್ನ ನಾವಿಲ್ಲಿ ಹೇಳಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು, ನಮಗೆ ಒಂದೊಂದು ಪೀರಿಯಡ್ ಅಲ್ಲಿ ಎಷ್ಟೆಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತ ಗೊತ್ತಿದೆ. ಸೊ ಫಸ್ಟ್ ಪೀರಿಯಡ್ ಅಲ್ಲಿ 2, ನೆಕ್ಸ್ಟ್ 8 8 18 18 32 ಹಾಗೆ ಬರುವಂತದ್ದು. ಸೊ ಇದು ನಮಗೆ ನಾವು ಹುಡುಕ್ಬೇಕಾದಂತ ಎಲಿಮೆಂಟ್ n=4 ಲೆವೆಲ್ ಅಲ್ಲಿ ಬರುತ್ತೆ. ಹಾಗಾಗಿ ನೀವು ಈ ಅಟಾಮಿಕ್ ನಂಬರ್ ಏನಿದೆ 15, ಇದಕ್ಕೆ ನೀವು 18 ಅನ್ನ ಆಡ್ ಮಾಡಿ. ಸೊ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 33. ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. The element expected to form largest ion to achieve the nearest noble gas configuration is. ಸೊ ಇಲ್ಲಿ ನೈಟ್ರೋಜನ್ನು, ಸೋಡಿಯಮ್ಮು, ಆಕ್ಸಿಜನ್ನು ಮತ್ತೆ ಫ್ಲೂರಿನ್ ಕೊಟ್ಟಿದ್ದಾರೆ. ಸೊ ಇವರ ಅಟಾಮಿಕ್ ನಂಬರ್ ನೋಡ್ತಾ ಹೋಗಿ. ನೈಟ್ರೋಜನ್ನು 7, ಸೋಡಿಯಮ್ಮು 11, ಆಕ್ಸಿಜನ್ನು 8, ಫ್ಲೂರಿನ್ನು 9. ಸೊ ನಿಯರೆಸ್ಟ್ ನೋಬಲ್ ಗ್ಯಾಸ್ ಇದಕ್ಕೆ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ನಿಯಾನ್. ಅಟಾಮಿಕ್ ನಂಬರು 10. ಅಟಾಮಿಕ್ ನಂಬರ್ 10. ಇಲ್ಲಿ ನೀವು ಏನ್ ಮಾಡಬೇಕು? ಎಲಿಮೆಂಟ್ ಎಕ್ಸ್ಪೆಕ್ಟೆಡ್ ಟು ಫಾರ್ಮ್ ದಿ ಲಾರ್ಜೆಸ್ಟ್ ಅಯಾನ್. ಸೊ ಲಾರ್ಜೆಸ್ಟ್ ಅಯಾನ್ ಅಂದ್ರೆ ಅದೇನಾಗಿರ್ಬೇಕು? ಆನಯನ್ ಆಗಿರ್ಬೇಕು. ಸೊ ಆನಯನ್ ನಿಮ್ಗೆ ಇಲ್ಲಿ ಆಪ್ಷನ್ 3 ಇದೆ ನೋಡಿ. ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ ಇದೆ. ನೈಟ್ರೋಜನ್ಗೆ ನೀವು 3 ಇಲೆಕ್ಟ್ರಾನ್ ಅನ್ನು ಕೊಟ್ರೆ ನಿಮ್ಗೆ ಏನಾಗುತ್ತೆ? n3- ಬರುತ್ತೆ. ಆಕ್ಸಿಜನ್ಗೆ 2 ಇಲೆಕ್ಟ್ರಾನ್ ಕೊಟ್ರೆ O2- ಆಗುತ್ತೆ, ನಿಯಾನ್ ಕಾನ್ಫಿಗರೇಷನ್ ಬರುತ್ತೆ. ಇಲ್ಲಿ ಮಾತ್ರ ನೀವು ಏನ್ ಮಾಡಬೇಕು? 1 ಇಲೆಕ್ಟ್ರಾನ್ ತೆಗಿಬೇಕಾಗುತ್ತೆ, Na ಪ್ಲಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ 1 ಇಲೆಕ್ಟ್ರಾನ್ ಕೊಟ್ರೆ ಏನಾಗುತ್ತೆ? F- ಆಗುತ್ತೆ. ಸೊ ಅವಾಗ ಎಲ್ಲ ಏನಾಯ್ತು? 10 10 10 ಇಲೆಕ್ಟ್ರಾನ್ಸ್ ಬಂತು. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಸೊ ಹಾಗಾಗಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಲ್ಲಿ ಯಾವ್ದು ಬಿಗ್ಗರ್ ಆಗಿರುತ್ತೆ ಅಂತ ಕೇಳಿದ್ರೆ, ಯಾವ ಆನಯಾನಿನ ಚಾರ್ಜು ಜಾಸ್ತಿ ನೆಗೆಟಿವ್ ಇದೆ ಅದೇ ಬಿಗ್ಗರ್ ಆಗಿರುತ್ತೆ. ಹಾಗಾಗಿ n3- ಅಯಾನ್ ಬಿಗ್ಗರ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಏನು? ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next 9. For the second period elements, the correct increasing order of first ionization enthalpy is ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಗೆ ಆರ್ಡರ್ ಏನಿದೆ? ಸೊ ನಮಗೆ ಗೊತ್ತಿದೆ ನೋಡಿ. ಲಿಥಿಯಮ್ಮು, ಬೆರಿಲಿಯಂ, ಬೋರಾನ್, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್, ನಿಯಾನ್. ಸರಿ ಇದೆಯಾ ನೋಡಿ? ಇಲ್ಲಿ ನೋಡಿ ಬೆರಿಲಿಯಂ ಮತ್ತೆ ಬೋರಾನು. ಸೊ ಯಾವಾಗ್ಲೂ ಆ ಎಕ್ಸೆಪ್ಷನ್ ನಾವು ಆವಾಗಲೇ ಸ್ಟಡಿ ಮಾಡಿದ್ವಿ. ಬೋರಾನ್ ಫಸ್ಟ್ ಬರುತ್ತೆ, ಬೆರಿಲಿಯಂ ನಂತರ ಹೋಗುತ್ತೆ. ಹಾಗಾಗಿ ಈ ಆಪ್ಷನ್ನು ಇದು ಇನ್ವ್ಯಾಲಿಡ್ ಆಯ್ತು. ಆಪ್ಷನ್ ಸಿ ನೋಡಿ. ಆಮೇಲೆ ಒನ್ ಥಿಂಗ್, ಇಲ್ಲಿ ನೀವು ಆಕ್ಸಿಜನ್ ಮತ್ತೆ ನೈಟ್ರೋಜನ್ನಿನ ಇದನ್ನು ನೋಡ್ಬೇಕಾಗುತ್ತೆ. ಸೊ ನೈಟ್ರೋಜನ್ಗೆ ಇಲ್ಲಿ ಆಕ್ಸಿಜನ್ ಕಡಿಮೆ ಇದೆ, ನೈಟ್ರೋಜನ್ ಜಾಸ್ತಿ ಇದೆ. ಸೊ ಅದು ಅಕ್ಸೆಪ್ಟೇಬಲ್. ಬಟ್ ಇಲ್ಲಿ ನೈಟ್ರೋಜನ್ ಅನ್ನ ಕಡಿಮೆ ತೋರಿಸಿದ್ದಾರೆ, ಹಾಗಾಗಿ ಇದು ಕರೆಕ್ಟ್ ಆದ ಆಪ್ಷನ್ ಅಲ್ಲ. ಸೊ ಆಪ್ಷನ್ ಸಿ ನೋಡಿ. ಲಿಥಿಯಮ್ಮು, ಬೋರಾನ್, ಬೆರಿಲಿಯಂ ಸರಿ ಇದೆ, ಕಾರ್ಬನ್ನು, ಆಕ್ಸಿಜನ್, ನೈಟ್ರೋಜನ್. ಸೊ ಇಲ್ಲಿ ಫ್ಲೂರಿನ್ನು ಮತ್ತೆ ನಿಯಾನ್. ಸೊ ಹಾಗಾಗಿ ಇಲ್ಲಿ ನಿಮಗೆ ಆಪ್ಷನ್ ಏನಿದೆ ಸರಿ ಇದೆ. ಇದನ್ನು ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಇದೆಲ್ಲ ಸರಿ ಇದೆ, ಬಟ್ ಇಲ್ಲಿ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ನ ವಿಚಾರದಲ್ಲಿ ಏನಿದೆ ಇಲ್ಲಿ ಸರಿಯಾಗಿಲ್ಲ ಅದು. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. Next 10. Which of the following
ಆಕ್ಸೈಡ್ಸ್ ಈಸ್ ಮೋಸ್ಟ್ ಆಸಿಡಿಕ್ ಇನ್ ನೇಚರ್. ಸೊ ಒಂದಿಷ್ಟು ಆಕ್ಸೈಡ್ಸ್ ಕೊಟ್ಟಿದ್ದಾರೆ. ಸೊ ಅವುಗಳಲ್ಲಿ ಯಾವುದು ಜಾಸ್ತಿ ಆಸಿಡಿಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೆಗ್ನೀಷಿಯಂ ಆಕ್ಸೈಡ್ ಇದೆ, ಬೆರಿಲಿಯಂ ಆಕ್ಸೈಡು, ಬೇರಿಯಂ ಮತ್ತೆ ಕ್ಯಾಲ್ಸಿಯಂ. ಸೊ ಇಲ್ಲಿ ನಾರ್ಮಲಿ ಎಕ್ಸ್ಟ್ರೀಮ್ ಲೆಫ್ಟ್ ಏನ್ ಬರುತ್ತೆ ಎಲಿಮೆಂಟ್ಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ, ದೇ ಫಾರ್ಮ್ ಆಕ್ಸೈಡ್ಸ್ ವಿತ್ ಮೋಸ್ಟ್ ಬೇಸಿಕ್ ಕ್ಯಾರೆಕ್ಟರ್. ಸೊ ಇಲ್ಲಿ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ಬೆರಿಲಿಯಂ ಆಕ್ಸೈಡ್. ಬೆರಿಲಿಯಂ ಆಕ್ಸೈಡ್ ಏನು, ಇಟ್ ಈಸ್ ಆಂಫೋಟೆರಿಕ್. ಸೊ ಉಳಿದವೆಲ್ಲ ಏನಿದೆ ಇವೆಲ್ಲ ಬೇಸಿಕ್ ಆಕ್ಸೈಡ್ಸ್. ಹಾಗಾಗಿ ಇವು ಉಳಿದದಕ್ಕೆ ಕಂಪೇರ್ ಮಾಡಿದ್ರೆ ಬೆರಿಲಿಯಂ ಆಕ್ಸೈಡ್ ಆಂಫೋಟೆರಿಕ್ ಆಗಿರೋದ್ರಿಂದ ಸೊ ಇದರ ಅಸಿಡಿಕ್ ನೇಚರ್ ಏನಿದೆ ಉಳಿದವುಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಬೆರಿಲಿಯಂ ಆಕ್ಸೈಡ್ ಏನಿದೆ ಇಟ್ ಈಸ್ ಮೋರ್ acidic than other oxides. So next question, match the oxides given in the column with its property given in column 2. So here we have column 1 and column 2. So ಇಲ್ಲಿ separate ಆಗಿ ನಿಮಗೆ ಆಕ್ಸೈಡ್ಸ್ ಇದೆ ನೋಡಿ column 1 ಅಲ್ಲಿ Na2O, Al2O3, N2O, Cl2O7. So column 2 ಅಲ್ಲಿ ನ್ಯೂಟ್ರಲ್, ಬೇಸಿಕ್, ಆಸಿಡಿಕ್ ಮತ್ತೆ ಆಂಫೋಟೆರಿಕ್ ಇದೆ. ಸೊ ನೀವು ನೇಚರ್ ಆಫ್ ಆಕ್ಸೈಡ್ಸ್ ಏನಿದೆ ಸೊ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಮ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ಸ್ ಹ್ಯಾಸ್ ಆಲ್ ದ ಕರೆಕ್ಟ್ ಪೇರ್ಸ್. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಪೇರ್ ಯಾವುದು ಅದನ್ನ ನೀವು ಮ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಬಿಫೋರ್ ದಟ್ ನೀವೇನ್ ಮಾಡಿ, ಇಲ್ಲಿ ಆಕ್ಸೈಡ್ಸ್ ಏನಿದೆ ಅವುಗಳ ಪ್ರಾಪರ್ಟಿಗೆ ಮೊದಲು ಏನ್ ಮಾಡಿ ಆರೋ ಹಾಕೊಳ್ಳಿ, ಈಸಿ ಆಗುತ್ತೆ. ಸೊ ಸೋಡಿಯಂ ಆಕ್ಸೈಡ್ ಏನು ನಮಗೆ ಗೊತ್ತಿದೆ, ಇಟ್ ಈಸ್ ಬೇಸಿಕ್. ಸೋಡಿಯಂ ಆಕ್ಸೈಡ್ ಈಸ್ ಬೇಸಿಕ್. ಆಮೇಲೆ ಅಲ್ಯೂಮಿನಿಯಂ ಆಕ್ಸೈಡ್ ವಿ ಆಲ್ ನೋ ಇಟ್ ಈಸ್ ಆಂಫೋಟೆರಿಕ್. ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಆಂಫೋಟೆರಿಕ್. N2O ಏನಿದೆ ಇಟ್ಸ್ ನ್ಯೂಟ್ರಲ್. N2O is neutral. Cl2O7 it is acidic. ಸೊ ಹಾಗಾಗಿ 1 ಗೆ ಏನ್ ಬರಬೇಕು, 1 ಗೆ B ಬರಬೇಕು, 2 ಗೆ D ಬರಬೇಕು, 3 ಗೆ A ಬರಬೇಕು, 4 ಗೆ C. ಸೊ ಈ ಆಪ್ಷನ್ ಎಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಲ್ಲಿ 1 ಗೆ B, 2 ಗೆ D, 3 ಗೆ A, 4 ಗೆ C. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ ಇಟ್ ಈಸ್ ದಿ ಕರೆಕ್ಟ್ option. So option D is the correct option. So next, in which of the following options the order of arrangement does not agree with the variation of property indicated against it? So ಇಲ್ಲಿ ಒಂದಿಷ್ಟು ಆರ್ಡರ್ಸ್ ಕೊಟ್ಟಿದ್ದಾರೆ, ಅದರ ನಂತರ ಅದು ಯಾವ ಪ್ರಾಪರ್ಟಿ ಇದಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅರೇಂಜ್ಮೆಂಟ್ ಯಾವುದೋ ಒಂದು ಏನಿಲ್ಲ ಸರಿ ಇಲ್ಲ. ಸೊ ಅದು ಯಾವುದು ಅಂತ ನಾವು ಹುಡುಕ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಫ್ಲೂರಿನ್. ಸೊ ಇದು ಇನ್ಕ್ರೀಸಿಂಗ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕೇಳಿದ್ದಾರೆ. ನೋಡಿ, ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ನಾರ್ಮಲ್ ಏನಾಗಬೇಕು, ಇದು ಗ್ರೂಪ್ 17 ಆಯ್ತು. ಸೊ ಟಾಪ್ ಟು ಬಾಟಮ್ ಬಂದ್ರೆ ಲೆಸ್ ನೆಗೆಟಿವ್ ಆಗಬೇಕು. ಬಟ್ ಅಲ್ಲಿ ಒಂದು ಎಕ್ಸೆಪ್ಷನ್ ಯಾವುದು, ಕ್ಲೋರಿನ್ ಮತ್ತೆ ಫ್ಲೂರಿನ್ ನ ವಿಚಾರದಲ್ಲಿ. ಸೊ ಕ್ಲೋರಿನ್ನ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಫ್ಲೂರಿನ್ ಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಆರ್ಡರ್ ಏನಿದೆ ಇದು ಸರಿ ಇಲ್ಲ, ಸರಿ ಇಲ್ಲ. ಅದೇ ರೀತಿ ಉಳಿದುದನ್ನು ಚೆಕ್ ಮಾಡ್ತಾ ಹೋಗುವ. ಆಪ್ಷನ್ ಬಿ ನೋಡಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಇನ್ಕ್ರೀಸಿಂಗ್ ಮೆಟಾಲಿಕ್ ರೇಡಿಯಸ್ ಅಂತ ಹೇಳಿದ್ದಾರೆ. ಸೊ ಮೆಟಾಲಿಕ್ ರೇಡಿಯಸ್ ಇದು ಗ್ರೂಪ್ 1 ಎಲಿಮೆಂಟ್ಸ್. ಸೊ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ. ಸೊ ಡೌನ್ ದ ಗ್ರೂಪ್ ಏನಾಗಬೇಕು, ಮೆಟಾಲಿಕ್ ರೇಡಿಯಸ್ ಜಾಸ್ತಿ ಆಗಬೇಕು. ಸೊ ಈ ಆರ್ಡರ್ ಏನಿದೆ ಸರಿ ಇದೆ. ಸೊ ಇನ್ಕ್ರೀಸಿಂಗ್ ಮೆಟಾಲಿಕ್ ರೇಡಿಯಸ್. ಸೊ ನೆಕ್ಸ್ಟ್ ಆಪ್ಷನ್ ಸಿ, Al3+, Mg2+, Na+, F-. ಸೊ ಇನ್ಕ್ರೀಸಿಂಗ್ ಅಯಾನಿಕ್ ಸೈಜ್ ಅಂತ ಹೇಳಿದ್ದಾರೆ. ಸೊ ಕೇರ್ಫುಲ್ ಆಗಿ ನೋಡಿದ್ರೆ ಇವೆಲ್ಲ ಏನು ಐಸೋ ಇಲೆಕ್ಟ್ರಾನಿಕ್ ಸ್ಪೀಸೀಸ್. Al3+, so 10 electrons, so Mg2+, 10 electron, Na+, 10 electron, F- also having 10 electrons. So among isoelectronic species, so the cation with greater positive charge will be smaller. ಹಾಗಾಗಿ Al3+ ಸ್ಮಾಲರ್, ಇದಕ್ಕಿಂತ ಸ್ವಲ್ಪ ಬಿಗ್ಗರ್ Mg2+, ಇದಕ್ಕಿಂತ ಬಿಗ್ಗರ್ Na+, ಫೈನಲಿ ಬಿಗ್ಗೆಸ್ಟ್ ಯಾವ್ದು ಇದರಲ್ಲಿ F
ಮೈನಸ್. ಸೊ ಇನ್ಕ್ರೀಸಿಂಗ್ ಅಯಾನಿಕ್ ಸೈಜು. ಸೊ ಇದು ಕೂಡ ಏನಿದೆ ಕರೆಕ್ಟ್ ಇದೆ. ಆಪ್ಷನ್ ಡಿ ನೋಡಿ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಇನ್ಕ್ರೀಸಿಂಗ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ದಾರೆ. ಇನ್ಕ್ರೀಸಿಂಗ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ನೈಟ್ರೋಜನ್ ಮತ್ತು ಆಕ್ಸಿಜನ್. ಸೊ ನೈಟ್ರೋಜನ್ ಅಯನೈಸೇಷನ್ ಎಂಥಾಲ್ಪಿ ಆಕ್ಸಿಜನ್ಗಿಂತ ಜಾಸ್ತಿ ಇರುತ್ತೆ. ಆಲ್ರೆಡಿ ನಾವು ಅದನ್ನ ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಈ ಆಪ್ಷನ್ ಕೂಡ ಏನು ಸರಿ ಇಲ್ಲ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಅಲ್ಲಿ ಆಪ್ಷನ್ ಎನು ಕೂಡ ಹೌದು, ಆಪ್ಷನ್ ಡಿನೂ ಕೂಡ ಕರೆಕ್ಟ್ ಆನ್ಸರ್ ಆಗಿರುತ್ತೆ. So next, the most acidic oxide among Cl2O5, Cl2O, Cl2O3 and Cl2O7 is ಅಂತ ಕೇಳಿದ್ದಾರೆ. ಇಲ್ಲಿ ಎಲ್ಲ ಕ್ಲೋರಿನಿನ ಆಕ್ಸೈಡ್ಸ್. ಈ ತರ ಕ್ವಶನ್ ಬಂದಾಗ ಏನ್ ಮಾಡ್ಬೇಕು ನೀವು, ಕ್ಲೋರಿನಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕಂಡುಹಿಡ್ಕೊಳ್ಳಿ. ಸೊ ಇಲ್ಲಿ Cl2O5, ಇಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? ಇಟ್ ಇಸ್ 2x minus 10 is equal to 0. So x is equal to plus 5. ಇಲ್ಲಿ Cl2O 2x minus 2 is equal to 0, x is equal to plus 1. So oxidation state is plus 1. So ಇಲ್ಲಿ ನೋಡಿ 2x minus 6 is equal to 0, x is equal to 3, x is equal to plus 3. So ಇಲ್ಲಿ 2x minus 14 is equal to 0. So x is equal to plus 7. ಸೊ ಆಪ್ಷನ್ ಡಿ ಅಲ್ಲಿ ನೋಡಿ ನೀವು, ಕ್ಲೋರಿನ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟು ಪ್ಲಸ್ 7 ಅಲ್ಲಿದೆ. ಸೊ ಹಾಗಾಗಿ ಇದೇನಾಗಿರುತ್ತೆ, ಜಾಸ್ತಿ ಆಸಿಡಿಕ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆಪ್ಷನ್. Cl2O7 is most acidic oxide. 14th one, the correct arrangement for the ions in the increasing order of their radii. ಸೊ ಇಲ್ಲಿಷ್ಟು ಸ್ಪೀಸೀಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರೇಡಿಯಲ್ಲಿ ಬರಿಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ಚಿಕ್ಕದ ಯಾವುದು ಅದನ್ನ ಹುಡುಕ್ಬೇಕು. ಸೊ ಆಪ್ಷನ್ಸ್ ಎಲ್ಲ ನೋಡ್ತಾ ಹೋಗಿ. ಸೊ ಇಲ್ಲಿ ಆಪ್ಷನ್ ಎ ಅಲ್ಲಿ ಕ್ಯಾಲ್ಸಿಯಂ 2+, ಪೊಟ್ಯಾಷಿಯಂ ಪ್ಲಸ್ ಅಂಡ್ S2 ಮೈನಸ್. ಸೊ ಕ್ಯಾಲ್ಸಿಯಂ, ಸೊ ಆಪ್ಷನ್ ಎ ಅಲ್ಲಿ ನೋಡಿ, calcium 2 plus 18 electrons, potassium plus 18, S2 minus. So here also 18 electrons. So isoelectronic species ಹೌದಿದು. ಸೊ ಇಲ್ಲಿ ಆರ್ಡರ್ ಸರಿ ಇದೆಯಾ ನೋಡಿ, ಫಸ್ಟ್ ಚಿಕ್ಕದಿರಬೇಕು, Ca2 ಪ್ಲಸ್, ಆಮೇಲೆ K ಪ್ಲಸ್, ಆಮೇಲೆ S2 ಮೈನಸ್. ಸೊ ಆರ್ಡರ್ ಏನಿದೆ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಉಳಿದದನ್ನು ಚೆಕ್ ಮಾಡ್ಬಿಡುವ. Cl minus, F minus, S2 minus. Cl minus ಅಂದ್ರೆ ಇಲ್ಲಿ ಕೂಡ 18 electrons, ಇಲ್ಲಿ F minus 10 electrons ಆಗುತ್ತೆ, ಇಲ್ಲಿ 18 electrons. ಬಟ್ ಇಲ್ಲಿ ಕ್ಲೋರೈಡ್ ಮತ್ತೆ ಫ್ಲೋರೈಡ್ ನೋಡಿ. ಸೊ ಇಲ್ಲಿ ನಿಮಗೆ ಇದು 10 electrons ಇರೋದ್ರಿಂದ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇದು ಅಲ್ಲ. ಸೊ ಹಾಗಾಗಿ ನಿಮಗೆ ಈ ಆರ್ಡರ್ ಏನಿದೆ ಇದು ಸರಿ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, Na ಪ್ಲಸ್, Cl ಮೈನಸ್, Ca2 ಪ್ಲಸ್. ಸೊ ಇಲ್ಲಿ 10 electrons, ಇಲ್ಲಿ 18, ಇಲ್ಲಿ 18, ಇದು ಸರಿ ಇದೆ. ಬಟ್ ಇಲ್ಲಿ ಈ ಎರಡು ಆಪ್ಷನ್ ಅಲ್ಲಿ ಕ್ಯಾಲ್ಸಿಯಂ ಲಾಸ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕ್ಯಾಟಯನ್ ಹ್ಯಾವಿಂಗ್ ಗ್ರೇಟರ್ ಪಾಸಿಟಿವ್ ಚಾರ್ಜ್ ಇದು. ಸೊ ಇದರ ಇದು ಚಿಕ್ಕದಾಗಿರುತ್ತೆ, ಬಟ್ ಇಲ್ಲಿ ಇದನ್ನ ಲಾಸ್ಟಿಗೆ ಇಟ್ಟಿದ್ದಾರೆ, ಹಾಗೆ ಈ ಆಪ್ಷನ್ ಕೂಡ ಸರಿ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಡಿ ನೋಡಿ, ಇಲ್ಲಿ ನಿಮಗೆ Na ಪ್ಲಸ್, Al3 ಪ್ಲಸ್, Be2 ಪ್ಲಸ್. ಸೊ ಇಲ್ಲಿ Na ಪ್ಲಸ್ ಅಲ್ಲಿ 10 electron, ಇಲ್ಲೂ ಕೂಡ 10 electron, ಇಲ್ಲಿ ನಿಮಗೆ ಬೆರಿಲಿಯಂ 2 ಪ್ಲಸ್, ಇಲ್ಲಿ 2 electron ಇರೋದು. ಸೊ ಇದನ್ನ ಬಿಟ್ಟರು ಕೂಡ ಇಲ್ಲಿ 10 ಇದೆ, ಬಟ್ ಇಲ್ಲಿ Al3 ಪ್ಲಸ್ ಏನಿದೆ Na ಪ್ಲಸ್ ಆದ ನಂತರ ಬಂದಿದೆ, ಹಾಗಾಗಿ ಈ ಆಪ್ಷನ್ ಕೂಡ ಏನು ಸರಿಯಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ
So next, what is the value of electron gain enthalpy of Na plus if first ionization enthalpy of Na is 5.1 electron volt? So Na plus ಏನಿದೆ ಇದರ ಏನು ಕೇಳಿದ್ದಾರೆ, ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಅನ್ನು ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಕೊಟ್ಟಿದ್ದಾರೆ 5.1 ಇಲೆಕ್ಟ್ರಾನ್ ವೋಲ್ಟ್. ಸೊ ಯಾವಾಗಲೂ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಿದೆ ಅದು ಸೇಮ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇರುತ್ತೆ, ಬಟ್ ಅಪೋಸಿಟ್ ಸೈನ್ಸ್ ಅಲ್ಲಿ ಇರುತ್ತೆ ಅಯನೈಸೇಷನ್ ಎಂಥಾಲ್ಪಿಗೆ. ಹಾಗಾಗಿ ಸೊ ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ ಎ ಮೈನಸ್ 5.1 electron volt. So next, in which of the following arrangements the given sequence is not strictly according to the property indicated against it? So ಇಲ್ಲಿ HF, HCl, HBr, HI increasing acidic strength ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ನಾವು ಹೈಡ್ರೈಡ್ಸ್ ಆಫ್ ಗ್ರೂಪ್ 17 ಎಲಿಮೆಂಟ್ಸ್ ಅನ್ನ ನೋಡಿದ್ರೆ, ಸೊ ಇಲ್ಲಿ ನಿಮಗೆ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. HF ಗಿಂತ HCl ಸ್ಟ್ರಾಂಗರ್, HCl ಗಿಂತ HBr ಗಿಂತ HI. ಸೊ ಯಾಕಂದ್ರೆ ಅಲ್ಲಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಇದು ಸರಿ ಇದೆ. ನೆಕ್ಸ್ಟ್ ನೋಡಿ, H2O, H2S, H2SE and H2TE increasing pKa values. ಸೊ ಇಲ್ಲಿ ಹೈಡ್ರೈಡ್ಸ್ ನೋಡಿ, ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ ಮತ್ತೆ ಟೆಲ್ಯೂರಿಯಂ. ಸೊ ಇಲ್ಲಿ ಆಕ್ಚುಲಿ ಅಸಿಡಿಕ್ ಸ್ಟ್ರೆಂತ್ ಏನಿದೆ ಅಥವಾ Ka ವ್ಯಾಲ್ಯೂಸ್ ಏನಿದೆ ಈ ಆರ್ಡರ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಅಸಿಡಿಕ್ ಸ್ಟ್ರೆಂತ್ H2O, ಇದಕ್ಕಿಂತ ಜಾಸ್ತಿ ಅಸಿಡಿಕ್ H2S, H2S ಗಿಂತ ಜಾಸ್ತಿ H2SE, ಇದಕ್ಕಿಂತ ಜಾಸ್ತಿ H2TE. ಬಟ್ ಈ ಆರ್ಡರ್ ಏನಿದೆ ಇದು ಅಸಿಡಿಟಿ ಆರ್ಡರ್ ಅಥವಾ Ka ವ್ಯಾಲ್ಯೂಸಿನ ಇನ್ಕ್ರೀಸಿಂಗ್ ಆರ್ಡರ್. ಬಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇನ್ಕ್ರೀಸಿಂಗ್ pKa ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ pKa ಅದು ನೆಗೆಟಿವ್ ಲಾಗರಿಥಮ್ ಆಗಿರೋದ್ರಿಂದ ಅದೇನಾಗುತ್ತೆ, ಉಲ್ಟಾ ಆಗುತ್ತೆ. ಹಾಗಾಗಿ ಈ ಅರೇಂಜ್ಮೆಂಟ್ ಏನಿದೆ ಸೊ ಇದು ಸರಿ ಇಲ್ಲ. ಬಟ್ ಉಳಿದುದನ್ನು ಚೆಕ್ ಮಾಡೋಣ. ಸೊ NH3, PH3, ASH3, SbH3 ಇನ್ಕ್ರೀಸಿಂಗ್ ಆಸಿಡಿಟಿ. ಸೊ ಇಲ್ಲಿ ಆಕ್ಚುಲಿ ಬೇಸಿಕ್ ಕ್ಯಾರೆಕ್ಟರ್ ಏನಿದೆ, ಅಮೋನಿಯಾ ಇದರ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಕಂಪೇರ್ ಟು ಫಾಸ್ಫೀನ್, ದೆನ್ ASH3, ದೆನ್ SbH3. ಸೊ ಇದು ಬೇಸಿಕ್ ಕ್ಯಾರೆಕ್ಟರ್, ಬಟ್ ಆಸಿಡಿಕ್ ಕ್ಯಾರೆಕ್ಟರ್ ಉಲ್ಟಾ ಇರುತ್ತೆ. ಹಾಗಾಗಿ ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಇನ್ಕ್ರೀಸಿಂಗ್ ಆಸಿಡಿಟಿ ಆರ್ಡರ್ ಇದು ಸರಿ ಇದೆ. ಆಪ್ಷನ್ ಡಿ CO2, SiO2, SnO2, PbO2 ಇನ್ಕ್ರೀಸಿಂಗ್ ಆಕ್ಸಿಡೈಸಿಂಗ್ ಪವರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡು, ಸಿಲಿಕಾನ್ ಡೈಆಕ್ಸೈಡು, ಆಮೇಲೆ ಟಿನ್ ಡೈಆಕ್ಸೈಡ್ ಮತ್ತೆ ಲೆಡ್ ಡೈಆಕ್ಸೈಡು, ಇಲ್ಲೆಲ್ಲ ಕಡೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಕಾರ್ಬನ್ ಇದು +4, ಸಿಲಿಕಾನ್ ಇದು +4, ಟಿನ್ +4, ಲೆಡ್ +4. ಸೊ ಎಲ್ಲ ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಕಡೆ ಸೇಮ್ ಇದೆ. ಬಟ್ ಇಲ್ಲಿ ನಿಮಗೆ ಇವನ್ ಆಕ್ಸಿಜನ್ ಕೂಡ -2 ಅಂದ್ರೆ ಆಕ್ಸೈಡ್ ರೂಪದಲ್ಲಿ ಇದೆ ಎಲ್ಲ ಕಡೆ. ಬಟ್ ಇನ್ಕ್ರೀಸಿಂಗ್ ಆಕ್ಸಿಡೈಸಿಂಗ್ ಪವರ್ ಈ ಕಡೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹೌದಾ ಅಲ್ವಾ ಅಂತ ಚೆಕ್ ಮಾಡಿದ್ರೆ ನಿಮಗೆ ಸ್ಟೆಬಿಲಿಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಕಾರ್ಬನ್ ಮತ್ತೆ ಸಿಲಿಕಾನ್ ಅಲ್ಲಿ +4 ಏನಿದೆ ಆಲ್ರೆಡಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಅಂಡ್ ಅದು ಸ್ಟೆಬಿಲಿಟಿ ಸ್ಟೇಟ್ ಅದ್ರದ್ದು. ಕಾರ್ಬನ್ ಮತ್ತೆ ಸಿಲಿಕಾನಿನ ಸ್ಟೇಬಲ್ ಸ್ಟೇಟ್ +4. ಬಟ್ ಟಿನ್ ಮತ್ತೆ ಲೆಡ್ ಅಲ್ಲಿ ನಿಮಗೆ ಇನರ್ಟ್ ಪೇರ್ ಇಫೆಕ್ಟ್ ಇಂದಾಗಿ ಸ್ಟೆಬಿಲಿಟಿ ಆಫ್ +2 ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಟಾಪ್ ಟು ಬಾಟಮ್ ಬಂದ್ರೆ ಆ ಗ್ರೂಪ್ ಅಲ್ಲಿ ಸ್ಟೆಬಿಲಿಟಿ ಆಫ್ +2 ಆಕ್ಸಿಡೇಷನ್ ಸ್ಟೇಟ್ ಹೆವಿಯರ್ ಮೆಂಬರ್ಸ್ ಏನಾಗುತ್ತೆ, ಫೇವರೇಬಲ್ ಆಗುತ್ತೆ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. ಹಾಗಾಗಿ ನಿಮಗೆ ಇಲ್ಲಿ ಟಿನ್ ಮತ್ತೆ ಲೆಡ್ ಏನಿದೆ ಇವೆರಡು ಆಕ್ಸಿಡೈಸಿಂಗ್ ಏಜೆಂಟ್ ತರ ಕೆಲಸ ಮಾಡಬಹುದು ಬೈ ಅಕ್ಸೆಪ್ಟಿಂಗ್ 2 electrons ಅಂಡ್ ಬಿಕಮ್ Sn2+ ಅಂಡ್ Pb2+. ಇವೆರಡು ಕಂಪೇರ್ ಮಾಡಿದ್ರೆ ಲೆಡ್ ಏನಿದೆ ಇದರ ಇಲೆಕ್ಟ್ರಾನ್ ಗೇನಿಂಗ್ ಎಬಿಲಿಟಿ ಏನಿದೆ ಇದು ಜಾಸ್ತಿ ಇದೆ ಕಂಪೇರ್ ಟು ಟಿನ್. ಹಾಗಾಗಿ PbO2 ಏನಿದೆ ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಹಾಗಾಗಿ ಈ ಆರ್ಡರ್ ಏನಿದೆ ಇದು ಕೂಡ ಏನಿದೆ ಸರಿ ಇದೆ. ಆಪ್ಷನ್ ಬಿ ಮಾತ್ರ ಏನಿದೆ ಆ ಆರ್ಡರ್ ಸರಿ ಇಲ್ಲ. ಸೊ ಹಾಗಾಗಿ ನಮಗೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಬಿ. 17. Identify the wrong statement in the following. Amongst isoelectronic species, smaller the positive charge on the cation, smaller is the ionic radius. Amongst the isoelectronic species, greater the negative charge on the anion, larger is the ionic radius. Atomic radius of the elements increases as one moves down the first group of periodic table.
ಲಾಸ್ಟ್ ಆಪ್ಷನ್ ನೋಡಿ, ಅಟಾಮಿಕ್ ರೇಡಿಯಸ್ ಆಫ್ ಎಲಿಮೆಂಟ್ಸ್ ಡಿಕ್ರೀಸಸ್ ಆಸ್ ಒನ್ ಮೂವ್ಸ್ ಅಕ್ರಾಸ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದಿ ಸೆಕೆಂಡ್ ಪೀರಿಯಡ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಸೊ ಇದನ್ನ ಕೇರ್ಫುಲ್ ಆಗಿ ನೋಡಿ. ಸೊ ಆಪ್ಷನ್ ಎ ಅಲ್ಲಿ ನೋಡಿ, ಅಮಾಂಗ್ಸ್ ದಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಸ್ಮಾಲರ್ ದ ಪಾಸಿಟಿವ್ ಚಾರ್ಜ್ ಆನ್ ದ ಕ್ಯಾಟಯನ್, ಸ್ಮಾಲರ್ ಇಸ್ ಅಯಾನಿಕ್ ರೇಡಿಯಸ್ ಅಂತ ಹೇಳಿದ್ದಾರೆ. ಆಕ್ಚುಲಿ ಇದು ಸರಿ ಇಲ್ಲ. ಆಕ್ಚುಲಿ ಏನಾಗಬೇಕಾಗಿತ್ತು, ಲಾರ್ಜರ್ ದಿ ಚಾರ್ಜ್ ಅಥವಾ ಗ್ರೇಟರ್ ದಿ ಚಾರ್ಜ್ ಆನ್ ದಿ ಕ್ಯಾಟಯನ್, ಸ್ಮಾಲರ್ ವಿಲ್ ಬಿ ದಿ ಅಯಾನಿಕ್ ಸೈಜ್ ಆಗಬೇಕಾಗಿತ್ತು. ಬಟ್ ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಉಳಿದ ಸ್ಟೇಟ್ಮೆಂಟ್ ಎಲ್ಲ ಏನಿದೆ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಏನಿದೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ ಎ ನಮಗೆ ಕರೆಕ್ಟ್ ಆನ್ಸರ್. The correct order of decreasing ionic radii among the following isoelectronic species is, ಒಂದಿಷ್ಟು isoelectronic species ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವೇನ್ ಮಾಡಬೇಕು, ಡಿಕ್ರೀಸಿಂಗ್ ಅಯಾನಿಕ್ ರೇಡಿಯೈ ಆರ್ಡರ್ ಅಲ್ಲಿ ಬರಿಬೇಕು. ಸೊ ಫಸ್ಟ್ ದೊಡ್ಡದಿರಬೇಕು, ಆಮೇಲೆ ಚಿಕ್ಕದಿರಬೇಕು. ಸೊ ಕ್ಯಾಟಯನ್ ಗ್ರೇಟರ್ ಪಾಸಿಟಿವ್ ಚಾರ್ಜ್ ಯಾವಾಗಲೂ ಚಿಕ್ಕದಾಗಿರುತ್ತೆ, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸರಿ ಆಪ್ಷನ್ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡಿ, S2 ಮೈನಸ್ Cl ಮೈನಸ್ ನಂತರ ಕೊಟ್ಟಿದ್ದಾರೆ, ಅದು ಕೂಡ ಕರೆಕ್ಟ್ ಆದಂತ ಆಪ್ಷನ್ ಅಲ್ಲ. ಸೊ ಆಪ್ಷನ್ ಸಿ ನೋಡಿ, ಇಲ್ಲಿ S2 ಮೈನಸ್ Cl ಮೈನಸ್ K ಪ್ಲಸ್ Ca2 ಪ್ಲಸ್. ಸೊ ಕರೆಕ್ಟ್ ಆರ್ಡರ್ ಇದೆ, ನಿಮಗೆ ಡಿಕ್ರೀಸಿಂಗ್ ಆರ್ಡರ್ ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಡಿ ನೋಡಿ, ಇಲ್ಲೂ ಕೂಡ ನಿಮಗೆ ಸರಿಯಾದಂತ ಆರ್ಡರ್ ಇಲ್ಲ. ಸೊ K ಪ್ಲಸ್ Ca2 ಪ್ಲಸ್ Ca2 ಪ್ಲಸ್ ಫಸ್ಟ್ ಬರಬೇಕಾಗಿತ್ತು. ಹಾಗಾಗಿ ಇಲ್ಲಿ ನಿಮಗೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ. ಸೊ ನೆಕ್ಸ್ಟ್ 19th one, ದಿ ಅಟಾಮಿಕ್ ನಂಬರ್ ಆಫ್ ವೆನೇಡಿಯಂ, chromium, manganese and iron are 23, 24, 25 and 26 respectively. Which one of these may be expected to have highest value for second ionization enthalpy? ಸೊ ಇಲ್ಲಿ ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ರೋಮಿಯಂ, ಮ್ಯಾಂಗನೀಸ್, ಐರನ್ ಮತ್ತೆ ವೆನೇಡಿಯಂ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಎಲಿಮೆಂಟ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ ಯಾವ ಎಲಿಮೆಂಟ್ಗೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಮಾತ್ರ ಗೊತ್ತಾಗೋದು. ಸೊ ವೆನೇಡಿಯಂ ಕಾನ್ಫಿಗರೇಷನ್ ಏನು, ಆಫ್ಟರ್ ಆರ್ಗಾನ್ ಇಟ್ ಈಸ್ 4s2 3d3, ವೆನೇಡಿಯಂ 23. ಸೊ ನೆಕ್ಸ್ಟ್ ಕ್ರೋಮಿಯಂ ಆಫ್ಟರ್ ಆರ್ಗಾನ್ ಇಟ್ ಈಸ್ 4s1 3d5 ಆಗುತ್ತೆ. ಮ್ಯಾಂಗನೀಸ್ ಆಫ್ಟರ್ ಆರ್ಗಾನ್ ಇಟ್ ಈಸ್ 4s2 3d5 ಆಗುತ್ತೆ. ನೆಕ್ಸ್ಟ್ ಐರನ್ 26 ಇಟ್ ಈಸ್ ಆಫ್ಟರ್ ಆರ್ಗಾನ್ 4s2 3d6. ಸೊ ಇಲ್ಲಿ ಕೇರ್ಫುಲ್ ಆಗಿ ನೋಡಿದ್ರೆ ನೀವು ಇಲ್ಲಿ ಒಂದು ಎಲೆಕ್ಟ್ರಾನ್ ನೀವು ಫಸ್ಟ್ ಎಲೆಕ್ಟ್ರಾನ್ ಅನ್ನ 4s ಆರ್ಬಿಟಲ್ ಅಂತ ತೆಗಿತೀರಿ, ಆಮೇಲೆ ಕ್ಯಾಟಯನ್ ಬರುತ್ತೆ V ಪ್ಲಸ್. ಸೊ ಇನ್ನೊಂದು ಎಲೆಕ್ಟ್ರಾನ್ ನೀವು ಎಲ್ಲಿಂದ ತೆಗಿಬಹುದು, 4s ಇಂದನೇ ತೆಗಿಬಹುದು. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮ್ಯಾಂಗನೀಸ್ ಕೇಸ್ ನೋಡಿ, ಇಲ್ಲಿ ಎರಡನೇ ಎಲೆಕ್ಟ್ರಾನ್ ಅನ್ನು ಕೂಡ ನೀವು 4s ಆರ್ಬಿಟಲ್ ಇಂದನೇ ತೆಗಿಬೇಕಾಗತ್ತೆ. ಬಟ್ ಇಲ್ಲಿ ನೋಡಿ, ಫಸ್ಟ್ ಎಲೆಕ್ಟ್ರಾನ್ ಅನ್ನ ನೀವು 4s ಆರ್ಬಿಟಲ್ ಇಂದ ತೆಗೆದ್ರೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಮಾಡಬೇಕಾದ್ರೆ ಸೆಕೆಂಡ್ ಎಲೆಕ್ಟ್ರಾನ್ ನೀವು ಇಲ್ಲಿ ಸ್ಟೇಬಲ್ ಕಾನ್ಫಿಗರೇಷನ್ D5 ಕಾನ್ಫಿಗರೇಷನ್ ಇದೆ. ಸೊ ಇಲ್ಲಿಂದ ನೀವು ಎಲೆಕ್ಟ್ರಾನ್ ತೆಗಿಬೇಕಾಗುತ್ತೆ. ಸೊ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಕ್ವೈಟ್ ಸ್ಟೇಬಲ್, ಹಾಗಾಗಿ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದರ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಐರನ್ ಅಲ್ಲಿ ನಿಮ್ಗೆ ಎರಡು ಎಲೆಕ್ಟ್ರಾನ್ ನೀವು 4s ಇಂದನೇ ತೆಗಿಬಹುದು. ಸೊ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು, ಕ್ರೋಮಿಯಂ ಆಗಿರುತ್ತೆ, ಆಪ್ಷನ್ ಎ. ವಿಚ್ ಆಫ್ ದ ಫಾಲೋವಿಂಗ್ represents the correct order of increasing electron gain enthalpy with the negative sign for the elements of oxygen, sulfur, fluorine and chlorine? So oxygen, sulfur, fluorine, chlorine. So ಇದಕ್ಕೆ ನಾವೇನ್ ಮಾಡಬೇಕು, increasing electron gain enthalpy order ಅಲ್ಲಿ ಇದನ್ನ ಬರಿಬೇಕು. ಸೊ ಆಪ್ಷನ್ ಎ ನೋಡಿ, ಕ್ಲೋರಿನ್, ಫ್ಲೂರಿನ್, ಆಕ್ಸಿಜನ್, ಸಲ್ಫರ್ ಇದೆ. ಸೊ ಆಕ್ಚುಲಿ ಕ್ಲೋರಿನ್ಗೆ ಹೈಯೆಸ್ಟ್ ಏನಿದೆ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಇದೆ, ಹಾಗಾಗಿ ಈ ಆಪ್ಷನ್ ಸರಿಯಲ್ಲ. ಸೊ ಇಲ್ಲಿ ಆಕ್ಸಿಜನ್, ಸಲ್ಫರ್, ಫ್ಲೂರಿನ್ ಅಂಡ್ ಕ್ಲೋರಿನ್ ಇದೆ. ಸೊ ಹಾಗಾಗಿ ಈ ಆಪ್ಷನ್ ಏನಿದೆ ಇದು ಸರಿ ಇದೆ. ಸೊ ಆಕ್ಸಿಜನ್ಗಿಂತ ಜಾಸ್ತಿ ಸಲ್ಫರಿಗಿರುತ್ತೆ, ಸಲ್ಫರ್ಗಿಂತ ಜಾಸ್ತಿ ಫ್ಲೂರಿನ್ ಅಂಡ್ ಫೈನಲಿ ವಿ ಹ್ಯಾವ್ ಕ್ಲೋರಿನ್. ಇಲ್ಲಿ ನೋಡಿ ಕ್ಲೋರಿನ್ ಲಾಸ್ಟ್ಗಿದೆ, ಬಟ್ ಇಲ್ಲಿ ನಿಮಗೆ ಫ್ಲೂರಿನ್ ಫಸ್ಟ್ ಇಟ್ಟಿದ್ದಾರೆ.
ಈ ಆಪ್ಷನ್ ಕರೆಕ್ಟ್ ಅಲ್ಲ. ಇಲ್ಲಿ ಸಲ್ಫರ್ ಫಸ್ಟ್ ಇದೆ, ಫ್ಲೋರಿನ್ ಲಾಸ್ಟ್ ಇದೆ, ಹಾಗಾಗಿ ಈ ಆಪ್ಷನ್ ಕೂಡ ಕರೆಕ್ಟ್ ಆಪ್ಷನ್ ಅಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಸೊ ನೆಕ್ಸ್ಟ್, ಅಮಂಗ್ ದಿ ಫಾಲೋವಿಂಗ್ which one has the highest cation to anion ratio? ಕ್ಯಾಟಯನ್ ಟು ಆನಯಾನ್ ರೇಷಿಯೋ ಇದು ಜಾಸ್ತಿ ಬರಬೇಕಾದ್ರೆ ಕ್ಯಾಟಯನ್ ಬಿಗ್ಗರ್ ಆಗಿರಬೇಕು, ಆನಯಾನ್ ಸ್ಮಾಲರ್ ಆಗಿರಬೇಕು. ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ನಿಮಗೆ ಏನು ಶೀಸಿಯಂ ಫ್ಲೂರೈಡ್ ಅಲ್ಲಿ ಶೀಸಿಯಂ ಬಿಗ್ಗರ್ ಅಯಾನ್ ಕಂಪೇರ್ ಟು ಲಿಥಿಯಂ ಅಂಡ್ ಸೋಡಿಯಂ ಅಯಾನು, ಫ್ಲೂರೈಡ್ ಅಯಾನು ತುಂಬಾ ಸ್ಮಾಲರ್ ಅಯಾನು. ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು? ಸೀಸಿಯಂ ಫ್ಲೂರೈಡ್. ಸೊ ಅಮಂಗ್ ದಿ elements with the following electronic configuration, which one of them may have the highest ionization enthalpy? ಸೊ ಅಯನೈಸೇಷನ್ ಎಂಥಾಲ್ಪಿ ಹೈಯೆಸ್ಟ್ ಇಲ್ಲಿ ಯಾವುದಕ್ಕಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್ ಎರಡು ಕಡೆ ಇದೆ ನೋಡಿ, ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಅಲ್ಲಿ. ಬಟ್ ಇಲ್ಲಿ ಇಂಟರ್ವೀನಿಂಗ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಈ ಇಲೆಕ್ಟ್ರಾನ್ಸ್ ಏನಿದೆ 3p ಇಲೆಕ್ಟ್ರಾನ್ಸ್, ಇದ್ರ ಮೇಲೆ ಎಫೆಕ್ಟ್ ಆಫ್ ನ್ಯೂಕ್ಲಿಯಸ್ ಜಾಸ್ತಿ ಇರೋದ್ರಿಂದ ಈ ಇಲೆಕ್ಟ್ರಾನ್ ಅನ್ನ ನೀವು ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಹಾಫ್ ಫೀಲ್ಡ್ ಸ್ಟೇಬಲ್ ಕಾನ್ಫಿಗರೇಷನ್ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಏನಿದೆ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದಿ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ pH ಆಫ್ ಐಸೋಮೋಲರ್ ಸೊಲ್ಯೂಷನ್ ಆಫ್ Na2O, Na2S, Na2SC ಅಂಡ್ Na2TE? ಸೊ pH ಏನಿದೆ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಬೇಸಿಕ್ ಕ್ಯಾರೆಕ್ಟರ್. ಸೊ ಆಪ್ಷನ್ ಎ ಅಲ್ಲಿ ನೋಡಿ, pH1, pH2, pH3, pH4. ಸೊ ಇಲ್ಲಿ ಕೊಟ್ಟ ಹಾಗೆ ಸೇಮ್ ಆರ್ಡರ್ ನಿಮಗೆ ಬೇಸಿಕ್ ಕ್ಯಾರೆಕ್ಟರ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಏನಿದೆ ಸೊ ಅದು ನಿಮ್ಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ionic radii are inversely proportional to the effective nuclear charge, inversely proportional to square of the effective nuclear charge, directly proportional to the effective nuclear charge, and option D, directly proportional to the square of the effective nuclear charge. So option A ಅಲ್ಲಿ ನೋಡಿ, inversely proportional to the effective nuclear charge, ಹೌದಲ್ವಾ? ಸೊ ಇಲ್ಲಿ effective nuclear charge ಜಾಸ್ತಿ ಆದ ಹಾಗೆ ionic radius ಏನಾಗುತ್ತೆ, ಚಿಕ್ಕದಾಗುತ್ತೆ. ಹಾಗಾಗಿ ಆಪ್ಷನ್ ಎ ಏನಿದೆ ಇದು ಕರೆಕ್ಟ್ ಆನ್ಸರ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈ ಕಾನ್ಸೆಪ್ಟ್ ಏನು ಇಲ್ಲ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದು ಕೂಡ ಅಲ್ಲ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದು ಕೂಡ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂತ ಆಪ್ಷನ್. Next, the ions O2 minus, F minus, Na plus, Mg2 plus and Al3 plus are isoelectronic. Their ionic radii show a significant increase from O2 minus to Al3 plus, a significant decrease from O2 minus to Al3 plus, an increase from O2 minus to F minus, and then decrease from Na plus and to Al3 plus, a decrease from O2 minus to F minus, and then increase from Na plus to Al3 plus. ಸೊ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಎಲ್ಲ ಏನಾಗುತ್ತೆ, ಯಾವಾಗಲೂ ಬಿಗ್ಗರ್ ಅಯಾನ್ ಏನಿದೆ ಅಥವಾ ಆನಯಾನ್ ಏನಿದೆ ವಿತ್ ಗ್ರೇಟರ್ ನೆಗೆಟಿವ್ ಚಾರ್ಜ್, ಸೊ ಅದಕ್ಕೆ ಜಾಸ್ತಿ ಏನಿರುತ್ತೆ ಸೈಜ್ ಇರುತ್ತೆ. ಸೊ ಅಲ್ಲಿಂದ ನಿಮ್ಗೆ ಏನಾಗುತ್ತೆ ಅಯಾನಿಕ್ ರೇಡಿಯಸ್ ಇದಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಫ್ರಮ್ O2 ಮೈನಸ್ ಟು Al3 ಪ್ಲಸ್. ಸೊ ಇದು ಸಾಧ್ಯ ಇಲ್ಲ ಅಲ್ವಾ, O2 ಮೈನಸ್ ಬಿಗ್ಗರ್, Al3 ಪ್ಲಸ್ ಸ್ಮಾಲರ್ ಆಗಿರುತ್ತೆ. A significant decrease from O2 minus to Al3 plus, ಇದು ಕರೆಕ್ಟ್ ಅಲ್ವಾ? A significant decrease, so O2 minus ಬಿಗ್ಗರ್, ಅಲ್ಲಿಂದ ನಿಮ್ಗೆ ಅಯಾನಿಕ್ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಸೊ O2 increase from O2 minus to F minus and then decrease from Na plus to Al3 plus, ಸರಿಯಲ್ಲ. A decrease from O2 minus to F minus and then increase from Na plus to Al plus 3. ಸೊ ಈ ರೀತಿ ಆಗೋದಿಲ್ಲ. ಸೊ ಆಲ್ರೆಡಿ ಹೇಳಿದಾಗೆ ಆಪ್ಷನ್ ಬಿ ಏನಿದೆ ಇದು ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ಡರ್ ಈಸ್ ರಾಂಗ್? ಸೊ NH3, PH3, AS3 ಅಸಿಡಿಕ್ ಕ್ಯಾರೆಕ್ಟರು, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, Al2O3, MgO, Na2O, K2O ಬೇಸಿಕ್ ಕ್ಯಾರೆಕ್ಟರು, ಅಂಡ್ ಫೈನಲಿ Li ಪ್ಲಸ್, Na ಪ್ಲಸ್, K ಪ್ಲಸ್ ಅಂಡ್ CS ಪ್ಲಸ್ ಅಯಾನಿಕ್ ರೇಡಿಯಸ್. ಸೊ ಇಲ್ಲಿ ನೋಡಿ NH3, PH3, ASH3 ಇದು ಅಸಿಡಿಕ್ ಆರ್ಡರ್ ಹೀಗಿದೆ ಅಂತ ಹೇಳಿದ್ದಾರೆ. ಎಸ್, ಇದು ಸರಿ ಇದೆ, ಅಸಿಡಿಟಿ ಆರ್ಡರು. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ
ಬೋರಾನ್ ಫಸ್ಟ್ ಬರಬೇಕಿತ್ತು, ಬೆರಿಲಿಯಂ ನೆಕ್ಸ್ಟ್ ಬರಬೇಕಾಗಿತ್ತು. ಸೊ ಹಾಗಾಗಿ ಇದು ಆರ್ಡರ್ ರಾಂಗು. Al2O3 MgO Na2O K2O ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. Al2O3 ಆಂಫೋಟೆರಿಕ್. ಸೊ ಅಲ್ಲಿಂದ ನಿಮ್ಗೆ ಏನಾಗಿದೆ ಬೇಸಿಕ್ ಕ್ಯಾರೆಕ್ಟರ್ ನೋಡಿ MgO Na2O ಆಮೇಲೆ K2O ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ಇದು ಕೂಡ ಸರಿ ಇದೆ. ಆಮೇಲೆ ಅಯಾನಿಕ್ ರೇಡಿಯಸ್ Li+, Na+, K+, Cs+. ಸೊ ಡೌನ್ ದಿ ಗ್ರೂಪ್ ಏನಾಗುತ್ತೆ ಅಯಾನಿಕ್ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಬಿ ಏನಿದೆ ಇದು ನಮಗೆ ಕರೆಕ್ಟ್ ಆನ್ಸರ್. 27 in the periodic table from left to right in a period the atomic volume actually ಏನಾಗುತ್ತೆ ಫಸ್ಟ್ ಡಿಕ್ರೀಸಸ್ ಅಂಡ್ ದೆನ್ ಇನ್ಕ್ರೀಸಸ್. ಫಸ್ಟ್ ಡಿಕ್ರೀಸ್ ಆಗಿ ಆಮೇಲೆ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. So next elements of which of the following groups will form anions most readily. So ಯಾವಾಗಲೂ most readily formation ಮಾಡುವಂಥದ್ದು ಯಾವುದು ಹ್ಯಾಲೋಜನ್ಸ್. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕರೆಕ್ಟ್ ಆರ್ಡರ್ ಆಫ್ ರೇಡಿಯಸ್. ಸೊ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೀವು ಆಪ್ಷನ್ ಎ ನೋಡಿ HI - H ಆನಯಾನು ಪೇರೆಂಟ್ ಆಟಮ್ ಮತ್ತೆ ಅದರ ಕ್ಯಾಟಯಾನ್. ಹಾಗಾಗಿ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಾರ್ಬನ್ ಹ್ಯಾಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಕಾರ್ಬನ್ ಏನಿದೆ ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟೇಟ್ ಆಫ್ ಹೈಬ್ರಿಡೈಸೇಷನ್. ಸೊ ಇಲ್ಲಿ C2H6 ಅಲ್ಲಿ ನಿಮಗೆ sp3 ಹೈಬ್ರಿಡೈಸೇಷನ್, ಇಲ್ಲಿ sp2, ಇಲ್ಲಿ sp ಹೈಬ್ರಿಡೈಸೇಷನ್. ಸೊ sp ಹೈಬ್ರಿಡೈಸೇಷನ್ ನಿಮಗೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ S ಕ್ಯಾರೆಕ್ಟರ್ ಬರುತ್ತೆ 50% S ಕ್ಯಾರೆಕ್ಟರ್. ಮೋರ್ ದ S ಕ್ಯಾರೆಕ್ಟರ್ ಮೋರ್ ವಿಲ್ ಬಿ ದಿ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಲಾಸ್ಟ್ ಕ್ವಶನ್ ವಿಚ್ ಆಫ್ ದಿ ಫಾಲೋವಿಂಗ್ metals requires radiations of minimum frequency to cause electron emission. ಸೊ ಇಲ್ಲಿ ಆಪ್ಷನ್ ಯಾವ್ದಾಗಿರುತ್ತೆ ಪೊಟ್ಯಾಷಿಯಂ. ಸೊ ಎಮಂಗ್ ಅಲ್ಕಲಿ ಮೆಟಲ್ಸ್ ಡೌನ್ ದಿ ಗ್ರೂಪ್ ಏನಾಗುತ್ತೆ ನಿಮಗೆ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಹಾಗಾಗಿ ಕೆ ಏನಿದೆ ಪೊಟ್ಯಾಷಿಯಂಗೆ ತುಂಬಾ ಕಡಿಮೆ ಎನರ್ಜಿ ಸಾಕಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಹಿಯರ್ ಐ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು.